ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾ ಸರ್ವಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅದುರಂ ಭಜೇ ತಾಪತ್ರಯಾಪಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮಭೀಮಮಧ್ವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳು. ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಹರೇ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೈಶ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾದ್ವಿಷಿತತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರದ್ವೇಷತತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಶ್ರೀ ಹರೇ ನಮಃ. ಶ್ರೀ ಕೃಷ್ಣಾಯ ನಮಃ. ಸ್ವಸ್ತಿಯಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಸ್ತಿಯಸ್ತು ಸದಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲೀಕೃತ ಕಲ್ಮಷಾಪನೋದರ ಪಡುತ್ತಾರೆ. ಶ್ರೀಮದ್ ಭಾಗವತ ಮಂಗಳೋಪನ್ಯಾಸೇ ಸತಿ ಅದಿಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಮದ್ ಭಾಗವತ ಮಂಗಳ ಮಹೋತ್ಸವ ದೊಡ್ಡ ಜ್ಞಾನಕಾರಿ ಅಂದರೆ ಯಾವಾಗ ದೊಡ್ಡ ಗ್ರಂಥ ಅಂತ ಯಾವಾಗ ಹೇಳ್ತೀವಿ, ಹಿರಿಯ ಗ್ರಂಥ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಮಾಡೋ ಕಾರ್ಯಗಳೆಲ್ಲವೂ ದೊಡ್ಡವೇ. ಭಾಗವತದ್ದೇ ಹಾಗೆ. ಭಾಗವತದ ಶ್ರೇಷ್ಠತೆ ಅತಿ ಉನ್ನತ ಮಟ್ಟದ್ದು. ಹಾಗೆ ಕೃಷ್ಣಾವತಾರ ಭಾಗವತದ ಕೊನೆಯಲ್ಲಿ ಬಂದಿರುತ್ತದೆ. 10 ಅವತಾರಗಳಲ್ಲಿ ಭಗವಂತನ ಅವತಾರ. ಅದರಲ್ಲಿ ಕೃಷ್ಣನ ಆವಿರ್ಭಾವ, ಕೃಷ್ಣ ಹುಟ್ಟಿದ್ದೆಲ್ಲ ಹೇಳ್ಕೊಂಡು ಅವನು ಮಾಡಿರೋ ವ್ಯಾಪಾರಗಳು, ಅವನ ಮಹಿಮೆ, ಅವನ ಕರುಣೆ ಎಲ್ಲ ಹೇಳ್ಕೊಂಡು ಬಂದಿದ್ದಾಯ್ತು ಮೊನ್ನೆಯಿಂದ. ಮಹಾಭಾರತದ ಅವನ ಪ್ರವೇಶ ಉದ್ದೇಶ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಕೌರವಾನಾಂ ವಿನಾಶಾಯ ವಸುದೇವ ಕುಲೋದ್ಭವ. ಇದು ದೊಡ್ಡ ಕಾರ್ಯಗಳು, ಎಲ್ಲವೂ ದೊಡ್ಡವೇ. ಅತಿ ಉತ್ಕೃಷ್ಟವಾದ ಪರಾಕ್ರಮ ಭಗವಂತನದು. ಅದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಜಯವನ್ನು ತಂದುಕೊಳ್ಳಬೇಕು. ಅದಕ್ಕಾಗಿ 18 ದಿವಸ ನಡೆದಂತಹ ಯುದ್ಧ. ಅದರಲ್ಲಿ ಭೀಷ್ಮರು 10 ದಿವಸ ಮಾಡಿದ್ದಾರೆ. ಆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಆ ಒಂದು ಉದ್ವೇಗ, ಟೆನ್ಷನ್ ಅಂತಾರಲ್ಲ, ಆ ಸಂದರ್ಭದಲ್ಲಿ ಹೇಳಿದ್ದಾನಲ್ಲ ಭಗವಂತ. ಯಾವಾಗ ಬೇಕಾದ್ರೂ ಹೇಳ್ಬೋದಾಗಿತ್ತು. ಅರ್ಜುನ ಎಷ್ಟು ಬಾರಿ ಸಿಕ್ಕಿದ್ದಾನೆ, ಭೇಟಿಯಾಗಿದ್ದಾನೆ, ಹೇಳ್ಬೋದಾಗಿತ್ತಲ್ಲ. ಅದೇ ಸಂದರ್ಭದಲ್ಲಿ ಭಗವದ್ಗೀತೆ ಹೇಳಬೇಕಾದ್ರೆ ಯಾವ ಸಮಯದಲ್ಲಿ ಏನಾಗಬೇಕು ಅಂತಿರುತ್ತೋ ಅದಾಗುತ್ತೆ. ನಮ್ಮ ಸಮಯಕ್ಕಲ್ಲ ಅದು. ಅರ್ಜುನ ಅಪೇಕ್ಷೆ ಪಡ್ಬೋದಾಗಿತ್ತು, ಮೊದಲೇ ಹೇಳ್ಬೋದಾಗಿತ್ತು ಅರ್ಜುನನಿಗೆ. ಆಗ ಭಗವಂತ ತಾನು ಅಲ್ಲಿ ಹೇಳಿದ್ದಾನೆ, ಇನ್ನೇನು ಯುದ್ಧ ಶುರುವಾಗಬೇಕು ಎನ್ನುವ ಹೊತ್ತಿಗೆ
ದಿವ್ಯವಾದಂತಹ ಭಗವದ್ಗೀತೆಯನ್ನು ಸ್ವಾಮಿ ಹೇಳ್ತಾ ಹೋಗ್ತಾರೆ. ಅದಾಯಿತು, ಯುದ್ಧ ಪ್ರಾರಂಭ. 18 ದಿನದ ಯುದ್ಧದಲ್ಲಿ ಕೃಷ್ಣ 10 ದಿನಗಳ ಕಾಲ ಯುದ್ಧವನ್ನು ಮಾಡಿಸಿದ್ದಾನೆ. 10 ದಿನ ದ್ರೋಣರಿಂದ ಉಪಾಯವಾಗಿ ದ್ರೋಣರನ್ನು ಕಳಿಸಿಕೊಟ್ಬಿಟ್ಟ ಭಗವಂತ, ಉಪಾಯವಾಗಿ. ಆನಂತರ ದ್ರೋಣರ ಸರದಿ, ದ್ರೋಣಾಚಾರ್ಯರು 5 ದಿನಗಳ ಕಾಲ ಯುದ್ಧ ಮಾಡಿದ್ರು. 5 ದಿನ. ಅದರಲ್ಲಿ ಅಭಿಮನ್ಯುವನ್ನು ಕಳಿಸಲಿಕ್ಕೆ ಅವನೇ ಕಾರಣ. ಅಭಿಮನ್ಯು ಯಾಕೆ ಹೋಗಬೇಕಾಯ್ತು? ಮುಂಚಿತವಾಗಿ ಅಭಿಮನ್ಯು ಇನ್ನು ದ್ರೋಣ ಪರ್ವದಲ್ಲೇ ಹೋಗೋಣ. ಎಲ್ಲ ವೀರರು ಇದ್ದಾರೆ ಅವರ ಕಡೆ. ಅಭಿಮನ್ಯುನ ಉಳಿಸ್ಕೋಬೋದಾಗಿತ್ತು, ಯಾವನು ಉಳಿಸೋಕೆ ಸಾಧ್ಯ ಆಗಿಲ್ಲ. ಕಾರಣ ಏನದಕ್ಕೆ? ಅಭಿಮನ್ಯು ನುಗ್ಗದ ರಥದಿಂದ, ವೀರಾವೇಶದಿಂದ ಹೋರಾಡಿದ. ಭೀಷ್ಮರ ಮೇಲೆ ಬಾಣಪ್ರಯೋಗ ಬೇಕಾದಷ್ಟು ಮಾಡಿದ್ದಾನೆ. ಭೀಷ್ಮರೇ ಅವನನ್ನು ಪ್ರಶಂಸೆ ಮಾಡಿದ್ದಾರೆ. ಅಯ್ಯೋ, ನಮ್ಮ ವಂಶದಲ್ಲಿ ಎಂಥ ಒಳ್ಳೆ ಮಗು ಹುಟ್ಟಿದೆ, ಅಭಿಮನ್ಯು ಅಂತ ಮಗು ಹುಟ್ಟಬೇಕು ನೋಡ್ರಿ. ಹಾಗೆ ಮಾಡಿದ್ದಾರೆ ಯುದ್ಧವನ್ನು ಅಭಿಮನ್ಯು. ಅದೇ ಸಮಯಕ್ಕೆ ಕೃಷ್ಣ ಏನು ಮಾಡಿದ್ದಾನೆ? ಅರ್ಜುನನನ್ನು ಬೇರೆ ಕಡೆ ಯುದ್ಧಕ್ಕೆ ಕರ್ಕೊಂಡು ಹೊರಟೋಗಿದ್ದಾನೆ, ಬೇರೆ ಕಡೆ ಯುದ್ಧಕ್ಕೆ. ಅಲ್ಲಿ ಅರ್ಜುನ ಯುದ್ಧ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಶ್ರದ್ಧೆ ಇಡಬೇಕು ಅನ್ನೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ. ಸಂಶಪ್ತಕರು ಅಂತ ಹೆಸರು. 7 ಜನ ಸಮಾನವಾಗಿ ಯುದ್ಧ ಮಾಡ್ತಾರೆ. ಆಗ ಅಭಿಮನ್ಯು ನುಗ್ಗಿದ, ಚಕ್ರವ್ಯೂಹದೊಳಗೆ ಭೇದಿಸಿದ. ಎಂಥ ಚಕ್ರವ್ಯೂಹ, ಯಾರು ಹಿಂದಕ್ಕೆ ಬರೋಕ್ಕಾಗಲ್ಲ. ಅದು ಅರ್ಜುನನಿಗೆ ಗೊತ್ತು, ಮಗನಿಗೆ ಹೇಳಿದ್ದಾನೆ ಅಭಿಮನ್ಯುವಿಗೆ. ಹೋದ ಒಳಗಡೆಗೆ. ಅದೇನು, ಮಧ್ಯದಲ್ಲಿ ಸೇನಾಪತಿ ಇರ್ತಾನೆ, ಸುತ್ತೂರ ಸೈನ್ಯ ನಿಂತಿರುತ್ತೆ. ಆ ಸೈನ್ಯ ಎದುರು ಬದಲಾಗಿ ನಿಂತಿರುತ್ತೆ. ಸೈನ್ಯ ಎದುರು ಬದಲಾಗಿ ಎಲ್ಲರನ್ನೂ ಹೊಡೆದು ಹೋಗಿ ಸೇನಾಪತಿನ ಆಕ್ರಮಣ ಮಾಡಬೇಕು. ಇಷ್ಟು ಕಷ್ಟ ಇದೆ ಇದು ಮಾಡಬೇಕಾದ್ರೆ ಚಕ್ರವ್ಯೂಹ. ಆಗ ಏನಾಯಿತು ಅಂತ ಹೇಳಿದ್ರೆ, ಸ್ವಾಮಿ ಕೃಷ್ಣ ನಾನು ಅಭಿಮನ್ಯುನ ಇದೇ ಸಂದರ್ಭದಲ್ಲಿ ನಡೆಸ್ಕೊಳ್ಬೇಕು ಅಂತ ಅನ್ಕೊಂಡ್ಬಿಟ್ಟ. ಯಾಕೆ ಮಾಡಿದ್ದಾನೆ ಅವನು ಗೊತ್ತು ಅವನಿಗೆ. ಆವಾಗ ಹುಟ್ಟು ಬರಬೇಕಾದ್ರೆ ಅದೇ ರಹಸ್ಯ ಆಚಾರ್ಯ ಹೇಳೋದು. ಅವನು ಬರಬೇಕಾದ್ರೆ ಅಲ್ಲಿ ಯಾರನ್ನು ಕರೆದ್ರು? ಬುಧನನ್ನು ಕರೆದ್ರು. ಬಾರ ಹೋಗ್ಬೋದು, ಬುಧನೇ ಅವನು. ಆಗ ಚಂದ್ರನನ್ನು ಕರೆದರು. ಬಾರೋ ಹೋಗ್ಬರೋಣ, ಎಲ್ಲ ಹೋಗ್ಬರ್ತಾ ಇದ್ದೀವಿ, ನೀನು ಬಾರೋ ಹೋಗ್ಬರೋಣ ಅಂತ. ನಾನು ಬರೋಕ್ಕಾಗಲ್ಲಪ್ಪ. ಕರೆದ್ರು, ಎಲ್ಲ ದೇವತೆಗಳು ಕರೆದ್ರು, ಬಾರೋ ನಮ್ಮ ಜೊತೆ ಚಂದ್ರನನ್ನು. ಆಗ ಚಂದ್ರ ಏನಂದ, ನಾನು ಬರೋಕ್ಕಾಗಲ್ಲ, ನೀವು ತುಂಬ ಅಪೇಕ್ಷೆ ಪಡ್ತಿರೋದ್ರಿಂದ ನನ್ನ ಮಗನನ್ನು ಬೇಕಾದ್ರೆ ಕಳಿಸ್ತೀನಿ, ಕರ್ಕೊಂಡು. ಚಂದ್ರನ ಮಗ ಬುಧ. ಆದರೆ ಒಂದು ಷರತ್ತು ಒಂದ ಚಂದ್ರ, ನನ್ನ ಮಗನನ್ನು ಬಿಟ್ಟು ನಾನು ಇರಲಾರೆ, ಬೇಗ ನನ್ನ ಮಗನನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ. ಅದನ್ನು ಉದ್ದೇಶ. ಆಯಿತು, ಕಳಿಸ್ಕೊಡ್ತೀವಿ. ಚಂದ್ರನ ಮಗ ಬುಧನೇ ಅಭಿಮನ್ಯವಾಗಿ ಬಂದ ಹೋಗಿದ್ದಾನೆ. ತಗೊಂಡ ಕತ್ತಿ, ಬಿಲ್ಲು, ಬಾಣ, ಸಕಲ ಆಯುಧವೂ ಗೊತ್ತಿದೆ ಅವನಿಗೆ. ಅಂಥ ಪರಾಕ್ರಮಿ ಚಿಕ್ಕ ವಯಸ್ಸಿನಲ್ಲೇನೆ. ಆಗ ಅಟ್ಟಿ ಹೊಯ್ದನು ತಂತಿಗಳ ಹುಟ್ಟಿದನು, ವಾಜಿಗಳ ತೇರಿನ ತಟ್ಟುಗಳ ಸೀಳಿದನು. ಅವನಿಗೆ ಕಾಲಾಳನ ಸೇರಿದ ಕಾಲಾಳು ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾನಲ್ಲ, ಅವನು ಹೆದರ್ಕೊಂಡು ಓಡೋಗ್ಟ. ಅಟ್ಟಿ ಹೊಯ್ದನು ದಂತಿ ಅಂದರೆ ಆನೆ, ದಂತವುಳ್ಳದ್ದು ದಂತಿ. ಅಟ್ಟಿ ಹೊಯ್ದನು ದಂತಿಗಳ ಕೊಚ್ಚಿದನು ಕೌರವ ಚತುರ್ಬಲವ. ಕೊಚ್ಚಿಬಿಟ್ಟಂತೆ ಚತುರ್ಬಲವನ್ನು, ದುರ್ಯೋಧನ ಚತುರ್ಬಲವನ್ನ ಅಷ್ಟರ ಮಟ್ಟಿಗೆ ಕೊಚ್ಚಿದ. ಹಾಗೆ ಯುದ್ಧ ಮಾಡೋದು. ದುಶ್ಯಾಸನ ಬಂದ, ಮಗೋ ಯುದ್ಧ ಕಷ್ಟ ಕಣ, ಹೋಗೋ ಅಂತ ಅಂದ. ಬಾಣ ಬಿಡ್ತೀನಿ, ಜಾಸ್ತಿ ಮಾತಾಡಿದ್ರೆ ಎಂದ ಅಭಿಮನ್ಯು. ಆಗ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪನ ಭಾಷೆಯಲ್ಲಿ
ಭೀಮ ನಿನ್ನನ್ನು ಕೊಲ್ತೀನಿ ಅಂತ ಹೇಳಿದ್ದಾರೆ. ಅವನು ಭಾಷೆ ಮಾಡಿದ್ದಾರೆ, ಅವನೇ ಕೊಲ್ಲಬೇಕು, ನಾನು ಕೊಲ್ಲಲು. ಭೀಮಸೇನನ ಭಾಷೆಗೆ ಅಂಜುವೆನು. ಆಗ ಏನು ಅಭಿಮನ್ಯು ಯುದ್ಧ ಮಾಡಿದ ರೀತಿ ಕೇಳಿದೆ. ಕೊಚ್ಚಿದನು ಅಂತಂದ್ರೆ ಅರ್ಥ ಇದೆ. ಒಂದು ಮರದೊಳಗೆ ಒಂದು ಧಾನ್ಯ ಹಾಕ್ಕೊಂಡು ಮರವನ್ನು ಅಳ್ಳಾಡಿಸಿದ್ರೆ ಕೊಚ್ಚೋದು ಇರ್ತದೆ. ಅವೆಲ್ಲ ಇಲ್ಲ, ವಾಕ್ಯಕ್ಕೆ ಕ್ಲೀನಾಗಿ ಬರೋದ್ರಿಂದ ನಾವೇನು ಮಾಡ್ಕೋಬಾರ್ದು. ಕೊಚ್ಚೋದು, ಕೇರೋದು, ಹೀಗನ್ನೋದು ಕೇರೋದು, ಮರವನ್ನು ಹೀಗಾಡಿಸೋದು, ಕಲ್ಮಶ ಎಲ್ಲ ಹಿಂದಿಕೊಂಡ್ಬಿಡುತ್ತೆ. ಕೊಚ್ಚೋದು ಅಂತ ನಾವು ಮರನ ಹೀಗಾಡಿಸ್ತಾ ಇದ್ರೆ ಆ ಧಾನ್ಯ ಏನಾಗುತ್ತೆ, ಒಳಗಡೆ ಓಡಾಡ್ಬಿಡುತ್ತೆ ಮರದೊಳಗಡೆ ಧಾನ್ಯ. ಹಾಗೆ ಕೌರವನ ಸೈನ್ಯ ಓಡಾಡ್ಬಿಡ್ತದೆ ಇಡೀ ರಣರಂಗದಲ್ಲಿ. ಕೊಚ್ಚಿದನು ಕೌರವ ಚತುರ್ಬಲವ. ನಿನ್ನ ಮಗು ಕೊಡು ಹೋಗು ಅಂದ್ರು. ಮಗುವು ತಾನೇ ತನ್ನ ಬಾಣಕ್ಕೆ ಮಗುವುತನ ಬೇರಿಲ್ಲ. ನಾನು ಮಗುವಾಗಿರ್ಬೋದು, ನನ್ನ ಬಾಣಕ್ಕೆ ಮಗುವಿನ ತನ ಇಲ್ಲ, ಬಿಡ್ತೀನಿ ತಗೊಳ್ಳಿ ಅಂತ ಹೇಳ್ದ. ಬೇಕಾದಷ್ಟು ಬಾಣಗಳು ಬಿಟ್ಟ, ಸೋಲ್ತಲೇ ಇಲ್ಲ. ದ್ರೋಣರು ಹೇಳಿದ್ರು, ಇವನು ಎದುರುಗಡೆ ಬಂದು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಕಂಡ್ರು. ಹಿಂದಿನಿಂದ ಕೈ ಕತ್ತರಿಸ್ತೀನಿ, ಹಿಂದಿನಿಂದ ಬಂದು ಕೈಗಳು ಕತ್ತರಿಸ್ತೀನಿ. ಆಗಲೇ ಸೈಂಧವ ಬಂದ, ಕರ್ಣ ಬಂದ, ಎಲ್ಲ ಮುತ್ಕೊಂಡ್ಬಿಟ್ಟಿದ್ದಾರೆ ಮಗುಗೆ, ಅಭಿಮನ್ಯುವಿಗೆ. ಎರಡು ಕೈಗಳನ್ನ ಕತ್ತರಿಸ್ಬಿಟ್ಟು ಮಂಡಗೈಯಲ್ಲೇನೆ, ಆ ಮುರಿದೋಗಿರೋ ಕೈನಲ್ಲೇನೆ ಚಕ್ರ ತಗೊಂಡ. ಗರಗರನೆ ತಿರುಗಿ ಎಸ್ಸೆಕ್ ಶುರು ಮಾಡ್ದ ಚಕ್ರವನ್ನು. ಸೋದರಮಾವನ ಗುಣ, ಸೋದರಮಾವ ಕೃಷ್ಣ ಅಲ್ಲ, ಚಕ್ರವನ್ನು ಬಿಡಕ್ಕೆ ಶುರು ಮಾಡಿದ. ಹಾಗೇನೆ ರಥದ ಚಕ್ರ ಎಲ್ಲ ಮುದುರು ಹೋಗ್ತಾ ಇದ್ದಾರೆಲ್ಲ. ಸೈಂಧವ ಬಂದಿದ್ದೇನೆ ಅಭಿಮನ್ಯುವನ್ನ ಕೊಂದುಬಿಟ್ಟ, ಹೋಗ್ಬಿಟ್ಟ ಅಭಿಮನ್ಯು. ಕೃಷ್ಣ ಅಷ್ಟೊತ್ತಿಗೆ ಯುದ್ಧವನ್ನು ಮಾಡಿಸಿ ಕರ್ಕೊಂಡ್ಬಂದ. ಕರ್ಕೊಂಡು ಬಂದು ಆಗ ಗೊತ್ತಾಯಿತು ಅರ್ಜುನನಿಗೆ. ತುಂಬ ಪ್ರಲಾಪ ಮಾಡ್ತಾ ಇದ್ದಾನೆ ಅರ್ಜುನ. ಯಾರು ಕೊಂದವರು? ಸೈಂಧವ ಕೊಂದ. ನಾಳೆ ಸೂರ್ಯ ಮುಳುಗುವ ಒಳಗಾಗಿ ನಾನು ಆ ಸೈಂಧವನನ್ನು ಕೊಲ್ತೇನೆ ಅಂತ. ಹೌದಾ? ಗೊತ್ತಾಗೋಯ್ತು ಪಾಂಡವರಿಗೆ ಸೈಂಧವನನ್ನು ಕೊಲ್ಲೋದು. ಕೌರವರಿಗೂ ಗೊತ್ತಾಯಿತು. ಏನು ಶಪಥ ಮಾಡಿದ್ದಾನೆ ಅರ್ಜುನ, ಉಳಿಸಲ್ಲ ಜಯದ್ರಥನನ್ನ. ದುರ್ಯೋಧನನ ತಂಗಿ ದುಶ್ಯಳೆ, ಅವಳ ಗಂಡ ಅವ. ಧೃತರಾಷ್ಟ್ರನಿಗೆ ಅಳಿಯಾಗಬೇಕು ಸೈಂಧವ ಅಂತ ಜಯದ್ರಥ ಅಂತಲೂ ಕರೀತಾರೆ. ಆಗ ಏನಾಯಿತು, ಮಧ್ಯಾಹ್ನ 12 ಗಂಟೆ ಆಯಿತು. ಬೆಂಕಿಲಿ ಬಿದ್ದು ಬಿಡ್ತೀನಿ ಅಂತ ಇದ್ದಾನೆ. 2 ಗಂಟೆ ಆಯಿತು. 3 ಗಂಟೆ ಸಮಯಕ್ಕೆ ಬಂತು. 3 ಗಂಟೆಗೆ ಕತ್ಲಾಗ್ಬಿಡೋದೆ, ಸೂರ್ಯ ಮುಳುಗೋಗೋದೆ 3 ಗಂಟೆಗೆ. ಆಶ್ಚರ್ಯ ಆಯ್ತು ಎಲ್ರಿಗೂ. ಏನಿದು 3 ಗಂಟೆಗೆ ಹಿಂಗೆ ಮುಳುಗ್ತಾ ಇಲ್ಲಲ್ಲ, ಸೂರ್ಯಾಸ್ತ ಆಗ್ತಾ ಇದೆಯಲ್ಲ. ಬೆಂಕಿ ಹೊತ್ಸೇ ಬಿಟ್ಟ ಅರ್ಜುನ. ಎಲ್ಲರಿಗೂ ಕೇಳೋ ಹಾಗೆ ಹೇಳ್ತಾ ಇದ್ದಾನೆ, ಶಪಥ ಮಾಡಿದ್ದೆ, ನಾನು ಶಪಥದಲ್ಲಿ ಸೋತಿದ್ದೇನೆ, ಬೆಂಕಿ ಒಳಗೆ ಬೀಳ್ತಾ ಇದ್ದೇನೆ, ಜಯದ್ರಥನ ಕೊಲ್ಲಲಾಗಲಿಲ್ಲ. ದ್ರೋಣರಿಗೆ ಗೊತ್ತಾಯಿತು. ತುಂಬ ರಕ್ಷಣೆ ನಿಂತಿದ್ರು ದ್ರೋಣರು ಅವನನ್ನು. ಬಾರೋ, ನಿನ್ನ ಶತ್ರು ಏನು ಮಾಡಿದ್ದಾನೆ, ಶಪಥದಲ್ಲಿ ಸೋತಿದ್ದಾನೆ, ಅದು ನಿನಗೊಂದು ಹೆಮ್ಮೆ ಅಲ್ವಾ, ಬಾ ನೋಡುವ ಅಂತ ಕರ್ಕೊಂಬಂದ್ರವನ್ನ ಸೈಂಧವನನ್ನು. ಸೈಂಧವನು ಬಂದು ಅಲ್ಲಿ ನಿಂತ್ಕೊಂಡ. ಕೌರವರೆಲ್ಲ ನಿಂತಿದ್ದಾರೆ, ಈ ಕಡೆ ಪಾಂಡವರು ನಿಂತಿದ್ದಾರೆ. ಕೃಷ್ಣ ಅಲ್ಲೂ ಬತ್ತಿದಲ್ಲಿ ನಿಂತಿದ್ದಾನೆ. ಅರ್ಜುನ ಅಗ್ನಿಯ ಒಳಗೆ ಹೋಗ್ಬೇಕು. ಏನು ಸಂದರ್ಭ ಅಂತ ಹೋಗ್ತಾನೆ ಅರ್ಜುನ. ಅಷ್ಟರೊಳಗಾಗಿ ಕತ್ತಲಾಗಿದ್ದಿತ್ತು ಎಲ್ಲ ಬೆಳಕಾಗೋಯ್ತು. ಯಾಕೆ ಬೆಳಕಾಯಿತು? ಭಗವಂತ ಮಾಡಿದ ತಂತ್ರ ಹೇಗಿದೆ. ತನ್ನ ಸುದರ್ಶನವನ್ನು ಸೂರ್ಯಮಂಡಲಕ್ಕೆ ಕಳಿಸಿದ್ದ. ಸೂರ್ಯಮಂಡಲವನ್ನು ಮುಚ್ಚಿಬಿಟ್ಟಿತ್ತು ಸುದರ್ಶನ. ಎಳ್ಕೊಂಡ ತಿರುಗಿ ಸುದರ್ಶನವನ್ನು, ಬೆಳಕಾಯಿತು. ಯಾಕೆ? ಸೈಂಧವ ಈಚೆಗೆ ಬರಲಿ ಅಂತ ಮಾಡಿದ್ದವ. ಆಗ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ ಹೇಳೋ ಮಾತು, ಅರ್ಜುನ, ಸೂರ್ಯಾಸ್ತವೇ ಆಗಿಲ್ವಲ್ಲೋ ಇನ್ನು 4 ಗಂಟೆ ಸಮಯ ಕೊಡಬೇಕ, ಮಧ್ಯಾಹ್ನ ನೋಡು ಸೈಂಧವ ನಿಂತಿದ್ದಾನೆ ನೋಡಲ್ಲಿ, ಮೊದಲು ಬಾಣ ಬಿಡು. ಅರ್ಜುನ ಬಾಣವನ್ನು ತೆಗೆದಿದ್ದೆ, ಬಿಟ್ಟ ಭಾಷಣ. ಸೈಂಧವನ ತಲೆ ಕೆಳಗೆ ಬೀಳ್ತಾ ಇದೆ. ಕೃಷ್ಣ ಹೇಳ್ದ, ಯಾರು ರಕ್ಷಿಸಿದ್ದಾನ್ರಿ ಸ್ವಾಮಿ ಪಾಂಡವರು, ಬಾಣ ಬಿಡ್ತಲೇ ಇರು, ಒಂದು ಹಿಂದೆ ಒಂದು ಬಾಣ ಬಿಡ್ತಾರೆ. ಯಾವ ಕಾರಣಕ್ಕೂ ಸೈಂಧವನ ತಲೆ ಕೆಳಕ್ಕೆ ಬೀಳಬಾರ್ದು, ಓಡಿಸ್ತಾ ಇರು ತಲೆನ. ಎಲ್ಲಿಂದ ನಾನು ಸುಮ್ಮನೆ ಓಡಿಸ್ತಾ ಇರು, ನಾನು ಹೇಳ್ತೀನಿ ಅಂತ ಕೃಷ್ಣ. ಒಂದರ ಮೇಲೆ ಬಾಣವನ್ನು, ಒಂದರ ಮೇಲೆ ಒಂದನ್ನು ಬಿಟ್ಟು 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 ಆ ಬಾಣದಿಂದ ಪೂರ್ತಿ ಹೊರಟೋಯ್ತು ತಲೆ.
ದೂರ ಹೋಯಿತು, ಯಾರಿಗೂ ಕಾಣಿಸದಂತೆ. ಕೊನೆಗೆ ಆ ತಲೆ ಬೀಳಬೇಕಾಯಿತು ಸೈಂಧವನು. ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ. ಸೈಂಧವನ ಅಪ್ಪ ಅವನ ಕೈಗೆ ಬಿತ್ತು. ಏನಿದು ಅಶುದ್ಧವಾಯಿತು, ಯಾವ ತಲೆ ಬಿದ್ದು ತಲ ಗರುಡ ಅವನೇ ಕೆಳಗೆ. ಯಾವಾಗ ಅವನ ಕೆಳಕ್ಕೆ ಬೀಳಿ ಅವನ ತಲೆಯೇ 100 ಚೂರು ಆಗೋಯ್ತು. ಅವನೊಂದು ವರ ಕೊಟ್ಟಿರ್ತಾನೆ ಮಗನಿಗೆ ಸೈಂಧವನ ಅಪ್ಪ, ನನ್ನ ಮಗನ ತಲೆಯನ್ನ ಯಾರು ನೆಲಕ್ಕೆ ಕೆಡವುತ್ತಾರೋ ಆ ಕೆಡವಿದವರ ತಲೆ ಚೂರಾಗಲಿ ಅಂತ. ಅವನ ತಲೆಯೇ ಚೂರಾಗೋಯ್ತು. ವರ ಕೊಟ್ಟಿದ್ದನು ಅವರಪ್ಪ. ಏನು ಮಾಡಿದ್ದಾನೆ ಸ್ವಾತಂತ್ರ್ಯವನ್ನು. ಸೈಂಧವನ ವಧೆ ಆಯಿತು. ದ್ರೋಣರು 5 ದಿವಸ ಯುದ್ಧ ಮಾಡಿದ್ರಲ್ಲ, 15ನೇ ದಿವಸ ಯುದ್ಧದಲ್ಲಿ ಜೋರ ನಡೀತಾ ಇದೆ. ಆಗ ಹೇಳಿದೆ ಅನಿಸುತ್ತೆ, ಋಷಿಗಳೆಲ್ಲ ಬಂದು ನಿಂತ್ಕೊಂಡ್ರು. ಅಶ್ವತ್ಥಾಮೋ ಹತ ಕುಂಜರ. ಅಶ್ವತ್ಥಾಮ ಏನು ಆನೆ ಸತ್ತೋಯ್ತು ಎಲ್ಲ ಕುಕ್ಕೋತಾ ಇದೆ. ಅಶ್ವತ್ಥಾಮೋ ಹತ ಕುಂಜರ. ಅಶ್ವತ್ಥಾಮ ಆನೆಯಿಂದ ಸತ್ತ ಹೊತ್ತಾ ಇದ್ದಾರೆ ಎಲ್ಲರೂ. ದ್ರೋಣರಿಗೆ ಮನಸ್ಸಿಗೆ ತುಂಬ ಬೇಸರ ಆಯಿತು. ಮಗ ಸತ್ತೋದ್ನೆ ನಾನು ನೋಡಲೇ ಇಲ್ವಲ್ಲ, ನಂಬೋದು ಹೇಗೆ? ಧರ್ಮರಾಜ, ನಿನ್ನ ಮಾತು ನಂಬಿಕೆ ಇದೆ, ಹೇಳು. ನನ್ನ ಮಗ ಸತ್ನ. ಏನು ಮಾಡಬೇಕಾವಾಗ ಧರ್ಮರಾಜ? ಸುಳ್ಳೇ ಹೇಳಲ್ಲ, ಸತ್ಯ ಹೇಳಲೇಬೇಕಲ್ಲ. ಅಶ್ವತ್ಥಾಮ ಸತ್ತಿಲ್ಲ, ಅಶ್ವತ್ಥಾಮ ಏನು ಆನೆ ಸತ್ತಿರೋದು. ಕೃಷ್ಣನ ಮುಖವನ್ನು ನೋಡ್ದ. ಹೇಳು ಅಂದ ಸ್ವಾಮಿ. ಆಗ ಅಶ್ವತ್ಥಾಮೋ ಹತ ಕುಂಜರ ಸತ್ಯವನ್ನೇ ಹೇಳ್ದ. ಆ ಕುಂಜರ ಅನ್ನೋ ಹೊತ್ತಿಗೆ ಶಂಖ ಓದ್ಬಿಟ್ಟ. ಕೇಳಿಸ್ತೀರ? ಭಗವಂತ ಮಾಡಿದ ತಂತ್ರ ಎಷ್ಟು ದೊಡ್ಡದ್ರಿ. ಅಶ್ವತ್ಥಾಮೋ ಹತಃ ಅಷ್ಟೇ ಕೇಳಿಸಿದ್ದು, ಕುಂಜರಹ ಕೇಳಿಸ್ತಿಲ್ಲ. ಆಗ ದ್ರೋಣರು, ಮಗನಿಗೋಸ್ಕರ ಬಂದೆ, ಮಗನಿಗೋಸ್ಕರ ನಿಂತೆ, ಮಗನಿಗೋಸ್ಕರ ಯುದ್ಧ, ಮಗನ ಶ್ರೇಯಸ್ಸು ಅಂಥ ಮಗನೇ ಹೋಗೋದ್ ಮೇಲೆ ನಾನೇನು ಮಾಡಲಿದ್ದಾಗ ಋಷಿಗಳೆಲ್ಲ ಆಕಾಶದಲ್ಲಿ ನಿಂತುಬಿಟ್ಟು, ಎಲ್ಲವೋ ದ್ರೋಣ, ದೇವಲೋಕರ ಗುರು ನೀನು, ಬೃಹಸ್ಪತಿ ನೀನು, ಈ ರೂಪ ಬಂದಿದೀಯ, ನಿನಗೆ ಯಾಕಪ್ಪ ಈ ಯುದ್ಧ ಎಲ್ಲ? ಸ್ನಾನ ಮಾಡು, ಸಂಧ್ಯಾವನೆ ಮಾಡು, ಜಪ ಮಾಡು, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳು ಅಪ್ಪ ಅಂತ. ಆವಾಗ ದ್ರೋಣಾಚಾರ್ಯರು ಬಿಲ್ಲು ಬಾಣವನ್ನು ಬಿಸಿಟ್ಟು ಮಂಡಿಯ ಮೇಲೆ 2 ಕೈಗಳನ್ನು ಇಟ್ಟು ತಲೆಯನ್ನು ಮೇಲಕ್ಕೆ ಎತ್ತಿ ಆವಾಗ ಯೋಗ ಮಾರ್ಗದಿಂದ ಪ್ರಾಣ ಬಿಡ್ತಾರೆ. ಯೋಗ ಮಾರ್ಗ ಹೃದಯಕ್ಕೆ ಬಂದು ಪ್ರಾಣ, ಗಂಟಲಿಗೆ ಬಂದು ತಲೆಯ ಮಧ್ಯಭಾಗ ಅದೇ ಒಡೆದು ಬ್ರಹ್ಮರಂಧ್ರ ಒಡೆದು ಪ್ರಾಣ ಹೋಗೋದಿದೆಯಲ್ಲ, ಅದು ಸುಲಭವಾದದ್ದಲ್ಲ. ಬ್ರಹ್ಮರಂಧ್ರ ಒಡೆದು ಹೋಯಿತು, ಪ್ರಾಣ ಹೊಡೆದು. ಆಮೇಲೆ ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ಬಂದು ಚುಚ್ಚಿದ ಅವರ ಶವಕ್ಕೆ. ಅಷ್ಟೇ 15 ದಿನ ಆಗೋಯ್ತಲ್ಲ. ದ್ರೋಣರ ಅವಸಾನ. ಮುಂದಿನ ಸೇನಾಪತಿಯಾಗಿ ಯಾರು ಬರ್ತಾರೆ ನೋಡ್ತಾ ಇದ್ದಾನೆ ಕೃಷ್ಣ, ಅರ್ಜುನರು. ಅಷ್ಟು ಹೊತ್ತಿಗೆ ಕರ್ಣನಿಗೆ ಪಟ್ಟಾಭಿಷೇಕ ಮಾಡು. ಕರ್ಣ ಬಂದ. ಕರ್ಣನ ಹಠಾಟೋಪದ ಯುದ್ಧ. ಅರ್ಜುನನಿಗೆ ಸರಿಯಾಗಿ ಎದುರಾಳಿ ಅವನು ಓಡ್ತಾ ಇದ್ದಾನೆ. ಯುದ್ಧ ಆಗ್ತಾ ಇದೆ, ಕರ್ಣಾರ್ಜುನನ ಯುದ್ಧ. ಅವನು ಕರ್ಣ ಭೀಷ್ಮರು ಮಾಡಿದ್ರಲ್ಲ ಕಟ್ಟುಪಾಡು, ಈ ನಿಯಮ, ಆ ನಿಯಮನೆಲ್ಲ ತೋರಿಬಿಟ್ಟ ಗಾಳಿಗೆ. ನಿಯಮನೆಲ್ಲ ಸಡಿಲ ಮಾಡಿಬಿಟ್ಟ. ಅಧರ್ಮದ ಯುದ್ಧಕ್ಕೆ ನಿಂತುಬಿಟ್ಟ ಕರ್ಣ. ಆಗ ಕೃಷ್ಣ ನಮ್ಮ ಹತ್ರ ಇದೆ ಬಚ್ಚಲಿಕೆ ಅಂತ ಕರೀರ ಘಟೋದ್ಗಜನನ್ನ. ಭೀಮನ ಮಗ ಘಟೋದ್ಗಜ ಅವರ ಕಡೆ ಕಾಡಿನ ಜನರನ್ನೆಲ್ಲ ಕರ್ಕೊಂಡು ಬಂದ ಯುದ್ಧಕ್ಕೆ. ದೊಡ್ಡದಾದ ಯುದ್ಧ ಮಾಡ್ತಾ ಇದ್ದಾನೆ. ಕೌರವನ ಕಡೆ ಸೈನ್ಯವನ್ನು ಹಾಳು ಮಾಡ್ತಾ ಇದ್ದಾನೆ ಘಟೋದ್ಗಜ. ಇವನ ಅಂತ್ಯ ಸರಿ ಮಾಡ್ಬೇಕು ಇವಾಗ ಅಂದ್ಕೊಂಡು ದುರ್ಯೋಧನನ ಕಡೆ ತುಂಬ ಸೈನ್ಯ ಹಾಳಾದಾಗ ಕೃಷ್ಣ ನೋಡ್ದ, ಅರ್ಜುನ ನೋಡು ಹೇಗೆ ಮಾಡ್ತಾ ಇದ್ದಾನೆ ಭೀಮನ ಮಗ ಯುದ್ಧವನ್ನ. ಘಟೋದ್ಗಜ ಬಲಿಷ್ಠ, ದೊಡ್ಡದಾದ ಶರೀರ, ಎತ್ತರವಾಗಿದ್ದಾನೆ. ಯುದ್ಧ ಮಾಡ್ತಾ ಅವನೇನು ಮಾಡ್ತಾ ಇದ್ದಾನೆ, ಸಮಯ ಬಂದ್ರೆ ಬಿಲ್ಲು ಬಣ ತಗೋತಿರ್ಲ, ಗದೆ ತಗೋತಿರ್ಲ. ಅಲ್ಲೆಲ್ಲರೂ ಒಂದು ಆನೆ ಬರ್ತಿದ್ದೆ, ಆ ಆನೆನೇ ತಗೊಂಡು ಎಸ್ಬಿಡೋನು. ಘಟೋದ್ಗಜ ಆನೆನೇ ಚೆಂಡೆಸ್ದಾಗ ಎಸ್ಬಿಡೋನು. ಆಗ ಕರ್ಣ ನೋಡೋ ತನಕ ನೋಡ್ದ, ಅಯ್ಯೋ ನಾನು ಸೇನಾಪತಿ ಆಗಿದ್ದೇನೆ, ದುರ್ಯೋಧನನ ಕಡೆ ತುಂಬ ಸೈನ್ಯ ಹಾಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ತಾನೇನು ಮಾಡ್ದ, ಕರ್ಣ ಆತುರಗಾರ ಅರ್ಜುನನಿಗಾಗಿ ಇಟ್ಕೊಂಡಿದ್ದ ಒಂದು ಬಾಣವನ್ನು ಅದನ್ನು ಘಟೋದ್ಗಜನ ಮೇಲೆ ಪ್ರಯೋಗ ಮಾಡಿ. ಘಟೋದ್ಗಜ ಚುಚ್ಚಿತು. ಘಟೋದ್ಗಜ ನಿಂತವನೇ ಸತ್ತ, ಬಿದ್ದೋಗ್ಬೇಕಾದ್ರೆ ಸತ್ತವನೇ ನಿಂತಿರ್ತಾನೆ, ಬಿದ್ದೋದಲ್ಲ. ಬಿದ್ದು ಹೋದರೆ ಆ ಘಟೋದ್ಗಜನ ಕೆಳಗೆ ಕೌರವನ ಸೈನ್ಯ ಸಿಕ್ಕಾಕೊಂಡ್ಬಿಡ್ತಂತೆ. ಒಂದು ಅಕ್ಷೋಹಿಣಿ ಸೈನ್ಯ ನಾಶವಾಗಿದೆ. ಘಟೋದ್ಗಜ ಕೆಳಕ್ಕೆ ಬಿದ್ದಾಗ ಅವನು ಸಿಕ್ಕಾಕೊಂಡದ್ದು. ಹೀಗೆ ಆಗ್ತಾ ಇದೆ.
ಅಷ್ಟೊತ್ತಿಗಾಗಲೇ 16ನೇ ದಿವಸ ಬಂದಿದೆ. ಯುದ್ಧ ಮಾಡ್ತಾ ಇದ್ದಾನಲ್ಲ 2 ದಿನಗಳ ಕಾಲ. ದುಶ್ಯಾಸನನನ್ನ ಈಗ ಕೊಂದಿದ್ದಾರೆ ಭೀಮಸೇನ. ವೈರಿ ದುಶ್ಯಾಸನನ ರಣದೊಳ ಅಡ್ಡಗೆಡಗಿ ವೀರ ನರಹರಿದಿ ಇಲೆಯ ತೋರಿದ. ಒಂದು ರೀತಿ ಅಲ್ಲೇ ಕೃಷ್ಣ ಬರಲ್ಲ ಅವಾಗ. ಭೀಮ ಯಾರನ್ನ ದುಶ್ಯಾಸನನ ಕೊಲ್ಲುವಾಗ ಒಂದ್ಯ 1 ನಿಮಿಷ ಹೇಳ್ಬಿಡ್ತೀನಿ. ಒಂದ್ಯ ಬಾ, ಒಂದ್ಯನೋ ತಗೋ, ಅವತ್ತಿಂದಲೂ ಸಿಕ್ಕಿದೀವರೋ ನೀನು ಹಿಡ್ಕೊಂಬಿಟ್ಟ ಸರಿಯಾಗಿ ದುಶ್ಯಾಸನ. ತಲೆ ಜುಟ್ಟನ್ನು ಹಿಡಿದು ನಿಲ್ಲಿಸ್ಬಿಟ್ಟ, ಹೊಡೆದ ಜೋರಾಗಿ, ಗುದ್ದಿದ, ಕೆಳಕ್ಕೆ ಬಿದ್ದೋದ ದುಶ್ಯಾಸನ. ಕೆಳಕ್ಕೆ ಬಿದ್ದೋದ ಕೂಡಲೇ ದುಶ್ಯಾಸನನ ಕುತ್ತಿಗೆಯ ಮೇಲೆ 1 ಕಾಲು, ಸೊಂಟದ ಮೇಲೆ 1 ಕಾಲು ಇಟ್ಕೊಂಡು ನಿಂತುಬಿಟ್ಟ ಭೀಮ ಜೋರಾಗಿ. ಅಲ್ಲಾಡಕ್ಕಾಗ್ತಾ ಇಲ್ಲ. ಆಗ ಅಂಗಾತ ಮಲಗಿದ್ದಾಗ ಕೈ ಮೇಲೆ ಬಂದಿರುತ್ತಲ್ಲ, ಕೇಳ್ಕೊತಾ ಇದ್ದಾನೆ ದುಶ್ಯಾಸನ. ಬೇಡ ಕಣೋ ಭೀಮ, ಬೇಡ ಬೇಡ, ಬಿಟ್ಬಿಡೋ ಬಿಟ್ಬಿಡೋ. 2 ಕೈಗಳನ್ನು ನೀಡಿ ಕೇಳ್ಕೊತಾ ಇದ್ದಾಗ ಭೀಮ ಏನು ಮಾಡ್ದ, 1 ಕೈಯನ್ನ ತಗೊಂಡ. ಇದೇ ಕೈ ಅಲ್ವಾ ದ್ರೌಪದಿಯ ಶ್ರೀಗುಡಿಗೆ ಕೈ ಹಾಕಿದ್ದು. ದ್ರೌಪದಿಯ ಕೂದಲನ್ನು ಎಳ್ಕೊಂಡು ಬಂದು ಎಲ್ಲ ಸಭೆಗೆ ಇದೇ ಕೈ ಅಲ್ವಾ ಅಂದಿದ್ದೇನೆ. ಆ ಕೈಯನ್ನು ಎಳೆದ್ಬಿಟ್ಟ ಜೋರಾಗಿ. ಶರೀರದಿಂದ ಕೈಯನ್ನು ಎಳೆದಾಗ ಗಿಡ ಕಿತ್ತೋಯ್ತು. ಇಷ್ಟು ಒಂದು ಬಲಭುಜವೇ ಒಂದು, ಇನ್ನೊಂದು ಭುಜವನ್ನು ಕೀಳೋದು ಅಂತ ಹೇಳಿ ಭುಜವನ್ನ ಜೋರಾಗಿ 2 ಕಿತ್ತೋಯ್ತು. ಆ ಕೈಗಳನ್ನೇ ತಗೊಂಡು ಹೊಡೆದ. ಅದರಲ್ಲೇನೆ ಅವನ ಕೈಯಿಂದ ಅವನನ್ನೇ ಹೊಡೆದ ಭೀಮ. ಗದೆ ತಗೊಂಡು ಕುಕ್ಕಿದ. ದುಶ್ಯಾಸನನ ಹೊಟ್ಟೆ ಎದೆ ಹಳ್ಳ ಆಯಿತು. ರಕ್ತ ನಿಂತ್ಕೊಂತು, ರಕ್ತದ ಕಟ್ಟೆ ನಿಂತಿದೆ. ಕರ್ಕೊಂಡ್ಬಂದ್ರು ದ್ರೌಪದಿಯನ್ನ ಕರ್ಕೊಂಡು ಬಂದರು. ಅವನ ರಕ್ತವನ್ನು ತಗೊಂಡು ಅವಳ ತಲೆಗೆ ಹಚ್ಚಿದ. ಅದರ ತನಕ ತಲೆ ಕಟ್ಟಿರಲಿಲ್ಲ ಅವಳು. ಇನ್ನೂ ಒಂದು ಭಾರತದಲ್ಲಿ ಬರ್ತಾರೆ, ಅವನ ಹಲ್ಲುಗಳನ್ನ ಕಿತ್ತಿನಂತೆ, ಮೊಸಳನ್ನು. ಆ ಮೊಸಳನ್ನು ಕಿತ್ತು ಬಾಚಿದಂತೆ ತಲೆನ, ಅದೇ ಭಾಷಣಿಗೆ. ಆಗ ಇದು ನಿನಗೆ ಸೊಗಸೆ ಮಾನಿನಿಯಿಂದ ಕರುಳನ್ನು ಮುಡಿಸ್ತಾನೆ, ಅವಳ ಕರುಳನ್ನ. ಆಗ ತಾನೇ ತಗೊಂಡ ಆ ದುಶ್ಯಾಸನನ ರಕ್ತವನ್ನು ತಗೊಂಡ ಬೊಗಸೆಯಲ್ಲಿ ಎರಚಿಕೊಂಡ, ಅಷ್ಟೇ, ಕುಡಿಲಿಲ್ಲ. ಮನುಷ್ಯನ ರಕ್ತ ಹಲ್ಲನ್ನು ಪ್ರವೇಶಿಸಬಾರದು. ಅದಕ್ಕೆ ಅವರು ಶ್ರೀಪಾದರಾಜರು ಹೇಳಿದ್ರು, ವೈರಿ ದುಶ್ಯಾಸನನ ರಣದೊಳಡ್ಡೆಗೆಡಗಿ ವೀರ ನರಹರಿ ಲೀಲೆಯ ತೋರಿದ. ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದಂತೆ ಕೊಂದುಬಿಟ್ಟ. ಕರ್ಣನಿಗೆ ತುಂಬ ದುಃಖವಾಯಿತು. ಯಜಮಾನನ ತಮ್ಮ ಹೋಗ್ಬಿಟ್ನಲ್ಲ ದುಶ್ಯಾಸನ ಅಂತ ಹೇಳಿ ಯುದ್ಧ ಮಾಡ್ತಾ ಇದ್ದಾರೆ. ಕರ್ಣ ಬಂದ, ಎದುರಿಗೆ ನಿಂತ. ಈ ಕಡೆ ಕರ್ಣಾರ್ಜುನರ ಯುದ್ಧ, ಜಗತ್ಪ್ರಸಿದ್ಧವಾದ ಯುದ್ಧ. ಆಗ ಕರ್ಣ ಒಂದೇ ಸಮನ ಬಾಣ ಬಿಡ್ತಾ ಇದ್ದಾನೆ. ಅರ್ಜುನ, ಇದು ಮುಹೂರ್ತ ಕಣೋ, ಬಾಣ ಬಿಡು ಅಂತ. ಯಾಕೆ ಬಾಣ ಬಿಡ್ತಾನೆ? ಸುಮ್ಮನೆ ನಿಂತಿದ್ದಾನೆ ಇವನು. ಯಾಕೆ ನಿಂತಿದ್ದಾನೆ ಅರ್ಜುನ? ದೇವ ಹಗೆಯಾಗಿರನು ಕರ್ಣ, ಇದಾವ ಹದನೆಂದರಿಯೇ. ಅವನು ಶತ್ರು ನನಗೆ. ಕೃಷ್ಣ ಕೇಳು, ಕೈಗಳೇಳವು ತುಡುಕುವಡೆ ಧನುವ. ನನಗೆ ಕೈಯೇ ಬರ್ತಾ ಇಲ್ಲ ಕರ್ಣನ ಮೇಲೆ ಬಾಣ ಬಿಡಕ್ಕೆ. ಕೃಷ್ಣ ಅವನು ಮಾತಾಡ್ತೇನೆ ಕೇಳು. ಧರ್ಮರಾಜನಿಗೆ ಏನು ಗೌರವವನ್ನು ಕೊಡ್ತೇನೆ, ಅದರ 2ರಷ್ಟು ಗೌರವ ಇವನು ಕೊಡಬೇಕು ಅಂತ ಇದೆ. ಯಾಕೆ ಬರ್ತಾ ಇದೆ? ಕಣ್ಣರಿಯದಿದ್ದರೂ ಕರುಳರಿಯದೆ ಅಂತ ಮಾತಿದ್ದಲ್ಲ. ಹಿರಿಯ ಅಣ್ಣ ಬರ್ತಾ ಇದೆ, ಗೊತ್ತಿಲ್ಲ ಯಾರು ಅಂತ ಹೇಳು. ಕೃಷ್ಣ ಕರ್ಣನಾರೆಂದ. ಕರ್ಣ ಯಾರು ಹೇಳು, ನಿನಗೆ ಗೊತ್ತಿದೆ ಹೇಳು. ಕಾಲಯವನನ್ನು ಉಪಾಯದಿಂದವೇ ಬೀಳಿಸಿದೆ. ದ್ವಾರಕೆಗೆ ಅನೇಕ ಬಾರಿ ಬಂದ ಕಾಲಯವನ. ಅವನನ್ನ ಅಲ್ಲಿ ಹೊಡೆಯಲಿಲ್ಲ, ಸೋಲಿಸೇ ಕಳಿಸ್ದ. ಇನ್ನೊಬ್ಬರಿಂದ ಕೊಲ್ಲಿಸಬೇಕು ಅವನ್ನ. ಹಿಮಾಲಯದ ಗುಹೆಗೆ ಓಡಿ ಬಂದ ಕೃಷ್ಣ. ಕಾಲಯವನನ್ನು ಓಡಿ ಬಂದ. ಗುಹೆಯ ಪಕ್ಕದಲ್ಲಿ ನಿಂತಿದ್ದಾನೆ. ಆ ಕಾಲಯವನ ಓಡಿ ಬಂದವನೇ ಅಲ್ಲಿ ಮಲಗಿದ್ದವನನ್ನ ಎಡವಿದ. ಆ ಮಲಗಿದ್ದವನು ಎದ್ದು ಕಣ್ಣು ಬಿಟ್ಟು ನೋಡಿದ, ಕಾಲಯವನ ಸುಟ್ಟು ಹೋದ. ಪರೀಕ್ಷಿತ ಕೇಳ್ತಾನೆ, ಯಾರವನು ಮಲಗಿದ್ದವನು? ಮುಚುಕುಂದ, ಸೂರ್ಯವಂಶದ ರಾಜ. ಮುಚುಕುಂದನಿಂದ ಕಾಲಯವನನ್ನು ಬೀಳಿಸಿದೆ. ಮಾಗಧನ ಪರಿಶೀಲಿಸಿದೆ. ಭೀಮನನ್ನು ಕರ್ಕೊಂಡೋಗಿ ಜರಾಸಂಧನನ್ನ ಸೀಳಿಸಿಬಿಟ್ಟೆ ನೀನು. ಭೀಷ್ಮರನ್ನ ನಾನು ಹೇಳಿದಲ್ಲ ಕಥೆ, ಶಿಖಂಡಿ ನಿಲ್ಲಿಸ್ಬಿಟ್ಟು ಉಪಾಯವಾಗಿ ಭೀಷ್ಮರನ್ನು ಸೋತೆ. ಕೃಷ್ಣ ಡಾಳನ ಢಂಕಣಿಯ ಠಕ್ಕಿನ ಠೌಳಿಕಾರನು. ನೀನು ಏನು ಪದಗಳು ಉಪಯೋಗಿಸ್ತಾರೆ ನಿನಗೆಲ್ಲ ಗೊತ್ತಿದೆ. ಹೇಳು ಕರ್ಣನಾರೆಂದ. ಯಾರು ಕರ್ಣ ಹೇಳು. ನೋಡು,
ಕೃಷ್ಣ ಒಂದು ಮಾತು ಹೇಳ್ತೀವಿ, ಕಾಡಿನಲ್ಲಿ ಇದ್ವಲ್ಲ 12 ವರ್ಷ ವನವಾಸ, ಸಾತ್ವಿಕ ಜೀವನ, ತುಂಬ ಜೀವನ, ಬಹಳ ಚೆನ್ನಾಗಿತ್ತು ನಮಗೆ. ಪುನಃ ಬೇಕಾದ್ರೆ ನಾವು ಕಾಡಿಗೆ ಹೊರಟೋಗ್ತೀವಿ, ಅಲ್ಲೇ ಇರ್ತೀವಿ, ನಿನ್ನನ್ನು ಭಜಿಸುತ್ತೇವೆ, ಆದರೆ ಕರ್ಣನನ್ನು ನಾನು ಕೊಲ್ಲಲ್ಲ ಅಂತ ಹೇಳ್ತೀನಿ. ಇದೇನು ಬಂದುಕೊಳ್ಬೇಕು, ಕರ್ಣನನ್ನು ಕೊಲ್ಲಬೇಕಾಗೋದೇ ಅರ್ಜುನ, ಅದಕ್ಕಾಗಿ ನಿಲ್ಲಿಸಿದಾನೆ ಕೃಷ್ಣ. ಕೃಷ್ಣ ಸುಮ್ಮನೆ ಕೂತ್ಕೊಳ್ಳಿ, ಎಲ್ಲ ಕೇಳಿದ ಮೇಲೆ ಹೇಳ್ತಾನೆ, ಎಲ್ಲವೋ ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗನು ನೀನು, ಕುಂತಿ ಪಡೆದ ಮಂತ್ರದಲ್ಲಿ ಮೊದಲನೆಯೋ ನೀನು, ಬಂದ್ಬಿಡು ಕೊಲ್ಲು ಅವನ. ಯಾರು? ಧರ್ಮರಾಜ. ಕರ್ಣನೇ ಮೊದಲು ಕೊಣೋ ಅಂತ ಅವನು ಹೇಳಿದ್ನಲ್ಲ ಹಿಂದೆ. ಕೃಷ್ಣನ್ ಗೊತ್ತಿದೆ ಅವನು ಯಾರು ಹೇಳಿದಾನೆ, ಅವನೇ ಭೇದ ಮಾಡಿದ್ನಲ್ಲ ಕರ್ಕೊಂಡೋಗಿ ಕರ್ಣನನ್ನ ಭೇದ ಮಾಡಿದ ಮೇಲೆ ಕರ್ಣ ಯಾರು ಅಂತ ಗೊತ್ತಿರೋದ್ರ ಮೇಲೆ ಹೇಳ್ಬೇಕಲ್ಲ, ಇವನು ಹೇಳಲೇ ಇಲ್ಲ. ಒಂದು ಮಾತು ಹೇಳ್ತಾನೆ, ತುಂಬ ಮಾತಾಗಿದೆ ಇಬ್ಬರು. ಎಲ್ಲೋ ಹಿಮಕರ ತನಯ ಸೂರ್ಯವಂಶ ಚಂದ್ರವಂಶದಲ್ಲಿ ಹುಟ್ಟಿದಂತಹ ರಾಜಕುಮಾರ ನೀನು, ಬೆಸ್ತರ ಮನೆಯಲ್ಲಿ ಬೆಳೆದವನು ಅವನು, ನಿನಗೂ ಅವನಿಗೂ ಎಲ್ಲಿಗೋ ಸಂಬಂಧ, ಮೊದಲು ಬಾಣ ಬಿಡು. ನಾವೇನು ಮಾಡ್ತೀವಿ ಗೊತ್ತಿಲ್ಲದಿಲ್ಲ ವಿಚಾರಕ್ಕೆ, ಸ್ವಾಮಿ ಪುಣ್ಯ ಪಾಪ ಏನು ಗೊತ್ತಿಲ್ಲ, ಎಲ್ಲ ನೀನೇ ನೋಡ್ಕೊಳಪ್ಪ ಅಂತ ದೇವ್ರಿಗೆ ನೋಡ್ಕೊಂಡು ದೇವ್ರ ಕೈ ಮುಗಿತೀವಲ್ಲ, ಅದು ಅರ್ಜುನನು ಕೂಡ ಆ ಪುಣ್ಯ ಪಾಪ ಎಲ್ಲ ನಿನಗೇ ಇರಲಿ ಕೂಡ, ನನಗೇನು ಗೊತ್ತಿಲ್ಲ, ಬಾಣ ಬಿಡ್ತೀನಿ ಅಂತ ಹೇಳಿದವನು ಅರ್ಜುನ. ಅದು ಮಾಡಿದಾಗ ಇದೇ ಮುಹೂರ್ತ, ನಿರೀಕ್ಷೆ ಮಾಡಬೇಡ, ಮೊದಲು ಬಾಣ ಬಿಡು. ಯಾವಾಗ ಕೃಷ್ಣ ಇದನ್ನು ಮುಹೂರ್ತ ಅಂತ ಕರೀಲಿ, ಅಲ್ಲಿ ಕರ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಇದನ್ನು ಮುಹೂರ್ತ ಅಂತಿದೆಯಲ್ಲ, ನನಗೆ ಬಂದಿರೋ ಸ್ಥಿತಿ ಮುಹೂರ್ತ, ಪ್ರಶಸ್ತವಾದ ಸಮಯ ಮುಹೂರ್ತ, ಅದೇನೆ ಮಂಗಲ್ಯ ಕಟ್ಟೋದು ಮುಹೂರ್ತ, ಧಾರೆ ಎಳೆಯೋದು ಮುಹೂರ್ತ, ಇದನ್ನು ಮುಹೂರ್ತ ಅಂತ ಕರೀತಾ ಇದೆಯಲ್ಲ ನೀನು, ಇದು ಯಾವ ನ್ಯಾಯ ನಿನಗೆ? ಆವಾಗ ನ್ಯಾಯ ಧರ್ಮ ನನಗೆ ಹೇಳ್ತೀಯೇನೋ ಕರ್ಣ, ನ್ಯಾಯ ಧರ್ಮ ಇದ್ರ ಬಗ್ಗೆ ವಿವೇಕ ನನಗೆ ತಿಳಿಸ್ತಾ ಇದೆಯಾ? ತಾಳು. ಯದ್ ಭೀಮಸೇನಂ ಸರ್ಪೈಶ್ಚ ವಿಷಯುಕ್ತೈಶ್ಚ ಭೋಜನೈ ಆಚರತ್ವನ್ಮನೆ ರಾಜ ಪತೆ ಧರ್ಮಸ್ತದಾಗತಃ. ಅವತ್ತು ಭೀಮಸೇನನಿಗೆ ವಿಷದ ಲಡ್ಡುಗೆಗಳನ್ನು ತಿನ್ನಿಸಿ ಹಾಕ್ಬಿಟ್ರಲ್ಲ ನದಿ ಬುಡಕ್ಕೆ, ಎಲ್ಲಿ ಹೋಗುತ್ತೋ ಅವತ್ತಿನ ಧರ್ಮ ಕೇಳ್ತಾ ಇದ್ದಾನೆ ಕೃಷ್ಣ. ಅದು ಹೋಗಲಿ ಕಣಯ್ಯ. ಯದಾ ಪತಿವ್ರತ ಕೃಷ್ಣ, ಪತಿವ್ರತ ಕೃಷ್ಣ ದುಶ್ಯಾಸನ ವಶೇ ಸ್ಥಿತ ಸಭಾಯಾಂ ಪ್ರಾಹ ಸಂಕರ್ಣ ಪದೇ ಧರ್ಮಸ್ಥಳಾಗತಃ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದು ತಂದು ಅಪಮಾನ ಮಾಡಿ, ಏ ಕರ್ಣ ನೀನು ನ್ಯಾಯ ಹೇಳ್ಬೋದಾಗಿತ್ತಲ್ಲ, ಅವತ್ತು ಎಂತೆಂಥ ಮಾರ್ಮಿಕವಾದ ಮಾತುಗಳು ಹೇಳಿದೆಯೋ, ನೀನೇ ಅದನ್ನು ನಗ್ತಾ ಇದ್ದದ್ದು, ನಗ್ತಾ ಕೂತಿದ್ಯಲ್ಲ ಅವತ್ತು, ಎಲ್ಲ ಹೋಯ್ತು ಅವತ್ತು ನಿನ್ನ ಧರ್ಮ, ಇವತ್ತು ಧರ್ಮ ಹೇಳ್ತಾ ಇದೆಯಾ? ಅದು ಹೋಗಿ. ಯಥಾಭಿಮನ್ಯಂ ಯುದ್ಧೇತು ಪ್ರಾಮಾರಯನ್ ಮಹಾರಥ ಪರಿವಾರೇರಣೇ ಬಾಲಂ ಪದೇ ಧರ್ಮಸ್ಥಾಗತಃ. ಒಂದು ಸಿಂಹದ ಮರಿಯನ್ನ ಎಲ್ಲ ನರಿಗಳು ಸೇರಿಕೊಂಡು ಕೊಂದು ಬಿಟ್ರಲ್ಲ, ತುಳಿದು ಬಿಟ್ರಲ್ಲ ಅಭಿಮನ್ಯುವನ್ನ, ನೀವೆಲ್ಲನ ಎಲ್ಲ ಅವತ್ತು ಕರುಣೆ ಬರಲಿಲ್ವ ನಿನಗೆ? ಮಗು ಕೊಲ್ತಾ ಇದ್ದೀವಿ ಅಂತ ಅವತ್ತೆಲ್ಲ ಹೋಗಿತ್ತು ನಿನ್ನ ಧರ್ಮ? ಕೃಷ್ಣ ಒಂದೊಂದೇ ಹೇಳ್ತಾ ಇದ್ದಾನೆ ಕರ್ಣನಿಗೆ. ಆಗ ಅರ್ಜುನ ಹಿಂದೆ ಒಂದು ಮೊದಲು ಬಾಣ ಬಿಡು ಅಂತ, ಬಾಣ ಬಿಡಬೇಕಲ್ಲ, ನೋಡ್ತಾನೆ ಅರ್ಜುನ ಕರ್ಣ ರಥ ಹೂತು ಹೋಗಿದೆ, ಚಕ್ರ ಮೇಲೆ ಕೆತ್ತಾ ಇದ್ದಾನೆ, ಸಾರಥಿ ಇಲ್ಲ, ಎಂಥ ದುರಂತ ಪಾತ್ರ ಕರ್ಣದ್ದು. ಇದೇ ಸಮಯ ಬಾಣ ಬಿಡು ಕೃಷ್ಣ ಹೇಳ್ತಿರೋದು. ಬಿಟ್ಟ ತಗೊಂಡ ಬಾಣವನ್ನು, ಜೋರಾದ ಹರಿತವಾದ ಬಾಣ, ಅದನ್ನು ಬಿಟ್ಟ ಕರ್ಣನಿಗೆ. ಕರ್ಣನ ಶಿರಸ್ಸು, ಆ ಬಿಟ್ಟ ಕಂಗಳ ದಿವ್ಯ ತೇಜಸ್ಸಿನ, ಆ ಬೊಂಗುರು ಕೂದಲಿನ ಶುದ್ಧ ತೇಜಸ್ಸಿನಿಂದ ಕಳೆಯಿಂದ ಕೂಡಿರುವ ಕರ್ಣನ ಶಿರಸ್ಸು ನೆಲದಲ್ಲಿ ಬಿದ್ದುಬಿಟ್ಟು. ಯಾವ ರೀತಿ ದುರ್ಯೋಧನನ ಸಿಂಹಾಸನದ ಮೇಲೆ ಛತ್ರ ಬಂದಿದೆ, ಆ ಛತ್ರಿ ಮುರಿದು ಬಿದ್ದೋದ್ರೆ ಹೇಗೆ ಕಾಣುತ್ತೋ ಹಾಗಾಗೋಯ್ತು ಅಂತ. ಕಳಚಿ ದುರ್ಯೋಧನನ ಬೆಳುಗೊಡೆ ನೆಲಕ್ಕೆ ಬೀಳು ಹಂತದಲ್ಲಿ. ಇದನ್ನು ನೋಡೋಕ್ಕಾಗ್ದಲೇ ಸೂರ್ಯ ತನ್ನ ಮಗನ ಸಾವನ್ನು ನೋಡೋಕ್ಕಾಗ್ದಲೇ ಮುಳುಗಿದನು, ಸೂರ್ಯಾಸ್ತ ಆಯಿತು. ಇಲ್ಲಿ ಇಂದ್ರಾಂಶನಾಗಿದ್ದ ವಾಲಿಯನ್ನ ಅಲ್ಲಿ ಕೊಂದ, ಇಂದ್ರಾಂಶನಾಗಿದ್ದ ಸೂರ್ಯನಾಗಿದ್ದ ಸುಗ್ರೀವನನ್ನು ಉಳಿಸಿದ ರಾಮಾವತಾರದಲ್ಲಿ. ಇಲ್ಲಿ ಇಂದ್ರಾಂಶನಾದ ಅರ್ಜುನನಿಗೆ ಅಭಯ, ಸೂರ್ಯಾಂಶನಾದ ಕರ್ಣನಿಗೆ ಮರಣ. ಹೇಗಿದೆ ನ್ಯಾಯದ ತಕ್ಕಡಿ ಭಗವಂತನದು. ಒಂದು ಅವತಾರದಲ್ಲಿ ಒಬ್ಬನನ್ನ, ಇನ್ನೊಂದು ಅವತಾರದಲ್ಲಿ ಇನ್ನೊಬ್ಬನನ್ನ ಸಂಹಾರ ಮಾಡಿಸಿ ಭಗವಂತ ನ್ಯಾಯವನ್ನು ಕೊಟ್ಟಿದ್ದಾನೆ.
ಒಂದು ಗಮನಿಸಬೇಕು ನನಗೆ. ಕರ್ಣ ಸೂರ್ಯ ದೇವತೆಯೇ ಆದರೂ ಕೂಡ ಪಾಂಡವರನ್ನ ಕಂಡ್ರೆ ದ್ವೇಷ ಯಾಕೆ? ಯಾಕೆ ದ್ವೇಷ? ಅವನು ಸಹಸ್ರವರ್ಮ ಎನ್ನುವ ರಾಕ್ಷಸನ ಆವೇಶ. ಸಹಸ್ರವರ್ಮ ಎನ್ನುವ ರಾಕ್ಷಸ ಕರ್ಣನಲ್ಲಿ ಇದ್ದ ಕಾರಣ ಅವನು ದ್ವೇಷ ಮಾಡಬೇಕಾಗಿತ್ತು. ಕರ್ಣಾವಸಾನ ಆಗೋಯ್ತಲ್ಲ, ಘಟೋತ್ಕಚ ಮುಗೀತು, ದುಶಾಸನ ಆಯಿತು, ಅಭಿಮನ್ಯು ಆಯಿತು. ಆಗ ಇನ್ಯಾರಿಗೆ ಪಟ್ಟವನ್ನು ಕಟ್ಟಬೇಕು ಅಂತ ನೋಡ್ತಿದ್ರೆ ಶಲ್ಯನಿಗೆ ಪಟ್ಟವನ್ನು ಕಟ್ತಾರೆ. 18ನೇ ಯುದ್ಧ. 18ನೇ ಬೆಳಗಿನ ಯುದ್ಧದಲ್ಲಿ ಕೃಷ್ಣ ಏನು ಮಾಡ್ತಾನೆ? ಎಲ್ಲರನ್ನೂ ಕೊಲ್ಲಿಸುತ್ತಾನೆ. ಅಳಿದುಳಿದವರೆಲ್ಲರೂ ಸಾಯುತ್ತಾರೆ. ಶಲ್ಯನನ್ನು ಧರ್ಮರಾಜ ಸಂಹಾರ ಮಾಡ್ತಾನೆ. ಶಲ್ಯನನ್ನು, ಶಕುನಿಯನ್ನು ಸಹದೇವ ಕೊಲ್ತಾನೆ. ಎಲ್ಲ ಕೊಂದರು. ಸ್ವಲ್ಪ ಜನ ಉಳ್ಕೊಂಡ್ರು. ಅವರೆಲ್ಲ ಕೃಷ್ಣನಿಗೆ ಬಂದು ನಮಸ್ಕಾರ ಮಾಡಿ ಧರ್ಮರಾಜನಿಗೆ ನಾವು ವಿಧೇಯರಾಗಿರ್ತೇವೆ ಅಂತ ಹೇಳಿಬಿಟ್ಟವರೆಲ್ಲ. 18ನೇ ಮಧ್ಯಾಹ್ನದ ಯುದ್ಧ, ಭೀಮ ದುರ್ಯೋಧನರ ಗದಾಯುದ್ಧ, ಅತಿ ದೊಡ್ಡ ಯುದ್ಧ ಭೀಮ ದುರ್ಯೋಧನರದು. ಆಗ ಭೀಮನಿಗೆ ಸೂಚನೆಯನ್ನು ಕೊಟ್ಟು ದುರ್ಯೋಧನನ ತೊಡೆಗೆ ಬಡಿಯುವಂತೆ ಹೇಳಿ ದುರ್ಯೋಧನನ ಅವಸಾನ, ದುರ್ಯೋಧನ ಮುಗಿತು. ಆಗ ಕೌರವರ ಪೂರ್ಣ ನಾಶ, ಪಾಂಡವರಿಗೆ ಹಿತವಾಯಿತು. ಕೃಷ್ಣ ಮಾಡಿದಂತಹ ಕಾರ್ಯ ಅತಿ ಅದ್ಭುತವಾದದ್ದು. ಆ ನಂತರ ಎಲ್ಲರಿಗೂ ದಹನವಾಗಬೇಕಲ್ಲ, ಆಯಿತು. ಕೃಷ್ಣ ಕರ್ಕೊಂಡು ಹೋಗ್ಬಿಟ್ಟ ಎಲ್ಲರನ್ನೂ ಗಂಗಾ ನದಿ ತೀರಕ್ಕೆ. 1 ತಿಂಗಳ ಕಾಲ, 1 ತಿಂಗಳು ಸಾಮಾನ್ಯದಲ್ಲಿ ಮಾಡೋರ ಸ್ನಾನ ಕೊಡಿ ತರ್ಪಣ, ಸ್ನಾನ ಮಾಡಿ ತರ್ಪಣ ಕೊಡಿ. ಎಷ್ಟು ಜನ ರೀ! ಧರ್ಮರಾಜ ಸುಮ್ಮನೆ ಪೆಚ್ಚು ಮರೆ ಹಾಕೊಂಡು ಕೂತಿದ್ದಾನೆ. ಕೃಷ್ಣ ಕೇಳಿದ, ಯಾಕೆ? ನನ್ನ ಬಂಧುಗಳನ್ನ ಕಳ್ಕೊಂಬಿಟ್ನಲ್ಲ. ದುರ್ಯೋಧನಾದಿಗಳು ಎಲ್ಲ ನಮ್ಮ ಬಂಧುಗಳೇನೆ. ಎಂಥ ಧರ್ಮ ಇರಬೇಕ್ರಿ ಅವನಲ್ಲಿ. ಅವ್ರು ಕೊಟ್ಟಿರೋ ಕಷ್ಟ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾನೆ, ತಗೊಳ್ತಾ ಇಲ್ಲ ಜ್ಞಾಪಕವನು. ಅವನನ್ನು ಕೊಂದುಬಿಟ್ವಲ್ಲ ನಾವು, ನಮ್ಮ ಬಾಂಧವರನ್ನೆಲ್ಲ ಕಳ್ಕೊಂಡ್ಬಿಟ್ವಲ್ಲ ಅಂತ ಇದ್ದಾನೆ. ಆಗ ಕೃಷ್ಣ, ನಿನಗೆ ಈ ದುಃಖ ಹೋಗಬೇಕಾದ್ರೆ ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳಿ ಪಾಂಡವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಅಶ್ವಮೇಧ ಯಾಗ ಮಾಡಿಸ್ದ. 3 ಯಾಗ ಮಾಡಿದಂತಹ ಪುಣ್ಯವನ್ನು ಕೊಟ್ಬಿಟ್ಟ ಎಲ್ಲರೂ. ಮಾಡಿದ ಒಂದೇ ಯಾಗ, ಪುಣ್ಯ 3 ಯಾಗ ಮಾಡಿದರು. ಪಾಂಡವರ ಅಶ್ವಮೇಧ ಯಾಗ ಎಲ್ಲ ಆಯಿತು. ಪುರ ಪ್ರವೇಶ, ಅರಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕರ್ಕೊಂಡು ಹೋದ ಒಳಗಡೆಗೆ ಧೃತರಾಷ್ಟ್ರನ ಬಳಿಗೆ ಹೋದ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಪಾಂಡವರನ್ನ ಹೇಳ್ತಾ ಇದ್ದಾರೆ, ಬಂದರೆ ಪಾಂಡವರು ಬಂದರೆ, ಎಲ್ಲಿ ಭೀಮ, ಎಲ್ಲಿ ನನ್ನ ಮಕ್ಕಳನ್ನೆಲ್ಲ ಕೊಂದವನವನು, ನೋಡ್ಬೇಕವನ್ನ, ಎಲ್ಲಿ ಬಾ, ಕರೀರಿ ಕರೀರಿ. ಭೀಮಸೇನ ದೇವರು ನುಗ್ಗಕ್ಕೆ ಹೋದರು ಧೃತರಾಷ್ಟ್ರನ ಬಳಿಗೆ. ಅಷ್ಟೊತ್ತಿಗೆ ಕೃಷ್ಣ ವ್ಯವಸ್ಥೆ ಮಾಡಿದ್ದ. ಭೀಮನನ್ನು ಹಿಂದಕ್ಕೆ ಎಳೆದು ನಿಲ್ಲಿಸ್ತಾನೆ. ಯಾಕೆ? ಕೃಷ್ಣ ಅವನು ಕರೀತಾ ಇದ್ದಾನೆ, ದೊಡ್ಡಪ್ಪ ಹೋಗ್ಬೇಕಲ್ಲ, ಹೋಗ್ಬೇಡ ಸುಂದಿರು. ಇನ್ನೊಂದು ಸನ್ನೆ ಮಾಡ್ದ. ಯಾರು? ಕೃಷ್ಣ. ದೊಡ್ಡದಾದ ಒಂದು ಗಾಲಿಯ ಬಂಡಿ, ಅದರ ಮೇಲೆ ಭೀಮನ ವಿಗ್ರಹವನ್ನು ಮಾಡಿಸಿದ್ದಾನೆ. ಉಕ್ಕಿನ ವಿಗ್ರಹ, ಎಷ್ಟು ತೂಕ ಇರಬೇಡ, ಅದಕ್ಕೆ ಅದನ್ನು ಎಳ್ಕೊಂಬಂದರು. ಎತ್ಕೊಂಬರಕ್ಕಾಗಲ್ಲ, ಯಾರ ಕೈಲೂ ತಗೋಬೇಕಾಗ. ಉಕ್ಕಿನ ಭೀಮ, ಲೋಹ. ಆಗ ಧೃತರಾಷ್ಟ್ರ, ಮಹಾರಾಜ ನೋಡು ಭೀಮ ಬಂದಿದ್ದಾನೆ, ನಿನ್ನ ಹತ್ರ ಕಳಿಸ್ತೀವಿ ಅಂದ್ಬಿಟ್ಟು ಆ ಉಕ್ಕಿನ ಭೀಮನನ್ನು ಕೃಷ್ಣ ತಳ್ಳಿದ. ಬಂತು ಧೃತರಾಷ್ಟ್ರನ ಬಳಿಗೆ. ಧೃತರಾಷ್ಟ್ರ, ಬಾ ಮಗುವೇ, ಎಷ್ಟು ವೀರನೋ ನೀನು, ನನ್ನ 100 ಮಕ್ಕಳನ್ನ ಕೊಂದಿಯಲ್ಲೋ, ಬಾಪ ಬಾರೋ ಅಂತ ಉಪಾಯದಲ್ಲಿ ಕರೆದಾಗ ಭೀಮ ಆ ಪ್ರತಿಮೆ ಬಂದಾಗ ಆ ಪ್ರತಿಮೆಯನ್ನು ಧೃತರಾಷ್ಟ್ರ ಜೋರಾಗಿ ತಬ್ಬಿದ, ಆಲಂಗಿಸಿಕೊಂಡ ಗಟ್ಟಿಯಾಗಿ. ಆಲಂಗಿಸಿಕೊಂಡ ಕೂಡಲೇ ಆ ಉಕ್ಕಿನ ಲೋಹದ ಭೀಮ ಪ್ರತಿಮೆ ಪುಡಿ ಆಗೋಯ್ತು. ನಿಜವಾದ ಭೀಮ ಹೋಗಿದ್ದಿದ್ರೆ ಏನು ಗತಿ ಆಗ್ತಾ ಇತ್ತು? ಕೃಷ್ಣ ಯಾವ ಯಾವ ಸಂದರ್ಭದಲ್ಲಿ ಪಾಂಡವರನ್ನ ರಕ್ಷಣೆ ಮಾಡಿ ಉಳಿಸ್ಕೊಂಡು ಬಂದಿದ್ದಾನೆ ಭಗವಂತ. ಆಗ ಧೃತರಾಷ್ಟ್ರನ ಸ್ಥಿತಿ ಇನ್ನೇನಾಗಿರಬೇಡ. ಆವಾಗ ಗಾಂಧಾರಿಯ ಬಳಿಗೆ ಹೋದ. ತುಂಬ ಶೋಕ. ಕುಂತಿ ಅಲ್ಲಿಯೇ ಕುಳಿತಿದ್ದಾಳೆ ಗಾಂಧಾರಿಯ ಹತ್ತಿರ. ಗಾಂಧಾರಿ ಶಾಪವನ್ನು ಕೊಡ್ತಾಳೆ. ಪರಮಾತ್ಮ ಜೀವನಿಗೆ ಶಾಪ ಕೊಡಲ್ಲ, ಕೊಡಲೇಬೇಕಾದ್ರೆ. ಆದರೆ ಜೀವ ಪರಮಾತ್ಮನಿಗೆ ಶಾಪ ಕೊಟ್ಟಿದ್ದು ಇದೇ ಪ್ರಸಂಗ. ಜೀವ ಪರಮಾತ್ಮನಿಗೆ ಒಪ್ಕೊಂಡು ಆಯಿತು, ಸಕ್ಸಸ್ ಆಯಿತು. ಗಾಂಧಾರಿ ಹೇಳ್ತಾಳೆ, ನನ್ನ 100 ಮಕ್ಕಳು, ನನ್ನ ಕಡೆಯ ಬಂಧುಗಳು, ಪರಿವಾರದವರು ಎಲ್ಲರನ್ನೂ ಕೂಡ ಕೊಲ್ಲಿಸಿದೆಯಲ್ಲೋ ಕೃಷ್ಣ, ನಿನ್ನ ಕಡೆಯವರು ಎಲ್ಲ ಹಾಗೆ ಹೊಡೆದಾಡಿ ಸಾಯಲಿ ಅಂತ ಶಾಪ. ಆಯ್ತಮ್ಮ, ಹಾಗೆ ಆಗಲಿ ಅಂತ ಕೃಷ್ಣ. ಅದಕ್ಕೆ ಯಾದವಿ ಕಲಹ ಉಂಟಾಗ್ತದೆ ಗಾಂಧಾರಿಯ ಶಾಪ ನಿಮಿತ್ತ. ಕೃಷ್ಣ ಈ ಸಲ ಪಟ್ಟಾಭಿಷೇಕ ಮಾಡ್ತಾನೆ ಧರ್ಮರಾಜನಿಗೆ.
ಅತಿ ದೊಡ್ಡದಾದಂತಹ ಪಟ್ಟಾಭಿಷೇಕ ಚೆನ್ನಾಗಾಯಿತು. ಒಬ್ಬೊಬ್ಬರು ಒಂದೊಂದು ಖಾತೆಯಲ್ಲಿ ಇದ್ದಾರೆ. ಭೀಮ, ಅರ್ಜುನ, ನಕುಲ, ಸಹದೇವರು. ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಧರ್ಮರಾಜನ ಕೇಳಬೇಕೆ ಅಂತಹ ರಾಜ್ಯಭಾರ. ಆದರೂ ಕೂಡ ಬಿಕೋ ಅನ್ನಿಸ್ತಿದೆ. ಯಾವುದು ಅರಮನೆ. ಅವನ ಕಡೆಯವರು ಒಬ್ಬರು ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅದೇ ಚಿಂತೆ ಮಾಡಬೇಡ ಅಂತ ಬೇಕಾದಷ್ಟು ಕೃಷ್ಣ ಹೇಳ್ದ. ನಾನು ಈ ಸಲ ಊರಿಗೆ ಹೊರಡ್ತೀನಿ ಇಂದ. ಯಾರು ಕಳಿಸ್ಕೊಡ್ತಾರೆ ಊರ್ಗವನ್ನ? ಬಂದ ಕೆಲಸವೆಲ್ಲ ಆಯಿತು, ನನ್ನ ದ್ವಾರಕೆಗೆ ನಾನು ಹೋಗಬೇಕು. ಕೃಷ್ಣ ಹೇಳಿದ ಮಾತು, ಇಲ್ಲ ಹೋಗಬೇಡ, ಇರು, ಇನ್ನೂ ಸ್ವಲ್ಪ ದಿನ ಇರು, ನಿನ್ನನ್ನು ಬಿಟ್ಟಿರಲ್ಲ ನಾನು. ಕೃಷ್ಣ ಇದ್ದ ಕೆಲವು ದಿನಗಳ ಕಾಲ. ಆಮೇಲೆ ಹೊರಟ. ದ್ವಾರಕೆಯಲ್ಲಿ ಅದ್ದೂರಿ ಸ್ವಾಗತ, ಬಹಳ ದೊಡ್ಡ ಸ್ವಾಗತ ದ್ವಾರಕೆಯಲ್ಲಿ. ಎಷ್ಟು ದಿಗ್ವಿಜಯ ಮಾಡಿ ಬಂದಿದ್ದಾನೆ ಭಗವಂತ. ದಿಗ್ವಿಜಯ ಆಗಿದೆ. ಆಗ ತಕ್ಷಣವೇ ದ್ವಾರಕೆಯಲ್ಲಿ ಸ್ವಾಗತ ಆಯಿತು. ಹಾಗೆ ಕುಳಿತಿದ್ದಾನೆ ಸ್ವಾಮಿ. ಆ ಕುಳಿತಿದ್ದಾಗ ತಕ್ಷಣ ಏನಾಯಿತು, ಒಂದು ದಿನ ಸಾಮಾನ್ಯವಾಗಿ ಕಥೆ ಪುರಾಣಗಳು ಓದ್ತಾ ಇರ್ತೀವಿ, ವಾಕ್ಯ ಇರುತ್ತೆ ಅದರಲ್ಲಿ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು, ಕಡು ಬಡವನಾಗಿದ್ದನು, 12 ಮಕ್ಕಳಿದ್ದವು. ಇದ್ದೇ ವಾಕ್ಯ. ಕಡು ಬಡವ ಕುಚೇಲ, ಸುಧಾಮ, ಏನೂ ಇಲ್ಲ, ಉಣ್ಣಕ್ಕಿಲ್ಲ ಉಡಕ್ಕಿಲ್ಲ, ಅಷ್ಟು ಬಡತನ. ಹೆಂಡತಿ ಕೇಳಿದ್ರು ಅವನನ್ನು, ಸುಧಾಮನನ್ನು, ನಿಮ್ಗೆ ಯಾರು ಬಂಧುಗಳೇ ಇಲ್ವೇ? ಯಾರು ಇಲ್ಲ. ಸ್ನೇಹಿತರು ಯಾರು ಇಲ್ವೇ? ಇಲ್ಲ, ಒಬ್ಬ ಇದ್ದ ಸ್ನೇಹಿತ ಪಾಠ ಕೇಳ್ತಿದ್ದಾಗ. ಈಗ ಎಲ್ಲಿದ್ದಾನೋ ಅವನು, ಅವನ ಹೆಸರು ಕೃಷ್ಣ ಅಂತ. ಕೃಷ್ಣನನ್ನ ನೋಡದೇ ಇರುವ ಕಾರಣ ಅವನನ್ನು ಸ್ಮರಣೆ ಮಾಡದೇ ಇದ್ದದ್ದರಿಂದ ಆ ಕಷ್ಟ ಬಂದಿತ್ತು ಅವನಿಗೆ. ನೋಡ್ಕೊಂಬಂದ್ರಿ, ಎಲ್ಲಿದ್ದಾನೆ? ದ್ವಾರಕೆಯಲ್ಲಿದ್ದಾನಂತೆ, ಹೋಗಿ ನೋಡ್ಕೊಂಬನಿ ಅಂತ ಹೆಂಡತಿ ಕಳಿಸಿದ್ರು. ರಿಕ್ತಹಸ್ತೇನ ನೋಪೇಯ ರಾಜಾನಂ ದೈವತಂ ಗುರುಂ ಅಂತ. ರಾಜನನ್ನ, ಗುರುಗಳನ್ನ, ದೇವರನ್ನ, ಮಗುವನ್ನ ಮೊದಲನೇ ಸಲ ನೋಡಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರದು, ಏನಾದ್ರು ತಗೊಂಡು ಹೋಗಬೇಕು. ರಿಕ್ತ ಹಸ್ತೇನ, ರಿಕ್ತ ಅಂದರೆ ಖಾಲಿ ಕೈ, ರಿಕ್ತ. ಆಗ ಏನು ಮಾಡ್ತಾಳೆ ಅವನ ಹೆಂಡತಿ, ಒಂದು ವಸ್ತ್ರದಲ್ಲಿ ಒಂದಿಷ್ಟು ಅವಲಕ್ಕಿಯನ್ನು ಕಟ್ಟಿಕೊಟ್ಲು. ತಗೊಂಡೋಗ್ಕೊಡ್ರೆ ಅವನು ಕಟ್ಟಿಕೊಂಡ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಡಕ್ಕೆ ಬಂದ. ಊರಿಗೆ ದ್ವಾರಕೆಗೆ ಬಾಗಿಲಲ್ಲಿ ನಿಂತು ಹೇಳಿ ಕಳಿಸಿದ. ಸ್ನೇಹಿತ ಅಂತ ಹೇಳಿ, ಕುಚೇಲ ಅಂತ ಹೇಳಿ ಗೊತ್ತಾಗುತ್ತೆ ಎಂದಾಗ ಕೃಷ್ಣ ಒಳಗೆ ಕರೀರಿ, ಒಳಗೆ ಬಿಡಿ ಎಂದಿಲ್ಲ. ಅವನೇ ಬಂದ್ಬಿಟ್ಟ ಬಾಗಿಲಿಗೆ ಒಂದು ಮಗುವನ್ನ ಎತ್ತಿಕೊಂಡಂತೆ ಕುಚೇಲನನ್ನ ಕೃಷ್ಣನಾಗಿ ಬಿಟ್ಟಿದ್ದಾನೆ. ಎತ್ತುಕೊಂಡು ಒಳಗಡೆ ಹೊರಟದ. ಕೂಡಿಸಿದ ಪೀಠದಲ್ಲಿ. ಕುಚೇಲ, ಚೆನ್ನಾಗಿದೆಯಾ? ಕುಶಲವಾಗಿದೆಯಾ? ಸಂತೋಷವಾಗಿದೆಯಾ? ಮದುವೆ ಆಯ್ತಾ? ಮಕ್ಕಳು ಹೇಗೆ? ಎಲ್ಲಿದ್ದಾರೆ? ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ? ಎಲ್ಲ ಕೇಳ್ದ. ಕುಚೇಲನು ಜ್ಞಾಪಿಸಿಕೊಂಡ. ಕೃಷ್ಣ, ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಸಲ ನಾವು ಕಾಡಿಗೆ ಹೋದ್ವಲ್ಲ, ಗುರುಗಳಿಗೆ ಏನಾದ್ರು ತಂದ್ಕೊಡ್ಬೇಕು ಅಂತ. ದೊಡ್ಡ ಮಳೆ ಬಂದ್ಬಿಡ್ತಲ್ಲ, ಕತ್ತಲಾಯ್ತಲ್ಲ. ಆಗ ಗುರುಗಳು ದೊಡ್ಡ ದೀಪ ಹಚ್ಕೊಂಡು ಬಂದು, ಕುಚೇಲ, ಕೃಷ್ಣ ಎಲ್ಲಿದ್ದೀರೋ ಅಂತ ಕರೆದ್ರಲ್ಲ ಅವತ್ತಿನ ದಿವಸ. ಎಂಥ ದೃಶ್ಯ ಅದು, ಜ್ಞಾಪಿಸ್ಕೊತಾ ಇದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಏನೇನಾಯ್ತೋ ಅದೆಲ್ಲ ಕೃಷ್ಣ ಮತ್ತು ಕುಚೇಲ ಜ್ಞಾಪಿಸ್ಕೊತಾ ಇದ್ದಾರೆ. ಇದ್ದ 3-4 ದಿನಗಳ ಕಾಲ ಇದ್ದ. ಅಭ್ಯಂಜನ ಸ್ನಾನ ಚೆನ್ನಾಗಿ ಆಯಿತು. ಮೃಷ್ಟಾನ್ನ ಭೋಜನ ಊಟ ಆಯಿತು. ಒಂದು ಉಯ್ಯಾಲೆ, ಹಂಸತೂಲಿಕಾ ತಲ್ಪ ಅಂತ ಹೆಸರದಕ್ಕೆ, ಕೊಳ್ಳಿರಿಸಿ ಕೃಷ್ಣ ಚಾಮರದಿಂದ ಬೀಸಿದ ಅವನಿಗೆ, ಕುಚೇಲನಿಗೆ ತಾಂಬೂಲ ಕೊಟ್ಟ. ಏನೋ ತಂದಿದೆಯಲ್ಲೋ, ಕೊಡ್ತಾ ಇಲ್ವಲ್ಲೋ ನನಗೆ, 3 ದಿವಸದಿಂದ ನೋಡ್ತಾ ಇದ್ದೀನಿ, ಏನೋ ಅದು ತಂದಿರೋದು ನೀನು? ಬಲ ಕೊಡಕ್ಕೆ ನಾಚಿಕೆ. ಇಷ್ಟು ದೊಡ್ಡ ಅರಮನೆ ವೈಭವ, ಒಂದು ತುಂಡು ಬಟ್ಟೆಯಲ್ಲಿ ಇಷ್ಟು ಅವಲಕ್ಕಿ ಏನಂತ ಕೊಡೋದು? ಕೊಡ್ತಾ ಇಲ್ಲ ಕುಚೇಲ. ಬಲವಂತವಾಗಿ ಕಿತ್ತುಕೊಂಡ ಕೃಷ್ಣ. ಕಿತ್ತುಕೊಂಡದ್ದು ಅವಲಕ್ಕಿಯ ಗಂಟನ್ನಲ್ಲ, ಕುಚೇಲನ ಸಮಸ್ತ ಕಷ್ಟಗಳನ್ನು ಕಿತ್ತುಕೊಂಡ. ಆರೋಪದಲ್ಲಿ ಗಂಟನ್ನು ಬಿಚ್ಚಿದ್ದು ಗಂಟು ಮಾತ್ರವಲ್ಲ, ಕುಚೇಲನ ಕಷ್ಟದ ಗಂಟುಗಳೆಲ್ಲ ಬಿಚ್ಚಿದವು. ಒಂದು ಹಿಡಿ ತಗೊಂಡ ಅವಲಕ್ಕಿ ಬಾಯಿಗೆ ಹಾಕ್ಕೊಂಡ. ಅವಲಕ್ಕಿ ಪುಡಿ ಆಗೋಯ್ತು ಕೃಷ್ಣನ ಬಾಯಿನಲ್ಲಿ. ಪುಡಿ ಆದದ್ದು ಅವಲಕ್ಕಿ ಮಾತ್ರವಲ್ಲ, ಕುಚೇಲನ ಸಮಸ್ತ ಬಡತನವೂ ಪುಡಿ ಆಗೋಯ್ತು. ದಾರಿದ್ರ್ಯ ಎಲ್ಲ ಹೋಗ್ಬಿಡ್ತು. ಇನ್ನೂ ಒಂದು ಹಿಡಿ ತಗೊಂಡ. ಐಶ್ವರ್ಯ ಎಷ್ಟು ಬರಬೇಡ. ಹಾಗಾದ್ರೆ ಲಕ್ಷ್ಮಿ ರುಕ್ಮಿಣಿ ಹೇಳ್ತಾಳೆ, ಸ್ನೇಹಿತನಿಗೆ ಒಂದು ಹಿಡಿ ಕೊಟ್ಟದ್ದು ಸಾಲದೆ, ಇಲ್ಲದೆ ಹೋದರೆ ಲಕ್ಷ್ಮಿಯೇ ಅವರ ಮನೆಯಲ್ಲಿ ಇರಬೇಕಾಗಿತ್ತು ಬಂದು. ಅದಕ್ಕೆ ಆಗ ಕುಚೇಲನನ್ನ ಕಳಿಸ್ಕೊಟ್ಬಿಟ್ಟ. ಅಷ್ಟೇ, ಹೊರಟ. ಕುಚೇಲ ಹೋದ.
ಸ್ವಲ್ಪ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನಾನು ಯಾತಕ್ಕೆ ಬಂದೆ? ಕೃಷ್ಣನಿಗೆ ಕಷ್ಟ ಹೇಳ್ಕೊಳಕ್ಕೆ ಬಂದೆ, ಬಡತನ ಹೇಳ್ಕೊಳಕ್ಕೆ ಬಂದೆ, ಏನು ಕೇಳಿಲ್ವಲ್ಲ ನಾನು. ಆಗ ಅನ್ಕೋತಾನೆ, ಕೃಷ್ಣ ನಿನ್ನಲ್ಲಿ ನಾನು ಏನನ್ನು ಹೇಳ್ಕೊಳ್ಳಿಲ್ವಲ್ಲ, ಕೊಡುವಂತ ನೀನು ಕೇಳಿಲ್ವಲ್ಲ ಅಂತ ಬುದ್ಧಿ ಕೊಟ್ಟಿಯಲ್ಲ, ಸಾಕಪ್ಪ ನನಗೆ. ಕೊಡು ಅಂತ ಹೇಳಿದ್ರೆ ನೀನು ಕೊಟ್ಬಿಡ್ತಿದ್ದೆ, ಮೊದಲಿನ ಭಕ್ತಿ ಹೊರಟೋಗ್ತಿತ್ತು. ಅದೇ ಭಗವಂತನಲ್ಲಿ ಏನನ್ನೂ ಯಾಚಿಸಬಾರದು. ಕೇಳಿಬಿಟ್ಟು ಭಕ್ತಿ ಹೊರಟೋಗುತ್ತೆ, ವ್ಯಾಪಾರ ಸಂಪರ್ಕ ಇರುತ್ತೆ. ಭಗವಂತ ಅನ್ಕೋತಾನೆ, ನಾನು ಬಂಗಾರ ಕೊಡಬೇಕು ಅಂತಿದ್ದೆ, ನೀನು ಬರೀ ಬೆಳ್ಳಿ ಕೇಳ್ತೀಯಲ್ಲೋ ಅಂತ ಸ್ವಾಮಿ. ಕೇಳ್ಕೊಬಾರ್ದೆ, ಬರೀ ಬೆಳ್ಳಿನೂ ಅಲ್ಲ, ನಾವು ಕೇಳೋದು ಬರೀ ಪ್ಲಾಸ್ಟಿಕ್ಕೇ ಅದು. ವರವನ್ನ ಕೇಳಲು ಹೋಗಬಾರ್ದು ಭಗವಂತನನ್ನ. ಕುಶೀಲನ ನೀತಿ ಅದಾಗಿದೆ, ಕೇಳಬೇಕೆ. ಅವನು ಗೊತ್ತಿಲ್ವೇ? ಸರ್ವವೀಕ್ಷಕ, ಎಲ್ಲವನ್ನೂ ನೋಡ್ತಾ ಇರ್ತಾನೆ ಭಗವಂತ. ಹೋಗ್ತಾನೆ ಕುಶೀಲ, ಅವನ ಮನೆ ಮುಂದೆ ಹೋಗ್ತಾಳೆ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಳೇ ಮನೆ, ಹೋಗ್ಬಿಟ್ಟು ದಿವ್ಯವಾದ ಬಂಗಲೆ ಆಗಿದೆ. ಮನೆಯೊಳಗೆ ಧನ ಕನಕ ವಸ್ತು ವಾಹನ ಪಶು ಬೇಕಾದಷ್ಟು. ಆಗ ಮನೆಯವರೆಲ್ಲ ಸಮೃದ್ಧಿಯಾಗಿದ್ದಾರೆ, ಅತಿ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಬಂದ್ಬಿಟ್ಟಿದೆ. ಯಾವುದು ಅಂತಿವೆಲ್ಲ? ಕೃಷ್ಣನ ದಯೆ. ನಾನು ಹೇಳ್ಕೊಳ್ಳದೇನೇ ಎಷ್ಟು ಕೊಟ್ಟಿದ್ದಾನಲ್ಲ, ಇನ್ನು ಹೇಳ್ಕೊಂಡಿದ್ದಿದ್ರೆ ಎಷ್ಟು ಕೊಟ್ಬಿಡ್ತಿದ್ದ ಸ್ವಾಮಿ ಅಂತ ಅನ್ಕೋತಾನೆ. ಈ ಕುಚೇಲೋಪಾಖ್ಯಾನದ ಕಥೆ ಇದು ಬಂದಿದೆ. ಆಗ ಇಲ್ಲಿ ಹೇಳ್ತಾರೆ ಶುಕ್ರ ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ, ಯಾ ಇದಂ ಅನುಸೃಣೋತಿ ಶ್ರಾವಯೇತ್ವಾ ಮುರಾರೇಹೇ ಚರಿತ ಅಮೃತಂ ಜಗದವಿರಂ ತದ್ಭಕ್ತ ಕರ್ಣಾಮತಂಸಂ ಭಗವತಿ ಕೃತ ಚಿತ್ತೋ ಯಾಚಿತ ಕ್ಷೇಮಧಾಮ. ಸೂತ್ರರು ಹೇಳ್ತಾರೆ, ಶೌರ್ಯಕಾಲಿಗಳೆಲ್ಲ ವ್ಯಾಸ ಪುತ್ರರಾದ ಶುಕಾಚಾರ್ಯರೇ ಮೊದಲಾದ ಮಹಾನುಭಾವರು ವರ್ಣಿಸಿರುವ ಮಂಗಳ ಕೀರ್ತಿಯಾದ ಶ್ರೀಹರಿಯ ಚರಿತ್ರೆ ಜಗತ್ತಿನ ಎಲ್ಲ ಪಾಪಗಳನ್ನು ಸಂಪೂರ್ಣವಾಗಿ ಕಳೆಯುತ್ತದೆ. ಪಾಪಗಳನ್ನು ಕಳೆಯೋದು ಯಾವುದೇ ಸ್ನಾನಾದಿಗಳಿಂದ ಅಷ್ಟೇ ಅಲ್ಲ, ಈ ಕೃಷ್ಣ ಕಥೆ ಗೋವಿಂದ ಸುಂದರ ಕಥಾ ಸುಧಯಾ ಸರ್ಣ ಆನಂದ ಎನ್ನ ಕಿಲ ಕೇವಲ ಇಂದ್ರಿಯಾಣಿ. ಆನಂದವಾಗಿ ಕೇಳುವುದು. ಭಕ್ತರ ಕಿವಿಗಳಿಗೆ ಆಭರಣ ಯಾವುದಪ್ಪ ಅಂದರೆ ಪ್ರತಿನಿತ್ಯ ಈ ಕೃಷ್ಣ ಕಥೆಯನ್ನು ಕೇಳ್ತಾರೆ. ಶ್ಲೋಕದಲ್ಲಾದರೂ ಪಾರಾಯಣವಾಗಲಿ, ಕಥೆಯ ರೂಪದಲ್ಲಾದರೂ ಆಗಲಿ, ಭಗವಂತನಿಗೆ ನಿತ್ಯ ಮನಸ್ಸುಳ್ಳವರಾಗಿ ನಿತ್ಯ ಕ್ಷೇಮ ರೂಪವಾದ, ನಿತ್ಯ ಅಂದರೆ ಶಾಶ್ವತ, ಶಾಶ್ವತ ಕ್ಷೇಮ ರೂಪವಾದ ಮೋಕ್ಷವನ್ನು ಪಡೆಯುತ್ತಾರೆ. ಶುಕ್ರು ಹೇಳ್ತಾ ಹೋಗ್ತಾರೆ, ಕೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭೈರ್ವೃತಃ ಭೋವತಾರಯನ್ ಭಾರಂ ಯವಿಷ್ಟಂ ಜನಯನ್ ಕಲಿಂ. ಕೃಷ್ಣನು ಬಲರಾಮನಿಂದ ಕೂಡಿ ಎಲ್ಲರನ್ನು ದೈತ್ಯರನ್ನು ಸಂಹಾರಿ ಬಂಧುಗಳಿಗೆ ಕಲಹವನ್ನು ಹುಟ್ಟಿಸಿ ಭೂಭಾರವನ್ನು ಕಳೆದನು. ಬಂಧುಗಳಲ್ಲೇ ವೈರ ಹುಟ್ಟಿಸ್ದ. ಆಗ ಶುಕರು ಹೇಳ್ತಾರೆ, ಕೃಷ್ಣನು ಯದುಕುಲವನ್ನೇ ನಾಶ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡು ದೊಡ್ಡದಾದಂತಹ ಕ್ಷೇತ್ರ ದ್ವಾರಕೆಯ ಪಕ್ಕದಲ್ಲಿ, ಅದರ ಹೆಸರು ಪಿಂಡಾರಕ ಅಂತ. ಆಗ ಪಿಂಡಾರಕದ ಕ್ಷೇತ್ರದಲ್ಲಿ ದೂರ್ವಾಸ ವಿಶ್ವಾಮಿತ್ರಾದ ಋಷಿಗಳು ಎಲ್ಲ ಬಂದಿದ್ದಾರೆ, ಎಲ್ಲ ಋಷಿಗಳು ಬಂದಿದ್ದಾರೆ. ದೊಡ್ಡದಾದ ಉತ್ಸವ ನಡೀತಿದೆ, ಸಂತೋಷವಾಗಿದ್ದಾರೆ ಯಾದವರು. ಅಲ್ಲಿ ಜಾಂಬವತಿಯ ಮಗ ಸಾಂಬ ಎನ್ನುವನಿಗೆ ಸ್ತ್ರೀ ವೇಷವನ್ನು ಧರಿಸಿದ್ದಾರೆ, ಹಾಕಿದ್ದಾರೆ. ಅದು ಗರ್ಭಿಣಿ ವೇಷವನ್ನು ಹಾಕಿದ್ದಾರೆ. ಅವನನ್ನು ನಿಧಾನವಾಗಿ 4 ಜನ ನಡೆಸ್ಕೊಂಬರೋದು, ನಿಧಾನವಾಗಿ ನಡೀತಾನ, ಸ್ತ್ರೀ ನಡೆದ ಹಾಗೆ. ಎಲ್ಲ ಋಷಿಗಳಿಗೂ ನಮಸ್ಕಾರ ಮಾಡಿಸೋದು ಅವನ ಕೈಲಿ. ಋಷಿಗಳನ್ನು ಕೇಳೋದು, ಸ್ವಾಮಿ ಈ ನಮ್ಮ ಯಾದವ ಹೆಂಗಸಿಗೆ ಎಂಥ ಮಗುವಾಗುತ್ತೆ ಹೇಳಿ ಅನ್ನೋದು. ಅವ್ರು ಏನಾದ್ರು ಒಂದು ಹೇಳ್ತಾರೆ, ಗಂಡ ಹೆಣ್ಣು ಯಾವ್ದಾರು ಹೇಳ್ತಾರೆ. ಅವ್ರು ಹೇಳಿದ ಕೂಡಲೇ ಚಪ್ಪಾಳೆ ಹೊಡ್ಕೊಂಡು ಹೋಗೋದು. ನೋಡಿ, ಫ್ಯಾನ್ಸಿ ಡ್ರೆಸ್ ಅನ್ನೋದು ಆ ಕಾಲದಲ್ಲಿ ಇದೆ, ಫ್ಯಾನ್ಸಿ ಡ್ರೆಸ್ ಹಾಕಿ. ಆಗ ಎಲ್ಲ ಋಷಿಗಳ ಮುಂದೆ ನಮಸ್ಕಾರ ಮಾಡಿಸ್ತಾ ಇದ್ರು. ಬಂದು ವಿಶ್ವಾಮಿತ್ರರು ಕುಳಿತಿದ್ದಾರೆ, ಜಪ ಮಾಡ್ತಾರೆ. ವಿಶ್ವಾಮಿತ್ರ ತಾನು ನಿಂತ್ಕೊಂಡ್ರು, ಜಪ ನಮಸ್ಕಾರ ಮಾಡಿದ್ರು. ಯಾರು ನೀವೆಲ್ಲ ಅಂದರು ವಿಶ್ವಾಮಿತ್ರರು, ನಾವಿಂಥವರು. ಈ ಹೆಣ್ಣು ಮಗಳಿಗೆ ಪ್ರಸವ ಆದಾಗ ಎಂಥ ಮಗು ಹುಟ್ಟುತ್ತೆ ಸ್ವಾಮಿ ಎಂದರು. ಕೇಳಿದ್ರು. ವಿಶ್ವಾಮಿತ್ರ ಹೇಳ್ತಾರೆ, ನನ್ನ ಹತ್ರ ಬೇರೆ ಏನಾದರೂ ಕೂಡ ಮಾತಾಡಿ, ಈ ಮೋಸ ಮಾಡಿ ಒಬ್ಬ ಹುಡುಗನಿಗೆ ಸ್ತ್ರೀ ವೇಷ ಹಾಕಿ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಾ, ಮಾಡ್ತೀನಿ ತಾಳಿ ಎಂದಿದ್ದೇನೆ. ವಿಶ್ವಾಮಿತ್ರ ಹೇಳಿದ್ರು, ನಿಮ್ಮನ್ನೆಲ್ಲ ಕೊಲ್ಲುವ ಒಂದು ಒನಕೆ ಹುಟ್ಟುತ್ತೆ ಎಂದರು.
ಅವ್ರ ಮಾತು ಹೇಗೆ ಬರಬೇಕು, ಮುಸಲವನ್ನು ಹಡೆಯುವಳು. ಆಗ ಮನೆ ಕರ್ಕೊಂಡೋಗಿ ಆ ಸಾಂಬನ ಸುತ್ತಿದ್ರಲ್ಲ, ಬಟ್ಟೆಗಳು ಬಿಚ್ಚಿದ್ರು. ಆ ಬಟ್ಟೆಗಳು ನೋಡ್ತಾರೆ, ತುಂಡು ಒನಕೆಯೇ ಬೀಳ್ನೆ ಅಲ್ಲಿ ಅವನ ಹೊಟ್ಟೆಯಿಂದ ಬಿದ್ದೋಗಿ ಕೇಳುತ್ತೆ. ಆಗ ಅದು ನೋಡಿ ಗಾಬರಿ ಆಯಿತು ಯಾದವ ಮಕ್ಕಳಿಗೆಲ್ಲ. ಅದನ್ನು ಹಿರಿಯರಿಗೆ ಹೇಳಿದ್ರು, ಯಾದವ ಮಕ್ಕಳ ಹಿರಿಯರಿಗೆ. ಅವರೇನು ಮಾಡಿದ್ರು, ಈ ಒನಕೆ ಇದ್ರೆ ತಾನೇ ಹೊಡೆದಾಡೋದು, ಒನಕೆಯೇ ಇರೋದು ಬೇಡ, ಹೋಗ್ಬಿಡ್ರ ಸಣಕಲ್ಲು, ಒಳ್ಳೆ ಕಲ್ಲು ಮೇಲೆ ಚೆನ್ನಾಗಿ ಆ ಒನಕೆಯಿಂದ ಉಜ್ಜಿ ಉಜ್ಜಿ ತೆಗೆದು ಬಳೆಯನ್ನು ಉಳ್ಕೋಬೇಕು, ಕಬ್ಬಿಣದ ಬಳೆಗಳು. ಒನಕೆ ಸ್ವಲ್ಪವೂ ಉಳಿಯದಂತೆ ಗಂಧ ಮಾಡಿಬಿಟ್ರು. ಆ ಗಂಧವನ್ನು ಒಂದು ಪಾತ್ರೆ ತಗೊಂಡು ಹೋಗಿ ನೀವು ಒಂದು ದೊಡ್ಡ ಸರೋವರಕ್ಕೆ ಹಾಕೊಡಿ. ಈ ಕಬ್ಬಿಣದ ಬಳೆಗಳನ್ನು ಎಸ್ತು ಬಿಡಿ ನೀರಿನೊಳಕ್ಕೆ. ಅದೇ ರೀತಿ ಮಾಡಿದ್ರು. ಅಲ್ಲಿ ಯಾವಾಗ ಒನಕೆಯ ಗಂಧವನ್ನು ಹಾಕಿದ್ರು ಸರೋವರದೊಳಕ್ಕೆ, ಅದೇ ಜೊಂಡು ಹುಲ್ಲಾಗಿ ಬೆಳೆಯಿತು. ಯಾದವರು ಎಲ್ಲರೂ ಕೂಡ ಆ ಒಂದೊಂದು ಹುಲ್ಲನ್ನೇ ಕಿತ್ತುಕೊಂಡು ಹೊಡೆದಾಡಿದ್ರು ಕಿಲ್ಲಕ್ಕ ಹುಲ್ಲಿನಲ್ಲಿ. ಆ ಬಳೆಯನ್ನು ಒಂದು ಮೀನು ನುಂಗಿತು. ಆ ಮೀನನ್ನು ಮೀನುಗಾರ ತಗೊಂಡು ಹೋಗಿ ಕೊಯ್ತಾನೆ. ಬಳೆಗಳು ಸಿಗ್ತಲ್ಲ, ಏನೋ ವಿಶೇಷ ಇರಬೇಕು ಅಂದ್ಬಿಟ್ಟು ಅವನೇನು ಮಾಡಿದೆ, ಜರ ಎನ್ನುವ ವ್ಯಾಧ ತಕ್ಷಣವೇ ಆ ಬಳೆಗಳಿಂದ ಚೂಪಾದ ಒಂದು ಬಾಣವನ್ನು ಮಾಡಿಕೊಂಡ. ನೀರಲ್ಲಿ ಸಿಕ್ಕಿದೆ, ಮೀನು ಹೊಟ್ಟೆಯಲ್ಲಿ ಬಂದಿದೆ, ಕಬ್ಬಣ ಅಂತ. ಆಗ ಇದೆಲ್ಲವೂ ಕೂಡ ತಿಳಿಯಿತು ಹಿರಿಯರಿಗೆ. ಅಷ್ಟರಲ್ಲಿ ವಸುದೇವ ದೊಡ್ಡ ಚಿಂತೆಯಲ್ಲಿದ್ದಾನೆ. ಯಾವಾಗಲೂ ಆಗಿರಲಿಲ್ವಲ್ಲ ಈ ಉತ್ಪಾತ ಆಗಿದೆಯಲ್ಲ, ಇದೇನಿರಬಹುದು ಅಂತ ಹೇಳಿ ತುಂಬ ಚಿಂತೆಯಲ್ಲಿ ಕುಳಿತಿದ್ದಾಗ ನಾರದರು ಬಂದರು ಅರಮನೆಗೆ. ಉಪಚಾರ ಆಯಿತು. ಸ್ವಾಮಿ, ನಾರದ ಮರಿಯರೇ, ಯಾಕೆ ಹೀಗಾಗಿದೆ? ನಮ್ಮ ಅರಮನೆಯಲ್ಲಿ ಉತ್ಪತ್ತ ಆಗಿದೆಯಲ್ಲ, ಏನಾಗುತ್ತೆ ಇದರಿಂದ ಮುಂದೆ ತೊಂದರೆ? ಯಾಕೋ ನಮ್ಗೆ ಭಯ ಆಗ್ತಾ ಇದೆ ಎಂದ ವಸುದೇವ. ಆಗ ನೀನು ಮುಕುಂದನನ್ನೇ ಆರಾಧಿಸುತ್ತಿದ್ದೀಯೇ, ನಿನಗ್ಯಾವ ಭಯ ಅಂದರು ನಾರದರು. ನಾರದರು ಮುಂದಕ್ಕೆ ಹೇಳ್ತಾರೆ, ವಸುದೇವ ಋಷಭ ಪರಮಾತ್ಮನ ಮಕ್ಕಳು. ನಾಭಿರಾಜನು ಋಷಭ ಪರಮಾತ್ಮ 5ನೇ ಸ್ಕಂದ, ಸ್ವಲ್ಪ ಜ್ಞಾಪಿಸ್ಕೋಬೇಕು, ಟಚ್ ಸಿಗುತ್ತೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಈ 9 ಜನ ನಿಮಿರಾಜನ ಜ್ಞಾನ ಸತ್ವದಲ್ಲಿ ಇದ್ರು. 9 ಜನ ನಾರದರು ಹೇಳ್ತಾ ಇದ್ದಾರೆ ಈ ಉಪಾಖ್ಯಾನವನ್ನು ವಸುದೇವನಿಗೆ. ಆ ಜ್ಞಾನಿಗಳನ್ನು ಉಪದೇಶಿಸಬೇಕೆಂದು ರಾಜನು ಕೇಳ್ದ, ನಿಮಿರಾಜ ಕೇಳ್ದ. ಕವಿನ್ ಕೇಳ್ತಾ ಇದ್ದಾನೆ ಮೊಟ್ಟ ಮೊದಲು ಏನಂತ, ಸ್ವತಂತ್ರ ಕರ್ತ ನಾನಲ್ಲವೆಂದು ತಿಳಿದು. ಕರ್ತ ಯಾರು? 9 ಜನವು 9 ವಿವರಣೆ ಕೊಡ್ತಾರೆ. ಅದಕ್ಕೆ ಭಾಗವತದ 11ನೇ ಸ್ಕಂದ ಒಂದು ವಿಶಿಷ್ಟ ಅಂತ ಹೇಳಬೇಕಾದ್ರೆ, ದೇಹಾದಿಗಳನ್ನು ಮಮತೆಯನ್ನು ಬಿಡುವುದು. ಕವಿ ಇನ್ನೊಂದು ಹೇಳ್ತಾ ಇದ್ದಾರೆ ರಾಜನಿಗೆ, ದುಸ್ಸಂಗರಹಿತನಾಗಿರುವುದು, ಕೆಟ್ಟವರ ಸಂಘ ಬೇಡ. ಸರ್ವವನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿರು. ಸರ್ವವನ್ನು ಅವನು ಸ್ವಲ್ಪ ಅರ್ಪಿಸೋಣ, ಮಿಕ್ಕಿದ್ದೆಲ್ಲ ನನಗೆ ಅಂದರೆ ನಾನು ಅನ್ನೋದು ಬರುತ್ತೆ. ರಾಜ, ಹರಿಕಥಾ ಶ್ರವಣ ಸಂಕೀರ್ತನೆಗಳನ್ನು ಮಾಡುತ್ತಿರು. ಯಾವಾಗಲೂ ಕೂಡ ಹರಿಕಥೆಯನ್ನು ಕೇಳುತ್ತಿರು, ಹರಿಕಥೆಯನ್ನು ಹೇಳುತ್ತಿರು, ಹರಿಕಥೆಯನ್ನು ಸ್ಮರಿಸಿಕೋ ಯಾವಾಗಲೂ ಕೂಡ. ಆಕಾಶಾದಿಗಳಲ್ಲಿ ಇರುವ ಹರಿಯನ್ನು ನಮನಾದಿಗಳಿಂದ ಧ್ಯಾನಿಸು. ಬ್ರಹ್ಮಜ್ಞಾನವಾಗಿ ಮುಕ್ತಿ ದೊರೆಯುತ್ತದೆ ಅಂತ ಒಬ್ಬ ಹೇಳ್ದ. 9 ಜನದಲ್ಲಿ ಹೇಳಿದವನು ಕವಿ. ನಿಮಿರಾಜ ಕೇಳ್ತಾನೆ, ಭಾಗವತದ ಲಕ್ಷಣವನ್ನು ಹೇಳ್ತಾ ಇದ್ದೀರಿ ನೀವು. ಭಾಗವತ ಯಾರು ಚೆನ್ನಾಗಿ ತಿಳಿಯುತ್ತಾನೋ, ಅದರ ಧರ್ಮಗಳನ್ನು ಅನುಸರಿಸುತ್ತಾನೋ ಅವನಿಗೆ ಭಾಗವತ ಅಂತ ಹೆಸರು. ಉತ್ತಮ ಮಧ್ಯಮ ಭಾಗವತ ಯಾರು ಹೇಳಿ? ಉತ್ತಮ ಮಧ್ಯಮ ಭಾಗವತ ಯಾರು? ನಿಮಿ ಹರಿಯನ್ನ ಕೇಳ್ತಾ ಇದ್ದಾರೆ. ಅವನ ಆಚಾರ ಯಾವುದು? ಭಕ್ತನ ಲಕ್ಷಣವೇನು? ಬೇಕಾಗಿರೋದೇ ವಂಶಗಳಿಗೂ ಕೂಡ. ಹರಿ ಹೇಳ್ತಾನೆ, ಸರ್ವರಿಗೂ ನಾರಾಯಣನೇ ನಿಯಾಮಕನು, ಎಲ್ಲರಿಗೂ ಅವನೇ. ಪ್ರತಿಯೊಬ್ಬರಿಗೂ ಅವರು ಮಾಡುವ ಎಲ್ಲ ಚೇಷ್ಟ ವ್ಯಾಪಾರ ಕೆಲಸಗಳಿಗೂ ಅವನೇ ಕಾರಣ. ಜೀವನು ಸ್ವತಂತ್ರನಲ್ಲ, ಜೀವ ಸ್ವತಂತ್ರ ಅಲ್ಲವೇ ಅಲ್ಲ.
ಎಲ್ಲ ಗುಣಗಳು ಭಗವಂತನನ್ನು ಆಶ್ರಯಿಸಿದೆ, ಎಲ್ಲರ ವ್ಯಾಪಾರಗಳು ಭಗವಂತನಿಗೆ ಆಶ್ರಯಿಸಿವೆ, ಎಲ್ಲ ಲೋಕಗಳು ಜೀವಗಳು ಅವನ ಅಧೀನದಲ್ಲಿದೆ, ಎಲ್ಲವೂ ಅವನದೇ ಎಂದು ತಿಳಿಯುವವನು ಉತ್ತಮ ಭಾಗವತ. ಅವನೇ ಹಾಗೆ ತಿಳಿಯಬೇಕಾದ್ರೆ ಉತ್ತಮ ಭಾಗವತರ ಲಕ್ಷಣವನ್ನು ಹೇಳ್ತಾರೆ. ಹರಿಯಲ್ಲಿ ಭಕ್ತಿ, ಸಜ್ಜನರಲ್ಲಿ ಮೈತ್ರಿ, ಅಜ್ಞರಲ್ಲಿ ಕೃಪೆ, ದ್ವೇಷಗಳಲ್ಲಿ ಉಪೇಕ್ಷೆ ಇರುವವನು ಮಧ್ಯಮ ಭಾಗವತ ಇರ್ತಾರೆ. ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ಪೂಜಿಸುವ. ಪ್ರತಿಮೆಯಲ್ಲಿ ದೇವರು, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯೇ ದೇವರು ಅಂತ ತಿಳ್ಕೊಂಡ್ರು ದೊಡ್ಡದು ಅಂತ. ಪ್ರತಿಮೆಯಲ್ಲಿ ದೇವರು ಇರುವನು ಎಂದು ಪೂಜಿಸುತ್ತಾ ಇತರರಲ್ಲಿ ಹಾಗೆ ತಿಳಿಯದೆ ಪೂಜಿಸದೆ ಬಿಟ್ಟವನು ಅಧಮ ಭಾಗವತ. ಎಲ್ಲರಲ್ಲಿಯೂ ಕೂಡ ಭಗವಂತ ಇದು ಮಾಡಿಸುತ್ತಾನೆ, ಎಲ್ಲರಲ್ಲಿಯೂ ಅವನೇ ಶ್ರೇಷ್ಠ ಪ್ರದಾತ ಹೇಳಬೇಕಾದ್ರೆ ಪ್ರತಿಯೊಬ್ಬರಲ್ಲಿಯೂ ಇದ್ದಾನೆ. ಅವನೇನಾದ್ರು ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನೆಲ್ಲ ಮಾತಾಡ್ತಿರೋದು, ಭಗವಂತ ನಿಂತು ಮಾತನಾಡಿಸುತ್ತಿದ್ದಾನೆ. ಅವನಲ್ಲಿ ನನ್ನಲ್ಲಿ ನಿಂತು ಕೇಳುತ್ತಿದ್ದಾನೆ, ಇನ್ನೊಬ್ಬನಲ್ಲಿ ನೋಡ್ತಾ ಇದ್ದಾನೆ. ಈ ರೀತಿ ವ್ಯಾಪಾರ ಭಗವಂತನದು. ದೈತ್ಯರಿಗೆ ದುಃಖಾದಿಗಳೆಂದು ತಿಳಿದು ಪಂಚಭೇದ ತಾರತಮ್ಯ, ಪಂಚಭೇದ ತಾರತಮ್ಯ ಜ್ಞಾನವುಳ್ಳವನಾಗಬೇಕು. ಪಂಚಭೇದ ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯ ತಿಳಿದು ತಾರತಮ್ಯದಿ ಕೃಷ್ಣನ ಅಧಿಕೆಂದು ಸಾರಿ. ಈ ತಾರತಮ್ಯ ಜ್ಞಾನ ಯಾವಾಗಲೂ ಇರಬೇಕು. ಪಂಚಭೇದ ಜೀವ ಮತ್ತು ಪರಮಾತ್ಮ ಭೇದ, ಜೀವ ಜೀವಭೇದ, ಜೀವ ಜಡಭೇದ, ಜಡ ಪರಮಾತ್ಮ ಭೇದ, ಜಡ ಜಡಭೇದ, 5 ಭೇದಗಳು ಪಂಚಭೇದ. ಹರಿಯ ಸ್ಮರಣೆಯನ್ನು ಸದಾ ಮಾಡುತ್ತಾ ಭಕ್ತಿಯಿಂದ ಹೃದಯದಲ್ಲಿ ಹರಿಯನ್ನು ನಿಲ್ಲಿಸಿಕೊಳ್ಳಬೇಕು. ಯಾವಾಗಲೂ ಕದಲಬಾರದು. ಅವನು ವಿಜಯದಾಸ ಹೇಳ್ತಾರಲ್ಲ, ಜ್ಞಾನ ಎನ್ನುವ ನವರತ್ನದ ಮಂಟಪ, ಅದರ ಮಧ್ಯದಲ್ಲಿ ಭಗವಂತ ಆರಾಧಿಸುತ್ತಾನೆ. ದೇವರಿರೋದೆಲ್ಲಿ? ತಲೆಯಲ್ಲ, ಕಣ್ಣಲ್ಲಲ್ಲ, ಕಿವಿಯಲ್ಲ, ಕೈಗಳಲ್ಲ, ಆತ್ಮ ಎನ್ನುವ ಜಾಗದಲ್ಲಿ ಇದ್ದಾನೆ. ಆ ಆತ್ಮ ಎಷ್ಟಿದೆ ಹಾಗಾದ್ರೆ? ದಪ್ಪಗೆ ಬೃಹದಾಕಾರ, ಅತಿ ಅತಿ ಸಣ್ಣದಾಗಿ ಇರತಕ್ಕಂತಹ ವಸ್ತು, ಅದರಲ್ಲಿ ಭಗವಂತ ಇದ್ದಾನೆ. ಅದನ್ನ ತಿಳಿಬೇಕು, ನೋಡ್ಬೇಕಲ್ಲ. ಅದೇ ಬಿಂಬ ಪರೋಕ್ಷ. ಎಲ್ಲರ ಹೃದಯದಲ್ಲಿ ಭಗವಂತನು ವಾಸ ಮಾಡುತ್ತಾ ಇರುವುದು. ಜೀವಸ್ವರೂಪ ವಿನಿಯಾಮಕ ಬಿಂಬ ರೂಪ, ಮೂಲೇಶ ನಾಮಕ ಸುಸಾರ ಮುಗಿಂದ ರೂಪ, ಪ್ರಾದೇಶ ರೂಪಕ ವಿರಾಡತ ಪದ್ಮನಾಭ, ವಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬ. ಎಷ್ಟು ವ್ಯಾಪಾರ ಮಾಡ್ತಾನ್ರಿ ಅಷ್ಟಿರ್ತಕ್ಕಂಥವನು ಆತ್ಮ ಅಂತ ಹೇಳಬೇಕಾದ್ರೆ. ಅದಕ್ಕೆ ಯಾರು ಕೆಲಸ ಮಾಡಕ್ಕೆ ಬಿಟ್ಟುತ್ತಾರೆ, ಈ ಕಾರ್ಯ ಮಾಡಿ ಅಂತ ವಾಯುದೇವರಿಗೆ ಹೇಳ್ತಾರೆ. ವಾಯುದೇವರಿಗೆ ಆದೇಶ ನೋಡಿ, ವಾಯುದೇವರು ಮಾಡುವ ಕಾರ್ಯ ಪಾಲನೆ ಪೋಷಣೆ ವಾಯುದೇವರು. ಜೀವಾಂತರ್ಯಾಮಿಯಾದ ಭಗವಂತನಲ್ಲಿ ಅವರೆಲ್ಲ ವಿಚಾರಗಳನ್ನು ಮಾಡುತ್ತಾ ಆ ಜೀವನನ್ನ ಹಾಗೆ ನಡೆಸ್ತಾ ಹೋಗ್ತಾರೆ. ಇದನ್ನು ನೋಡಿದ್ರೆ ನಾವು ಸ್ವತಂತ್ರರಾಗಾದ್ರೆ ಸಾಧ್ಯನೇ ಇಲ್ಲ. ಹೃದಯದ ಭಕ್ತಿಯಿಂದ ಹೃದಯದಲ್ಲಿ ಹರಿಯನ್ನು ನಿಲ್ಲಿಸಿಕೊಂಡಿರುವ ಭಾಗವತ ಉತ್ತಮನು. ಇದೇ ಭಗವತ್ಪ್ರಿಯನ ಲಕ್ಷಣ. ಅವನು ಕೇಳಿದಕ್ಕೆ ಹರಿ ಉತ್ತರ ಕೊಟ್ಟ. ನಿಮಿರಾಜ ಕೇಳ್ತಾನೆ, ಹರಿಯ ಇಚ್ಛಾಶಕ್ತಿ ಜಡ ಪ್ರಕೃತಿಯ ಮಹಿಮೆಯನ್ನು ತಿಳಿಸಿ, ಹರಿಯು ಯೋಗ್ಯರಿಗೆ ತತ್ವಜ್ಞಾನ ಉಂಟಾಗುವುದಕ್ಕಾಗಿ ಸ್ವೇಚ್ಛೆಯಿಂದ ಪ್ರಕೃತಿಯನ್ನ ಉದ್ಬೋಧಿಸುತ್ತಾನೆ. ಅಂದರೆ ಹರಿಯು ಯೋಗ್ಯರಿಗೆ ಮಾತ್ರ ತತ್ವಜ್ಞಾನ, ಎಲ್ರಿಗೂ ಅಲ್ಲ. ಅವರವರ ಸಂಸ್ಕಾರ ಹೇಗಿರುತ್ತೋ ಹಾಗೆ, ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಜನ್ಮಗಳಲ್ಲಿ ಏನೇನು ಸತ್ಕಾರ್ಯ ದುಷ್ಕಾರ್ಯಗಳನ್ನು ಮಾಡಿರ್ತಾರೆ ಅದರ ಫಲವಾಗಿ ಆ ಜನ್ಮದಲ್ಲಿ ಕೊಡ್ತಾ ಹೋಗಿರ್ತಾನೆ. ಈಗ ಅವನೇನು ಮಾಡೋದೇ ಇಲ್ಲ, ದೇವರ ಪೂಜೆ ಒಳ್ಳೆದಾಗ್ತಾ ಇದೆಯಲ್ಲ, ಹಿಂದಿನ ಜನ್ಮ ಮಾಡಿದ್ದು ಚೆನ್ನಾಗಿ ಮಾಡ್ತಾನ್ರಿ. ದೇವರ ಪೂಜೆ ಭಕ್ತಿ ಎಲ್ಲ ಇದೆ, ಆದರೂ ಕಷ್ಟಪಡ್ತಾನೆ. ಹಿಂದಿನ ಜನ್ಮದ ದುಷ್ಕರ್ಮದ ಫಲ. ಅದಕ್ಕೆ ಸ್ವಾಮಿ 24 ತತ್ವಗಳನ್ನು ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದಾನೆ. ಜೀವನ ಕರ್ಮಗಳನ್ನು ಮಾಡುತ್ತಾ ಸಂಸಾರದಲ್ಲಿ ಸುತ್ತುತ್ತಾ ಇರುತ್ತಾನೆ. ಸಂಸಾರದಲ್ಲಿ ಸುತ್ತುತ್ತಾ ಇರೋದೇನೆ ಕರ್ಮ ಮಾಡ್ತಾ ಇರೋದು. ಅದು ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರಬಹುದು. ಕೊನೆಗೆ ನರಕದಲ್ಲಿ ಬೀಳುವನು. ಇದೇ ಈಶ್ವರನ ಇಚ್ಛಾಶಕ್ತಿ. ಈಗ ಈ ಶಕ್ತಿಯ ಮಹಿಮೆಯನ್ನು ತಿಳಿಸುವ ಪ್ರಳಯವನ್ನು ನಾನು ತಿಳಿಸ್ತೇನೆ ಅಂತ ಇಲ್ಲಿ ಅಂತರಿಕ್ಷ ಎನ್ನುವನು ಆ ರಾಜನಿಗೆ ಹೇಳ್ತಾ ಇದ್ದಾನೆ.
ಎಂಥ ಕಾನ್ಫರೆನ್ಸ್ ಇರಬೇಡ. 9 ಜನ ವೇದಾಂತಿಗಳು ಋಷಭ ಪರಮಾತ್ಮನ ಮಕ್ಕಳು ಈ ರಾಜನ ಆಸ್ಥಾನಕ್ಕೆ ಬಂದು ಒಂದೊಂದು ಭಾಗವತ ಧರ್ಮಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವಸುದೇವನ ಮನೆಯಲ್ಲಿ ಇಷ್ಟು ದೊಡ್ಡದಾಗಿರ್ಬೇಡ ಕೇಳಬೇಕಾದ್ರೆ ಈ ವಿಚಾರವನ್ನು ವಸುದೇವನಿಗೆ ನಾರದರು ಹೇಳ್ತಿದ್ದಾರೆ. ಕಾರಣ ಅವನ ಮನಸ್ಸಿನಲ್ಲಿರ್ತಕ್ಕಂತಹ ಚಿಂತೆ ದೂರವಾಗಲಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕೇಳ್ತಾನೆ ರಾಜ, ಸ್ಥೂಲ ಬುದ್ಧಿಯುಳ್ಳ ಜೀವರು ಮಾಯೆಯನ್ನು ದಾಟುವ ಪ್ರಕಾರ ಹೇಗೆ? ಜೀವರುಗಳು ಈ ಮಾಯೆಯನ್ನು ದಾಟಬೇಕಲ್ಲ. ಜೀವರುಗಳಿಗೆ ಸುಖವನ್ನು ಹುಡುಕಿಕೊಂಡು ಹೋಗ್ತಾರೆ, ಸುಖಕ್ಕಾಗಿ ಪ್ರಲಾಪಿಸುತ್ತಾರೆ, ಸುಖವೇ ಬೇಕು ಅಂತ ಕೇಳ್ತಾ ಹೋಗ್ತಾರೆ. ಕೇಳುವರೋ ಸುಖವ, ಕೇಳರ ಕಷ್ಟವ. ಯಾವಾಗಲೂ ಸುಖ ಬೇಕು, ಅದಕ್ಕಾಗಿಯೇ ಮೈಥುನಾದಿ ಕರ್ಮಗಳನ್ನು ಮಾಡಿ ದುಃಖವನ್ನು ಹೊಂದುತ್ತಾರೆ. ಜನರಿಗೆ ದುಃಖ ಅವರಿಗೆ ಏನಪ್ಪ ಕಾರಣ ಅಂದರೆ ಅವರ ಸ್ವೇಚ್ಛೆ, ಬೇಕು ಅನ್ನೋ ಆಶೆ, ಹೊಂದಲೇಬೇಕೆಂಬ ಬಯಕೆ ಇದೆಯಲ್ಲ, ಇದೇ ಕಾರಣ. ಕಾಮ್ಯ ಕರ್ಮದಿಂದ ಅಷ್ಟೇ ಹೇಳ್ತಾರೆ ಭಾಗವತರ ಹೆಜ್ಜೆ ಹೆಜ್ಜೆ. ಕಾಮ್ಯ ಕರ್ಮ ಫಲವನ್ನ ಕೇಳಿ ಮಾಡುವ ಕರ್ಮ. ಯಾವ್ದಾದ್ರು ಸ್ತೋತ್ರ ಪಾಲನೆ ಮಾಡ್ತೀವಲ್ಲ, ಸ್ತೋತ್ರ ಭಕ್ತಿಯಿಂದ ಮೊದಲಿಂದ ಹೇಳ್ಕೊಂಡು ಪರವಾಗಿಲ್ಲ. ಕೆಲವರು ಏನು ಮಾಡ್ತೀವಿ, ಈ ಸ್ತೋತ್ರ ಹೇಳ್ಕೊಂಡ್ರೆ ಏನು ಬರುತ್ತೆ ಫಲ, ಕೊನೆಯಲ್ಲಿ ಕೊಟ್ಟಿರ್ತಾರಲ್ಲ, ಕೊನೆಯಲ್ಲಿ ಫಲ ಬರುತ್ತಲ್ಲ, ಅದನ್ನು ನೋಡಿಕೊಂಡು ಸ್ತೋತ್ರ ಪಾರಾಯಣ. ಇದು ತುಂಬ ಚೆನ್ನಾಗಿದೆ, ಈ ವರ ಸ್ಟ್ರಾಂಗ್ ಆಗಿದೆ, ಇದನ್ನು ನಾಳೆಯಿಂದ ನಾನು ಬಿಡಬಾರ್ದು. ಅದಲ್ಲ, ಭಕ್ತಿಯಿಂದ ಅಲ್ಲ. ಒಂದು ಸ್ತೋತ್ರ ಚಿಕ್ಕದಿರ್ಬೋದು, ದದಿವಮನ ಸ್ತೋತ್ರ, ವಿಷ್ಣುವ ಸಹಸ್ರನಾಮ ಸ್ತೋತ್ರ ದೊಡ್ಡದಿರ್ಬೋದು, ಅದರದೇ ಆದಂಥ ಪವರ್ಗಳು ಅದಕ್ಕೆ ಇದ್ದೇ ಇರುತ್ತೆ. ವಾಯುಸ್ತುತಿ ಹನುಮಂತ ದೇವರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥದ್ದು. ತಾರಕ ಮಂತ್ರ ಮಾಧ್ವರಿಗೆ ವಾಯುಸ್ತುತಿ. ಹಾಗಾದರೆ ಫಲವನ್ನು ನಿರೀಕ್ಷೆ ಮಾಡಬಾರ್ದು, ಫಲ ಬೇಡ. ನಮ್ಮ ಕರ್ತವ್ಯ ಎಂದು ತಿಳಿದು ಜ್ಞಾನಿಗಳಿಂದ ಅದನ್ನು ತಿಳಿದುಕೊಂಡು ನಾವು ಮಾಡ್ತಾ ಹೋಗಬೇಕು. ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಸದ್ಗುರುವನ್ನು ಸೇವಿಸಬೇಕು. ಯಾರ್ಯಾರನ್ನೋ ಗುರುವಾಗಿ ಇಟ್ಕೋಬಾರದು, ದುರಂತವೇ ಜಾಸ್ತಿ. ಶಿಶುಪಾಲ, ದುರ್ಯೋಧನ, ರುಕ್ಮಿ ಇವರೆಲ್ಲ ಯಾರನ್ನ ಗುರುಗಳಾಗಿ ಪಡೆದದ್ದು? ಜರಾಸಂಧನನ. ನೆನ್ನೆ ನೋಡಿದ್ವಲ್ಲ ರುಕ್ಮಿಣಿ ಸ್ವಯಂವರದಲ್ಲಿ. ಜರಾಸಂಧನನ ಗುರುಗಳಾಗಿ ಪಡೆದ್ರೆ ಅದು ಇನ್ನೆಂಥ ಗುರು ಆಗಿರಬೇಡ. ಗುರು ಎಲ್ಲವನ್ನೂ ತಿಳಿದವನಾಗಿರಬೇಕು, ಶಿಷ್ಯನಿಗೆ ಧಾರ ಇರಬೇಕು, ಶಿಷ್ಯನಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸಬಾರದು. ಇದು ಸದ್ಗುರುವಿನ ಲಕ್ಷಣ. ಇನ್ನು ಮುಂದಕ್ಕೆ ಹೋದರೆ ಗುರು 32 ಲಕ್ಷಣಗಳಿಂದ ಕೂಡಿರಬೇಕು. ಅವನು ಹೀಗೆ ಇರಬೇಕು, ಅವನ ಕಣ್ಣು, ಅವನ ಮುಖ ಎಲ್ಲ ಲಕ್ಷಣವನ್ನು ಕೊಡ್ತಾರೆ. ಗುರುವಿನ ಲಕ್ಷಣ. ಸದ್ಗುರುವನ್ನು ಸೇವಿಸಬೇಕು, ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಶ್ರೀಹರಿಯು ಪ್ರೀತನಾಗಿ ಮೋಕ್ಷವನ್ನು ಕೊಡುವನು. ಶಾಶ್ವತ ಸುಖ, ಇನ್ನಂಥ ಸುಖ ಅಲ್ಲ. ಮೋಕ್ಷ ಸುಖ ಅಂದರೆ ಬಹಳ ಶ್ರೇಷ್ಠವಾದ ಸುಖ. ಕಷ್ಟವೇ ಇಲ್ಲ, ದುಃಖದ ಹೆಸರೇ ಇಲ್ಲದಂತಹ ಸುಖ. ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಆ ಧರ್ಮವೇ ಯಾವ ಹಾಗಾದ್ರೆ ಹೇಳ್ತಾರೆ, ಪ್ರಬುದ್ಧ ಹೇಳ್ತಾ ಇರೋದು ಇದು. ದುರ್ವಿಷಯ ಸಂಗತ್ಯಾಗ ಒಂದೇ ಬಂದ್ಬಿಡುತ್ತಲ್ಲ. ದುರ್ವಿಷಯ ಸಂಘ ಅನ್ನೋದು ಕೆಟ್ಟದ್ದನ್ನು ಒಂದು ಸಂಘ ಮಾಡೋದು ಬೇಡ. ಸಂಘ ಅಂತಂದ್ರೆ ವ್ಯಕ್ತಿನೇ ಅಲ್ಲ, ವಸ್ತುಗಳೇ ಆಗಲಿ. ನಾಳೆಯಿಂದ ಯಾವ ಕಾರಣಕ್ಕೂ ಈ ಟಿವಿಲಿ ಜ್ಞಾನವೇ ಇಲ್ಲ, ನೋಡಬಾರ್ದು ಅಂತಿದ್ರೆ ಮಾರನೇ ಟಿವಿ ಹಾಕಿದ್ರೆ ಆಸ್ಪಡತಾರೋ ಏನೋ ಬರ್ತಾ ಇದೆ ಅಂತ. ಏನೂ ಇಲ್ಲ ಅದರಲ್ಲಿ ಇರ್ತಕ್ಕಂಥದ್ದು. ಯಾವ ಜ್ಞಾನ ಇದೆ ಅದರಲ್ಲಿ ಇರ್ತಕ್ಕಂಥದ್ದು. 100 ಚಾನಲ್ಗಳಿದೆಯಲ್ಲ, ಆ 100 ಕೌರವರು. ಆ ರಿಮೋಟ್ ಇದೆಯಲ್ಲ, ಅದೇ ಶಕುನಿ. ಏನಾಗಬೇಡ. ಟಿವಿ ಅಂದ್ರೆ ತತ್ವ ವಿರೋಧಿ ಅಂತ. ತತ್ವ ವಿರೋಧಿ ಬೇಡ. ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೊಟ್ಟೇ ಹೋಗುತ್ತೆ ಸಮಯ. ನೋಡ್ತಾ ಇದ್ರೆ ಯಾವಾಗ ಹೋಗ್ಬಿಡುತ್ತೆ. ಮೊದಲೆಲ್ಲ ಇದ್ದ ಹೀಗೇನೆ ಬುದ್ಧಿ ಕೆಟ್ಟು ಹೋಗಿ ಚಂಚಲವಾಗಿ ಇನ್ನು ಸರಿದಾರಿ ಬರೋ ಹೊತ್ತಿಗೆ ಇನ್ನೆಷ್ಟು ಸಲ ಭಾಗವತ ಓದಬೇಕಾಗುತ್ತೋ ಅಂತ ಓದೇ ಬಂದಿದೆ. ಕಲಿಯುಗದಲ್ಲಿ ಅಂತವೇ ಜಾಸ್ತಿ. ವಸುಮತಿಯ ಮೇಲಿಂದು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಕೆಟ್ಟ ಬಾಧೆಗಳು, ಕೆಟ್ಟ ನೋಟ, ಕೆಟ್ಟ ದೃಷ್ಟಿ. ಕಲಾವಿದರನ್ನೇ ನೋಡಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ. ಕಲಾವಿದರನ್ನ ನೋಡಿದ್ರೆ ಆಚಮನ ಮಾಡಬೇಕು ಶುದ್ಧಿಗೆ. ಹಾಗಾದ್ರೆ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಆಚಮನ ಪಾತ್ರನೇ ಇಟ್ಕೊಂಡ್ಬಿಡ್ಬೇಕು. ಒಂದೊಂದು ಗಂಟೆಗೂ ಆಚಮನ ಮಾಡ್ತಾ ಇರ್ಬೇಕಾದ್ರೆ ಏನಿರ್ತೇನೆ ಬೇಡ, ನೋಡೋದು ಬೇಡ. ದುರ್ವಿಷಯ ಸಂಗತ್ಯಾಗ. ಸರ್ವ ಪ್ರಾಣಿಗಳಲ್ಲಿಯೂ ಯಥಾಯೋಗ್ಯವಾದ ದಯೆ.
ಇದು ಬಹಳ ಭಾಗವತ ಧರ್ಮ. ಅದೆಂಥೋದೇ ಆಗಿರಲಿ ಅದಕ್ಕೆ ಹಾಕಬೇಕು. ಆಹಾರ ಕೊಡು, ನೀರು ಕೊಡು. ಅನ್ನ, ನೀರು, ಔಷಧ, ಇವು ಮೂರನ್ನ ಅವರು ಕೊಡಬೇಕೆ ಕೊಡಬಾರ್ದೆ ಯೋಚನೆ ಮಾಡಿಬಿಡೋದು. ಕೊಡಬೇಕು ಅಂತ ಇಚ್ಛೆ ಇದೆಯಾ, ಅಗತ್ಯ ಇದೆ, ಕೊಟ್ಬಿಡ ಅವ್ರಿಗೆ. ಅವ್ರು ಏನಾದ್ರು ಆಗಿರಲಿ, ಯಾವ ಜಾತಿಯವರಾರು ಆಗಿದೆ, ನಮಗೆ ಅವಶ್ಯಕತೆ ಇದೆ ಈ ಮೂರು ವಸ್ತುಗಳು: ಅನ್ನ, ನೀರು, ಔಷಧ ಮೊದಲು ಕೊಡ್ತಾರೆ. ಸರ್ವ ಪ್ರಾಣಿಗಳಲ್ಲಿಯೂ ಕೂಡ ಯಥಾ ಯೋಗ್ಯವಾದ ದಯೆ ಇರಲೇಬೇಕು. ಶೌಚ, ದೇವರ ಪೂಜೆ ಮಾಡಬೇಕಾದ್ರೆ, ಸಾಲಿಗ್ರಾಮ ಒಲಿಯಬೇಕಾದರೆ, ಭಗವಂತನ ಅನುಗ್ರಹ ಬೇಕಾದರೆ ಮೊಟ್ಟ ಮೊದಲನೇ ಮಾಡೋದು ಅದು ಶೌಚ ಸ್ನಾನ. ಆ ಶೌಚಕ್ರಿಯೆ, ಶುಚಿತ್ವ, ಕೈ ಕಾಲುಗಳಿಗೆ ಸ್ವಲ್ಪವಾದರೂ ಒಂದು ಚೂರು ಕೆಮ್ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡದೆ ಹೋದರೆ ಅದು ಸ್ನಾನವೇ ಅಲ್ಲ. ಕೆಮ್ಮಣ್ಣು ಬೆಕ್ಕಿದೆ, ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಶೌಚದಲ್ಲಿ ಮೊದಲನೇ. ಸ್ನಾನದ ಬಗ್ಗೆ ಹೇಳ್ತಾರೆ ಅಂದರೆ, ಕೃಷ್ಣಾಚಾರ್ಯರು ಅಂತ ರಾಘವೇಂದ್ರ ಗುರುಗಳ ಕಾಲದಲ್ಲಿದ್ದರು, ದೊಡ್ಡ ಪಂಡಿತರು. ಅವ್ರ ಜೊತೆ ಅವರಿಂದ ಪಾಠ ಹೇಳಿಸ್ಕೊಂಡ್ರು. ಏನು ದೊಡ್ಡ ಶಾಸ್ತ್ರ ಗ್ರಂಥ ಬರೆಯಕ್ಕೆ ಹೋದರು. ಮೊದಲು ರಾಯರು ನಮಸ್ಕಾರ ಮಾಡೋಣ ಅಂತ ಹೋಗಿ ನಮಸ್ಕಾರ ಮಾಡಿದ್ರು. ಆಶೀರ್ವಾದ ಬೇಕಲ್ಲ, ಏನು ಬರೀತೀಯ ಅಂದರು ರಾಯರು. ಇದನ್ನು ಬರೆಯೋಣ ಅಂತ ಇದ್ದೀನಿ, ಇದು ಬೇಡ, ಜನರಿಗೆ ತುಂಬ ಅನುಕೂಲ ಆಗಬೇಕು, ಅದಕ್ಕೆ ಗ್ರಂಥ ಬರೀ. ಯಾವುದು ಷೋಡಶ ಕರ್ಮಗಳು ಇದೆಯಲ್ಲ, ವಿವಾಹ, ಉಪನಯನ, ಚೌಲ, ಇವಕ್ಕೆಲ್ಲ ಇದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಿದ್ರು, ಅದರ ಇತಿಹಾಸ ಎಲ್ಲ ಬರೀ. ಕರ್ಮ ಪ್ರಕರಣ, ಕಾಲ ಪ್ರಕರಣ, ಕಾಲಗಳು ಹೇಗೆ ಮಾಡ್ತಾ ಹೋಗಬೇಕು. ಅಧಿಕ ಮಾಸ ಬಂತು, ಶ್ರಾದ್ದ ಮಾಡಲೇಬೇಕು. ಈ ತಿಂಗಳು ಶ್ರಾದ್ದ ಮಾಡ್ತೀವಲ್ಲ, ಅದು ಇದು ಮಾಡಬೇಕಾ ಬಿಡಬೇಕಾ, ಬಿಡಿತು ಭಾಳ ಇದೆ ಅದರಲ್ಲಿ. ಶ್ರಾದ್ದ ಪ್ರಕರಣ ಅದಂತಾರೆ. ಅದಕ್ಕೆ ಹೆಸರಿಟ್ಟರು ಸ್ಮೃತಿ ಮುಕ್ತಾವಳಿ ಅಂತ ಹೆಸರಿಟ್ಟರು. ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಳಿ. ಅನೇಕ ಪ್ರಕರಣ ಬರೆದಿದ್ದಾರೆ, ಬಹಳ ಅದ್ಭುತ ಗ್ರಂಥ. ಅದರಲ್ಲಿ ಸ್ನಾನ ವಿಭಾಗ ಬರೀತಾರೆ. ಹೇಳ್ತಾರೆ ಸ್ನಾನ ಅವರ ಪ್ರಕಾರ ಸ್ನಾನ ಮಾಡ್ತಿರೋದು ಸ್ನಾನವೇ ಅಲ್ಲ, ಮತ್ತೆ ಇನ್ನು ಮಾಡಬೇಕಾಗಲ್ಲ ನೋಡಿ. ಶೌಚ ಕ್ರಿಯೆ ಬಹಳ ಅತ್ಯಗತ್ಯ. ದೇವರ ಪೂಜೆಗೆ ಮಡಿಗೆ ಮೊದಲನೇದಿರ್ತಕ್ಕಂಥದ್ದು. ಸ್ನಾನ ಮಾಡ್ಕೊಂಡ್ಬರ್ತೀವಿ, ನೇರವಾಗಿ ಮಡಿ ತಗೋತೀವಿ ಅಲ್ಲ, ಆಚಮನ ಮಾಡಿ ಮಡಿ ತಗೋಬೇಕು. ಆಚಮನ ಮಾಡಿ ಮಡಿಯನ್ನು ಮುಟ್ಟಬೇಕು. ಇನ್ನು ಅನೇಕ ಹೇಳ್ತಾರೆ, ಶುಚಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ನೀರನ್ನ ಎಡಗಡೆ ಇಟ್ಕೋಬಾರ್ದು. ಅನೇಕ ಜನ ಇಟ್ಕೋತಾರೆ, ಸ್ವಲ್ಪ ಗೊತ್ತಿಲ್ಲ. ಬಲಗಡೆ ಅರ್ಘ್ಯ ಪಾತ್ರೆ ಇಟ್ಕೋತೀವಿ. ಎಡಗಡೆ ನೀರನ್ನ ಇಟ್ಟುಕೊಂಡರೆ ಅದು ಮದ್ಯಕ್ಕೆ ಸಮಾನ. ಬಲಗಡೆಯೇ ಇಟ್ಕೋಬೇಕು ನೀರು, ಆದರೆ ಆಚಮನ ಮಾಡಬೇಕು. ನೀರು ಎಲ್ಲಕ್ಕಿಂತ ಮುಖ್ಯವಾಗಿ ಕುಡಿತೀವಲ್ಲ ನೀರನ್ನ ಅರ್ಧ ಕುಡಿದು ಅರ್ಧ ಲೋಟದಲ್ಲೇ ಉಳಿಸಿದ್ರೆ ಅದು ಹೆಂಡ. ಅದಕ್ಕೆ ನಮ್ಮ ಕಡೆ ಕಡಿಮೆ, ಕೆಲವು ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಪ್ರತಿಯೊಬ್ಬರು ಕೂಡ ನೀರಿನ ತಮಗೆ ಇಟ್ಕೊಂಡು ಪಕ್ಕದಲ್ಲಿ ಒಂದು ಲೋಟ ಇಟ್ಕೊಳ್ತಾರೆ. ಎಷ್ಟು ಬೇಕೋ ಅಷ್ಟು ಬಗ್ಗಿಸ್ಕೊಂಡು ಮಾತ್ರ ನೀರು ಕುಡಿಬೇಕು ಹೊತ್ತು ಅರ್ಧ ನೀರು ಕುಡಿದು ಅರ್ಧ ನೀರನ್ನು ಉಳಿಸಬಾರದು. ಇಂಥ ಸೂಕ್ಷ್ಮಗಳು ತುಂಬ ಇದೆ. ಇದೇ ಶೌಚಕ್ರಿಯೆ ಆಗ್ತಕ್ಕಂಥದ್ದು. ಈ ಶೌಚಕ್ರಿಯೆಯಲ್ಲಿ ಬಾಯಿ ಮುಕ್ಕಳಿಸೋದು ಇಷ್ಟಿಷ್ಟೇ ಸಲ ಅಂತ ಹೇಳಿದೆ. ಬ್ರಹ್ಮಚಾರಿಗೆ, ಸನ್ಯಾಸಿಗೆ ತುಂಬ ಜಾಸ್ತಿ, ಗೃಹಸ್ಥರಿಗೆ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು. ಸ್ನಾನ, ಶುಚಿತ್ವ, ಶೌಚಕ್ರಿಯೆ ಇವೆಲ್ಲವೂ ಕೂಡ ಶೌಚ. ದೇವರ ಪೂಜೆಗೆ ಮಡಿ ಬೇಕಾಗಿದೆ. ಆ ಮಡಿ ಬೇಕಾಗಿರೋದ್ರಿಂದ, ಮಡಿ ಅಂದರೆ ಉಟ್ಕೊಳ್ಳೋದಷ್ಟೇ ಅಲ್ಲ, ಮಡಿ ಶರೀರವೇ ಮಡಿಯಾಗಬೇಕು. ಯಾವ ರೀತಿ? ಇದೆಲ್ಲ ಒಳ್ಳೆ ಭಾವನೆ ಇದ್ದಾಗ. ತಪಸ್ಸು, ಪ್ರತಿನಿತ್ಯ ಯಾವ ಕಾರಣಕ್ಕೂ ವಿಷ್ಣು ಸ್ನಾನ ಮಾಡೋದಿಲ್ಲ. ಗಾಯತ್ರಿ ಜಪ ಇಷ್ಟು ಮಾಡ್ಕೊಂಡೇ ಹೋಗ್ತೀನಿ. ಯಾವುದೇ ಊರು ಹೋದರೂ ಕೂಡ ನಾನು ಪಾರಾಯಣ ಬಿಡೋದಿಲ್ಲ. ಸುಮಧ್ಯ ವಿಜಯ ಪ್ರತಿನಿತ್ಯ ಒಂದು ಸರ್ಗ, ಭಗವದ್ಗೀತೆ ಒಂದು ಅಧ್ಯಾಯ, ಇವೆಲ್ಲ ಸೇರಿದ್ರು 1 ಗಂಟೆ ಆಗ್ಬೋದು. 1 ಗಂಟೆ ಅದಕ್ಕಾಗಿ ನಾನು ಮೀಸಲಿಡ್ತೇನೆ. ಹೋಗ್ಬೇಕು ಈ ತಪಸ್ಸಿಗೆ. ಹರಿಕಥಾಮೃತಸಾರ ಪ್ರತಿನಿತ್ಯ ಬಾಯಿಗೆ ಬರಲಿ, ಪುಸ್ತಕ ನೋಡ್ಕೊಂಡೇ ಆಗಲಿ, ಒಂದು ಸಂಧಿ ಹರಿಕಥಾಮೃತಸಾರ ಪ್ರತಿನಿತ್ಯ ಪಾರಾಯಣ. ಬೆಳಗಾಗ ಒಂದು 10 ದಾಸರ ಕೀರ್ತನೆಗಳು, ಸಾಯಂಕಾಲ ಒಂದು 10 ಕೀರ್ತನೆಗಳು ನಾನು ಹೇಳ್ಕೊತೀನಿ. ಹೊಸದು ಸಿಗ್ತಾ ನನ್ನ ಪುಸ್ತಕದಲ್ಲಿ ಬರ್ಕೊಳ್ತೀನಿ. ಅದಕ್ಕಾಗಿ ಒಂದು ಗ್ರಂಥ ಪಾರಾಯಣ. ಯಾವುದೋ ಭಜನ ನಮ್ಮ ಚಂದ್ರಿಕಾ ಅಂತ ಮಾಡ್ತಾರೆ, ಆ ಭಜನದಲ್ಲೇ ಹೇಳ್ಕೊತಾ ಇರ್ತೀವಿ. ನಿಜ, ಅದು ಸರಿನೇ. ಹೊಸದಾಗಿ ಸಿಕ್ಕಿದಾಗ ಯಾರೋ ಹೇಳ್ತಾರೆ, ಪುಸ್ತಕ ಪ್ರಿಂಟೇ ಆಗಿರಲ್ಲ, ಅದು ತಗೊಳ್ಳಿ, ಸಂಗ್ರಹ ಮಾಡಿ ಬರೆದಿಟ್ಕೊಳ್ಳಿ. ಪ್ರತಿನಿತ್ಯ ಪ್ರಾಣದೇವರ ಸ್ತೋತ್ರ,
ಪ್ರಾಣದೇವರ ಸುಳಾದಿ, ಪ್ರಾಣದೇವರ ಕೀರ್ತನೆ, ಮಧ್ವನಾಮ ಉಸಿರಾಗ್ಬಿಡ್ಬೇಕು ನಮಗೆ. ವಾಯುಸ್ತುತಿ ಬಿಡಬಾರ್ದು. ಇದೇ ತಪಸ್ಸು. ಯಾವತ್ತೋ ಒಂದಿನ ಮಾಡ್ಕೊಳ್ಳೋದು, ಇನ್ನು 4 ದಿನ ಬಿಟ್ಟುಬಿಡೋದು, ವಿಚ್ಛಿದ್ರ ಆಗಬಾರ್ದು. ಸಹನೆ ಇದು ಬರಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಸಹನೆಯನ್ನು ಮೀರಬಾರ್ದು. ತಾಳ್ಕೋ, ತಡೆಯೋ. ಭೀಮ ಹೇಳ್ತಾನೆ, ಅರ್ಜುನ ದ್ರೌಪದಿ ಅಪಮಾನ ಮಾಡಿದಾಗ ಜೂಜಿನಲ್ಲಿ ಪಗಡೆ ಆಡಿದ ಧರ್ಮರಾಜ, ಅರ್ಜುನ ಮೊದಲು ಹೋಗೋ, ಒಂದು ತಟ್ಟೆ ತುಂಬ ಕೆಂಡವನ್ನು ತೆಗೆದುಕೊಂಡು ಈ ಧರ್ಮರಾಜನ 2 ಕೈಯನ್ನು ಹಿಡಿದು ಅದರೊಳಗೆ ಇಟ್ಬಿಡ್ತೀನಿ ಅಂತಲ್ಲ. ಅಷ್ಟು ಕೋಪ ಬಂದ್ಬಿಟ್ಟಿದೆ. ಸೋತಿದ್ದಕ್ಕಲ್ಲ, ದ್ರೌಪದಿಯನ್ನು ಸಭೆಗೆ ತಂದ್ರಲ್ಲ ಅದಕ್ಕಾಗಿ. ಆಗ ಧರ್ಮರಾಜ ಏನು ಹೇಳಬೇಕು? ಅವಾಗ ಆಗಿದೆ ಕಾರ್ಯ, ಸೋತೋಗಿದ್ದಾನೆ. ಭೀಮ ಹೀಗೆ ಹೇಳ್ತಾ ಇದ್ದಾನೆ. ಆಗ ಸಹನೆ ನೋಡಿ, ಭೀಮ ಸೈರಿಸು, ನಮ್ಗೆ ಕೆಳಕಾಗಿದೆ ನಿಜ. ಕಾಲ ಅವರದಲ್ಲ ಅಂತಾನೆ, ಒಂದಿಷ್ಟೇ ಅಕ್ಷರ ಅದು, ಕಾಲ ಅವರದಲ್ಲ. ಈ ಟೈಮ್ ಅನ್ನೋದು ಇದೆಯಲ್ಲ, ಇದು ಯಾರ್ದಿದು ಇವಾಗ? ಈಗ ಅವರದು, ಕೌರವರದು. ಅದಕ್ಕೆ ಅವರು ಜಯಶೀಲರಾಗ್ತಾರೆ. ಈ ಕಾಲ ಅನ್ನೋದು ಹೀಗೆ ಇರಲ್ಲ, ತಿರುಗ್ತಾ ಇರುತ್ತೆ. ನಮಗೂ ಬರುತ್ತೆ ಒಳ್ಳೆ ಕಾಲ ಅಂತ ಅಲ್ಲಿಗೆ ಅರ್ಥ. ಸಹನೆಯಿಂದ ನಾವು ಏನು ಬೇಕಾದರೂ ಗೆಲ್ಲಬಹುದು. ಎಷ್ಟೇ ದುಷ್ಟರಾಗಿರಲಿ, ಎಷ್ಟೇ ಒರಟಾಗಿರಲಿ, ಏನೇ ಕಾರ್ಯ ಕೆಟ್ಟು ಹೋಗ್ತಾ ಇರಲಿ, ಸಹನೆ ಒಂದು ಇದ್ದು ಬಿಟ್ರೆ ಎಲ್ಲ ಕಾರ್ಯವೂ ಗೆದ್ದಾಗಾಯಿತು. ಮೌನ ವ್ರತ ಆಗಲೇಬೇಕು. ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಕೆಲವರು ಮಾತಾಡಿಸ್ತಲೇ ಹೋದ್ರು ಆಮೂಲಾಗ್ರವಾಗಿ ಎಲ್ಲ ಮಾತಾಡ್ತಾ ಇರ್ತಾರೆ. ನಮ್ಗೆ ಬೇಕಾಗೇ ಇರಲ್ಲ ಅದು. ಸದ್ಯಕ್ಕೆ ಇವರು ಬಿಟ್ಬಿಟ್ರೆ ಸಾಕಲ್ಲ ನಮಗೆ. ಫೋನ್ ಆದರೂ ಸುಲಭ, ಒಂದು ನಿಮಿಷ ತಾಳಿ, ಯಾರ್ದೋ ಫೋನ್ ಬರ್ತಾ ಇದೆ ಅಂತ ಇಟ್ಬಿಡ್ಬೋದು. ಎದುರಿಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಏನು ಮಾತಾಡೋದು? ಮಾತಾಡ್ತಲೇ ಇರ್ತಾರೆ. ಮೌನ ಅನ್ನೋದು ಇರೋದೇ ಇಲ್ಲ ಅವರಲ್ಲಿ. ಬಹಳ ಕಷ್ಟ. ವೇದಾಧ್ಯಯನ ಆಗಲೇಬೇಕು. ನಮ್ಮದು ಸ್ವಶಾಖ ಯಾವುದಿರುತ್ತೋ, ಋಗ್ವೇದೋ ಯಜುರ್ವೇದೋ ಸಾಮವೇದ ಯಾವ್ದಾರು ಆಗಿರಲಿ, ಗುರುಗಳನ್ನು ಹಿಡಿದು ಒಂದು ಬಾರಿ ನಾಲಿಗೆಯಲ್ಲಿ ಉಚ್ಚರಿಸಬೇಡ ವೇದಗಳನ್ನು, ವೇದ ಮಂತ್ರಗಳನ್ನ ಜೀವನದಲ್ಲಿ ಬಿಟ್ಕೊಳೋದು ಇಲ್ಲಿ ಬೇರೆ ಆಯಿತು. ಸುಮ್ಮನೆ ಓದೋದಾದ್ರೂ ಆಗಿರಬೇಕು. ವೇದಾಧ್ಯಯನ, ಬ್ರಹ್ಮಚರ್ಯ, ಅಹಿಂಸೆ, ಏನು ಭಾಗವತ ಧರ್ಮ ಹೇಳ್ತಾನೆ. ದ್ವಂದ್ವ ಸಹನೆ, ಎಲ್ಲವನ್ನೂ ಕೂಡ ತಡೆದುಕೊಳ್ಳುವುದು. ಸುಖ ಬಂದಾಗ ಹಿಗ್ಗೋದು ಬೇಡ, ದುಃಖ ಬಂದಾಗ ಕುಗ್ಗುವುದು ಬೇಡ. ದ್ವಂದ್ವ ಸಹನೆ. ಹರಿಮಹಿಮಾ ಜ್ಞಾನ, ಇದು ಮುಖ್ಯವಾಗಬೇಕಾದ್ದು. ಹರಿಯ ಮಹಿಮೆ ಯಾವ್ಯಾವ ಗ್ರಂಥಗಳಲ್ಲಿ ಹೇಳಿದೆ, ಅದೆಲ್ಲೆಲ್ಲಿ ಹೇಳ್ತಿದ್ದಾರೆ, ಹೋಗಿ ತಿಳ್ಕೊಂಡೇ ಬರಬೇಕು. ಹರಿಮಹಿಮಾ ಜ್ಞಾನ ಇನ್ಯಾವುದಂತೂ ಸಿಗಲ್ಲ, ತಿಳ್ಕೊಳಕ್ಕಾಗಲ್ಲ. ಯಾರಾದರೂ ಸಿಗ್ತಾರ 4-5 ಜನ, ಅವ್ರ ಜೊತೆ ಮಾತಾಡೋದು. ಅವ್ರೇನು ತಿಳ್ಕೊಂಡಿರ್ತಾರೋ ಹೇಳ್ತಾರೆ, ಅದು ನಮ್ಮ ತಲೆಯಲ್ಲಿ ನಿಲ್ಲುತ್ತದೆ. ಗ್ರಂಥ ಸಿಕ್ತು ಓದ್ತಾ ಹೋಗುವುದು. ಭಾಗವತ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮೊದಲಾದ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು, ಇವೆಲ್ಲವೂ ಕೂಡ ಹರಿಮಹಿಮೆಯನ್ನು ಕೊಡ್ತಕ್ಕಂಥವು. ಕೇಳ್ತಲೇ ಇರಬೇಕು. ಯಾಕೆ ಕೇಳ್ತಾ ಇರಬೇಕು? ಪಾಪಗಳು ಮಾಡ್ಬಿಡ್ತೀವಲ್ಲ ಮಧ್ಯದಲ್ಲಿ, ಕೇಳಿರ್ತೀವಿ ಒಂದ್ಸಲ, ನಾನು ಕೇಳಿದ್ದೆ ಇದನ್ನ ಅಲ್ಲ. ಕೇಳಿದ ಮೇಲೆ ಪಾಪಗಳು ಮಾಡಿದೀವೋ ಇಲ್ವೋ, ಆ ಪಾಪಗಳೆಲ್ಲ ಹೋಗ್ಬೇಕಾದ್ರೆ ಸತತವಾಗಿ ಹರಿಮಹಿಮಾ ಜ್ಞಾನ ಬೆಳೆಸ್ಕೊಳ್ತಾ ಹೋಗಬೇಕು, ವೃದ್ಧಿಸಿಕೊಳ್ತಾ ಹೋಗಬೇಕು. ಏಕಾಂತವಾಸ, ಯಾರ ಬಳಿಯಲ್ಲಿಯೂ ಮಾತನಾಡದೆ ಹೋದರೆ ಆ ಆನಂದವೇ ಒಂದು, ಭಕ್ತಿನೇ ಒಂದು ರೀತಿ. ಎಲ್ಲರೊಡನೆಯೂ ಮಾತಾಡ್ತಾ ಇದ್ರೆ, ಎಲ್ಲ ಮದುವೆ ಛತ್ರದಲ್ಲಿ ತುಂಬಿರ್ತಾರೆ ಜನ, ಆ ಮಧ್ಯದಲ್ಲಿ ಕೂತ್ಕೊಂಡು ನಾನು ಸಂಧ್ಯಾನ ಮಾಡ್ತೀನಿ ಅಂತ ಮಾಡ್ತಾ ಇರೋದು ಅಲ್ಲ, ಅದು ಭಕ್ತಿನೂ ಅಲ್ಲ. ಅದು ಏಕಾಂತವಾಸ ಒಂದು ಒಳ್ಳೆಯದು. ಹರಿಯನ್ನೇ ಆಶ್ರಯಿಸಿರುವುದು, ಯಾವ ಕಾರಣಕ್ಕೂ ಬಿಡಬಾರದು ಪರಮಾತ್ಮನನ್ನು. ಅವನೇ ಕೊಡುವುದು, ಅವನೇ ಅನುಭವಿಸುವುದು, ಅವನೇ ಎಲ್ಲವೂ ಅವನದೇ, ಭಗವಂತನದೇ, ಅವನಲ್ಲದೇ ಇಲ್ಲ. ಅವನು ಕೊಡಬೇಕ್ರಿ. ಮನುಷ್ಯ ಕೊಡೋದು ಮನೆ ತನಕ, ದೇವರು ಕೊಡೋದು ಕೊನೆ ತನಕ ಅಂತ ಹೇಳಿ, ಕೊನೆ ತನಕ ಭಗವಂತನದು. ಹರಿಯನ್ನು ಆಶ್ರಯಿತು. ಶುದ್ಧ ಸ್ಥಳದಲ್ಲಿ ವಾಸ, ವಲ್ಕಲ ಧಾರಣೆ, ವಿಷ್ಣು ಪ್ರತಿಪಾದ್ಯ ಶಾಸ್ತ್ರಗಳಲ್ಲಿ ಆಸ್ತಿಕ್ಯ ಬುದ್ಧಿ. ವಿಷ್ಣು ಪ್ರತಿಪಾದ್ಯ ಶಾಸ್ತ್ರಗಳು ಬ್ರಹ್ಮಸೂತ್ರ, ಪರಮಾತ್ಮ ಹೇಳಿ ಪರಿಚಯ ಮಾಡಿಕೊಂಡಿದ್ದೆ ವೇದವ್ಯಾಸ ಅವತಾರ ಬಂದಾಗ. ವಿಷ್ಣು ಪ್ರತಿಪಾದ್ಯ ಶಾಸ್ತ್ರ, ಬ್ರಹ್ಮ ಮೀಮಾಂಸಾ ಶಾಸ್ತ್ರ, ಅದು ಬ್ರಹ್ಮಸೂತ್ರಗಳು. ಅದಕ್ಕೆ ಬಂದಿರುವ ಎಲ್ಲ ಗ್ರಂಥಗಳು, ಆಚಾರ್ಯರ ಭಾಷ್ಯ, ಜಯತೀರ್ಥರ ಅನುವ್ಯಾಖ್ಯಾನ ಮೊದಲಾದ ಗ್ರಂಥಗಳು, ವ್ಯಾಸರಾಜರ, ರಾಘವೇಂದ್ರ ಗುರುಗಳ, ರಘುತ್ತಮರ ಮೊದಲಾದ ಎಲ್ಲ ಗ್ರಂಥಗಳು, ಅದು ಅತಿ ದೊಡ್ಡದು. ವಿಷ್ಣು ಪ್ರತಿಪಾದ್ಯವನ್ನು ಮಾಡುತ್ತದೆ. ವಿಷ್ಣು ಪ್ರತಿಪಾದ್ಯ ಶಾಸ್ತ್ರಗಳಲ್ಲಿ ಆಸ್ತಿಕ್ಯ ಬುದ್ಧಿ.
ಕಲಾವಿದ್ಯಾನಿಂದನೆ ಅಂತಾರೆ. ಹೆಚ್ಚು ಕಲೆಯ ಕಡೆಗೆ ಮನಸ್ಸು ಕೊಡೋದು ಬೇಡ. ಕಲಾವಿದ್ಯಾನಿಂದನೆ. ತ್ರಿಕರಣ ನಿಗ್ರಹ, ಕಾಯ ವಾಚ ಮನಸ, ಮೂರು ಕರಣಗಳನ್ನ ನಾವು ನಿಗ್ರಹಿಸಿರೋದು ಕಾಯ ವಾಚ ಮನಸ. ಸತ್ಯ, ಶಮೆ, ದಮೆ, ಶ್ರವಣ, ಕೀರ್ತನೆ, ಧ್ಯಾನ, ತ್ರಿಕರಣ ಪೂರ್ವಕ ಹರಿಯಾರಾಧನೆ. ಕಾಯ ವಾಚ ಮನಸ ಭಗವಂತನ ಆರಾಧನೆ. ಇಷ್ಟಾಪೂರ್ತ ಹೇಳಿದ್ದೀನಿ ಡೆಫಿನೇಷನ್. ಇಷ್ಟ ಅಂದರೆ ವ್ರತಾದಿಗಳನ್ನು ಮಾಡುವುದು. ಪೂರ್ತ ಅಂತ ಹೇಳಿದ್ರೆ ಜಗತ್ತಿಗೆ ಸಮಾಜಕ್ಕೆ ಏನು ಬೇಕೋ ಸಹಾಯ ಮಾಡೋದು, ಕಟ್ಟಿಸ್ಕೊಳ್ಳೋದು, ಮಾಡೋದು. ಕೆರೆ ಕಟ್ಟೆಗಳನ್ನು ಕಟ್ಟಿಸೋದು, ರಸ್ತೆಗಳನ್ನು ಸರಿ ಮಾಡಿಸೋದು, ಇದು ಪೂರ್ತ ಅಂತ ಹೇಳೋದು. ಇಷ್ಟಾಪೂರ್ತ ಸತಿ ಸುತಾದಿಗಳು ಹರಿಯಿಂದಲೇ ದತ್ತರು, ಅವನೇ ಕೊಟ್ಟಿರೋದು, ಅವನದಿದು ಕಾರ್ಯ. ಇದರಿಂದ ಸಜ್ಜನರ ಸೇವೆ ಮೊದಲಾದವರಿಂದ ಎಲ್ಲ ನಿಮಿರಾಜ ಭಕ್ತಿ ಉಂಟಾಗಿ ವೈರಾಗ್ಯ ಉಂಟಾಗುತ್ತದೆ. ಈ ಭಾಗವತ ಧರ್ಮಗಳನ್ನು ಅನುಸರಿಸು, ಚೆನ್ನಾಗಿ ಅನುಸರಿಸು. ಆಗಲಿಲ್ವಾ ವಿಚಾರ ತಿಳ್ಕೊ, ಎಷ್ಟಾಗುತ್ತೋ ಅಷ್ಟಾರು ಮಾಡು. ವಿಚಾರವೇ ತಿಳ್ಕೊಳ್ಳದೇ ಹೋದರೆ, ಪಾಪ ಪುಣ್ಯಗಳ ಅರಿವೇ ಇಲ್ಲದೆ ಹೋದರೆ, ಪಾಪ ಪುಣ್ಯಗಳ ಅರಿವು ಇಲ್ಲದಕ್ಕಿಂತ ನಾಯಿ ಕುಂದಿಲೇ ಸಯ್ಯ ನಡೆದಕ್ಕಿಂತ ಬೇಕೇ ಇನ್ನು. ನಿಮ್ಮೆಲ್ಲರೂ ಕೇಳ್ದ ಸಜ್ಞಾನ ಅನ್ಯಥಾ ಜ್ಞಾನ ಯಾವುದು ಹೇಳಿ ಅಂತ ಪಿಪ್ಪಿಲಾಯನನ್ನು ಕೇಳ್ತಾನೆ. ಶ್ರೀಹರಿಯೇ ಜಗಜ್ಜನ್ಮಾದಿ ಕಾರಣ, ದೋಷ ದೂರ, ಅವಸ್ಥಾತ್ರಯ ಪ್ರವರ್ತಕ, ಸಂಪೂರ್ಣವಾಗಿ ಯಾರಿಗೂ ಗೋಚರವಾಗದಿರುವನು, ಇವೆಲ್ಲ ಹೇಳಿದ್ರು. ಹರಿಯ ಪ್ರಕೃತಿ, ಇದನ್ನ ಪಿಪ್ಪಿಲಾಯನ ಅನ್ನೋ ಒಂದು ರಾಜನಿಗೆ ಹೇಳ್ತಾನೆ. ಕರ್ಮಯೋಗ ಹೇಳಿ ಅಂತಾನೆ ನಿಮಿರಾಜ. ಆವಿಹೋತ್ರ ಎನ್ನುವ ವೇದಾಂತಿ ಹರಿಪ್ರೀತ್ಯರ್ಥವಾಗಿ ಮಾಡಲ್ಪಡದೆ ಕರ್ಮ, ವಿಹಿತ ಕರ್ಮ ತ್ಯಾಗವೇ ಅಕರ್ಮ, ವೇದ ನಿಷಿದ್ಧವಾದ ಆಚರಣೆಯೇ ವಿಕರ್ಮ. ವೇದ ನಿಷಿದ್ಧವಾದದ್ದನ್ನು ಮಾಡಬಾರದು. ವೇದದಲ್ಲಿ ಹೇಳಿದಾರ, ಆಚರಣೆ ಮಾಡಿದಾರ, ಸಂಪ್ರದಾಯ ಇದೆಯಾ, ಅದರ ಪ್ರಕಾರ ಇಲ್ಲದೆ ಹೋದರೆ ಅದು ಕರ್ಮ ಅನ್ನಿಸಿಕೊಳ್ಳುವುದಿಲ್ಲ. ಕರ್ಮಯೋಗಕ್ಕೆ ಸಂಬಂಧಪಟ್ಟ ಹರಿಯ ಪ್ರಕಾರ ಪಂಚರಾತ್ರದಲ್ಲಿ ಹೇಳಿದಂತೆ ಹರಿಯನ್ನು ಪೂಜಿಸಬೇಕು. ಆಗಮಗಳು, ಪಂಚರಾತ್ರಾಗಮ ಬಹಳ ವಿಶೇಷವಾದ. ಶೈವಾಗಮ ಅದೊಂದು ಭಾಗ ಇದೆ, ಸಾಂಖ್ಯಯೋಗ ಮೊದಲಾದ ಆಗಮಗಳಿವೆ. ಆ ಎಲ್ಲ ಆಗಮಗಳಿಗಿಂತ ಪರಮಾತ್ಮನಿಗೆ ಹತ್ತಿರವಾದದ್ದು ಹಯಗ್ರೀವ ರೂಪದಲ್ಲಿ ಬ್ರಹ್ಮದೇವರಿಗೆ ಹೇಳಿದಂತಹ ಈ ಆಗಮ ಪಂಚರಾತ್ರಾಗಮ. ಸಿಗ್ಬೇಕಲ್ಲ ಪುಸ್ತಕ, ಪಂಚರಾತ್ರಾಗಮ ಎಲ್ಲೋ ಅಲ್ಪ ಸ್ವಲ್ಪ ಸಿಕ್ಕಿದೆ. ನಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ಇಲ್ಲ, ಲೋಕದಲ್ಲೇ ಇಲ್ಲ. ಹರಿಯ ಪ್ರತಿಮೆಗಳು ದ್ರವ್ಯಲಿಂಗ, ಶಿಲಾದಿ ಪ್ರತಿಮೆಗಳು, ಕ್ಷಿತಿಲಿಂಗ, ಸ್ಥಂಡಿಲ, ಆತ್ಮಲಿಂಗ, ವಾಸನಾಮಯ ಪ್ರತಿಮೆ, ಇವೆಲ್ಲವರು ಹೇಳಿದರು. ನಿಮಿರಾಜ ಮುಂದಿನ ಪ್ರಶ್ನೆ ಕೇಳಿದ. ಹರಿಯು ಹಿಂದೆ ಮಾಡಿದ, ಈಗ ಮಾಡಿರುವ, ಮುಂದೆ ಮಾಡುವ ಅವತಾರಗಳನ್ನು ಹೇಳಿ. ಈಗ ಮಾಡಿರುವ ಅವತಾರಗಳು ಎಷ್ಟು ದೊಡ್ಡ ಅವತಾರಗಳು. ಅಸ್ಯಾದ್ಯನಂತಾವತಾರಾತ್ಮಕ, ವಿಶ್ವಾದಿ ಸಹಸ್ರ ನಾಮಾತ್ಮಕ, ನಾರಾಯಣಾದಿ ಅನಂತಾವತಾರಾತ್ಮಕ ಸ್ವಾಮಿ. ಮತ್ಸ್ಯ ಎಂಬ ಹೆಸರಿನಿಂದ 10 ಅವತಾರಗಳು, ಮತ್ಸ್ಯಾದಿ ದಶಾವತಾರಾತ್ಮಕ. ಅಜಾದಿ 50 ರೂಪಗಳು ಭಗವಂತನದು. ಕೇಶವ ಎಂಬ ಹೆಸರಿನಿಂದ 24 ರೂಪಗಳು ಭಗವಂತನದು. ಇವೆಲ್ಲ ಮಾಡುವ ಅವತಾರಗಳಾಗಿದೆ. ಆದ ಕಾರಣ ಶ್ರೀಹರಿಯು ಭಗವದ್ ವಿಮುಖರು ಒಂದು. ಎಲ್ಲರೂ ಭಗವತ ಧರ್ಮ ಅನುಸರಿಸ್ತಾರ? ಇಲ್ಲ. ತಿಳ್ಕೊಂಡಿರೋರು, ಸಂಸ್ಕಾರ ಇರೋರು ಭಗವಂತನ ಪ್ರೇರಣೆ, ಭಗವಂತನ ಸಹಾಯದಿಂದ ಭಾಗವತ ಧರ್ಮ ಅನುಸರಿಸ್ಬೋದು. ಅನುಸರಿಸದಲೇ ಇರೋರು ಭಗವದ್ ವಿಮುಖರು ಅಂತ ಹೆಸರು. ಭಗವದ್ ವಿಮುಖರು ಏನಾಗ್ತಾರೆ? ಅವರ ಸ್ಥಾನ ಯಾವುದು? ಶ್ರೀಹರಿಯೇ ತಂದೆ, ಅವನೇ ಅತ್ಯಂತ ಉಪಕಾರಿ, ಅವನೇ ತಂದೆ, ಅವನೇ ಕಾಪಾಡೋನು, ಅವನ ರಕ್ಷಣೆ ಮಾಡೋನು, ಅವನು ಉಪಕಾರಿ ಅಂತ ತಿಳ್ಕೋಬೇಕು. ಈ ಜಗದಪ್ಪನನ್ನ ಸೇವಿಸದೇ ಇರುವವರು ನಿತ್ಯ ನರಕದಲ್ಲಿ ಬೀಳುವರು. ಒಂದು ಬಾರಿ ಅವನ ಸ್ಮರಣೆ ಬೇಡವೆ, ಒಂದು ಬಾರಿ ಅವನ ಸ್ಮರಣೆ ಬಂದರೂ ಸಾಕು, ಉದ್ಧಾರ ಆಗ್ತೇವೆ, ಪಾಪಗಳೆಲ್ಲ ದೂರ ಹೋಗುತ್ತವೆ. ಸ್ತ್ರೀ ಶೂದ್ರರಿಗೆ ವೇದಾಧಿಕಾರ ಇಲ್ಲ. ಬಂದ್ಬಿಡ್ತಾರೆ, ಭಾಗವತ ಹೇಳ್ಬಿಡ್ತಾರೆ, ಸ್ತ್ರೀಯರು ವೇದ ಇಲ್ಲ, ಶೂದ್ರರಿಗೆ ಇಲ್ಲ. ಹರಿಕಥೆಯನ್ನ ಕೇಳಿದ್ರೆ ವೇದಾಧ್ಯಯನ ಮಾಡಿದಂತೆ ಉದ್ಧತರಾಗುತ್ತಾರೆ. ಅದಕ್ಕೆ ಶ್ರವಣ ಮಾಡಿದ್ರು, ಹರಿಕಥೆಯನ್ನ ಕೇಳುವುದು. ಮತ್ತೆ ಇನ್ನು ಅನೇಕ ವಿಚಾರಗಳನ್ನು ಹೇಳ್ತಾನೆ. ಯಾರು ಚಮಸ ಅನ್ನೋನು ಭಗವದ್ ವಿಮುಖರು ಹೊತ್ತೋದು ಯಾವುದು ಅಂತ.
ನಿಮಿ ಇನ್ನೊಂದು ಪ್ರಶ್ನೆ ಕೇಳಿದ, ಹರಿಯು ಯಾವ ಯಾವ ಯುಗದಲ್ಲಿ ಯಾವ ಯಾವ ಹೆಸರಿನಿಂದ ಇದ್ದಾನೆ? ಕರಭಾಜನ ಅನ್ನೋದು ಹೇಳ್ತಾನೆ ವೇದಾಂತಿ. ಕೃತಯುಗದಲ್ಲಿ ಹರಿಯ ವರ್ಣ ಒಂದು ರೀತಿ ಇದೆ, ಚತುರ್ಬಾಹು, ದಂಡಕಮಂಡಲ ಧರಿಸಿದ್ದಾನೆ, ಹಂಸ, ಸುಪರ್ಣ ಇತ್ಯಾದಿ 10 ನಾಮಗಳುಳ್ಳವನು. ವಾಮನ ದೇವರ ಬಣ್ಣ ಚಿನ್ನದ ಬಣ್ಣ, ವಾಮನ ದೇವರದು. ರಾಮದೇವರ ಕೃಷ್ಣದೇವರ ಬಣ್ಣ ನೀರು ತುಂಬಿದ ಮೋಡ. ಪರಶುರಾಮ ದೇವರ ಬಣ್ಣ ಶುದ್ಧ ಕೆಂಪು. ನರಸಿಂಹದೇವರ ಬಣ್ಣ ಹಳದಿ ಕೆಂಪು ಮಿಶ್ರ. ಒಂದೊಂದು ದೇವರು ಕೂಡ ಅವನು ಒಂದೊಂದು ಬಣ್ಣದಲ್ಲಿ ಇದ್ದಾನೆ. ತ್ರೇತೆಯಲ್ಲಿ ಹರಿಯ ವರ್ಣ ಕೆಂಪು, 4 ತೋಳುಗಳಿವೆ. ದ್ವಾಪರದಲ್ಲಿ ಶ್ಯಾಮಲ ವರ್ಣ, ಕಲಿಯುಗದಲ್ಲಿ ಕೃಷ್ಣವರ್ಣ. ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆಯಿಂದಲೇ ಸಕಲ ಇಷ್ಟಗಳು ಸಿದ್ಧಿಸುತ್ತವೆ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಬರೀ ಕುಲ ಅಲ್ಲ, ಕುಲಕೋಟಿಗಳು ಉದ್ಧರಿಸುವವು. ಆಗ ಹರಿಭಕ್ತರಿಗೆ ಹಿಂದಿನ ಜನ್ಮದ ದುಷ್ಕರ್ಮದಿಂದ ಅಧಪತನವಿಲ್ಲ ಅಂತಾರೆ. ಹರಿಭಕ್ತರಿಗೆ ಅಧಪತನವಿಲ್ಲ. ಹರಿಯು ಸರ್ವೋತ್ತಮ, ಬ್ರಹ್ಮಾದಿಗಳು ಅವನ ಕಿಂಕರರು. ಹರಿಯ ಸೇವೆಯನ್ನು ಎಲ್ಲರೂ ಮಾಡ್ತಾರೆ, ದೇವತೆಗಳಾದರೆ ಅವನು ಸಹಾಯಕರಾಗಿ ಮಾಡ್ತಾರೆ. ಅವನು ಸಹಾಯ ಬೇಕಾಗಿಲ್ಲ ಇವರ ಉದ್ಧಾರಕ್ಕೆ. ಹರಿಯ ಸೇವೆಯನ್ನು ಮಾಡುವುದು ದೇವತೆಗಳ ಕರ್ತವ್ಯ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಶ್ರೀನಿವಾಸ ಕಲ್ಯಾಣ ಗೊತ್ತು. ಶ್ರೀನಿವಾಸ ಕಲ್ಯಾಣ ತಿಳ್ಕೊತೀವಿ, ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಆಯ್ತು ಅಷ್ಟೇನೆ. ಇರೋ ತತ್ವ ಹೇಗಿದೆ, ಹರಿ ಸರ್ವೋತ್ತಮತ್ವ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ, ಎಲ್ಲ ದೇವತೆಗಳು ಬಂದು ನಿಂತ್ಕೊಂಡು ನನಗೊಂದು ಕೆಲಸ ಹೇಳು, ನನಗೊಂದು ಕೆಲಸ ಹೇಳು, ನಾನು ಮಾಡ್ತೀನಿ. ಚಂದ್ರ ಸುಮ್ಮನೆ ನಿಂತಿದ್ದ, ಒಬ್ಬೊಬ್ಬರಿಗೊಂದೊಂದು ಕೆಲಸ ಕೊಟ್ಟ ಭಗವಂತ ಶ್ರೀನಿವಾಸ. ಚಂದ್ರ ಎಲ್ಲರಿಗೂ ಬೆಳಕನ್ನು ಉಂಟು ಮಾಡು, ಯಾವ ಕಾರಣಕ್ಕೂ ಕತ್ತಲು ಬೇಡ ಬೆಟ್ಟದಲ್ಲಿ. ಇನ್ನೆಷ್ಟು ಕಾರ್ಯಗಳೆಲ್ಲ ಮಾಡ್ತಾ ಹೋಗ್ತಾರೆ. ಅಗ್ನಿ, ನೀನು ಅಡುಗೆ ಮಾಡಿಬಿಡು. ನೀನು ಅಡುಗೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ. ಯಾಕಂದ್ರೆ ಅಡುಗೆ ಮಾಡೋರು ಚೆನ್ನಾಗಿರ್ಬೇಕು, ಅದೇ ಅಗ್ನಿ. ನೀನು ಮಡಿಯಾಗಿರ್ತೀಯ ಅಂತ ಹೇಳಿದ್ರು. ಶ್ರೀನಿವಾಸ ದೇವರು ಒಂದೊಂದು ದೇವತೆಗಳಿಗೂ ಆದೇಶ ಕೊಡ್ತಾನಲ್ಲ, ಅವರು ಕೈ ಮುಕ್ಕೊಂಡು ನಿಂತ್ಕೊಂಡು ಮಾಡ್ತಾ ಇದ್ದಾರಲ್ಲ. ಮಗು ಬ್ರಹ್ಮ, ಎಲ್ಲ ದೇವತೆಗಳಿಗೂ ಕೂಡ ನೀನು ನಿಯಂತ್ರಣ ಮಾಡಿ ನಿನ್ನ ಕಾರ್ಯವನ್ನು ಮಾಡಿಸು. ವಸಿಷ್ಠರು ಇದ್ರು, ಅವ್ರಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ತಾವೇ ಪುರೋಹಿತಿಕೆಯನ್ನು ಮಾಡಿ ಯಜುರ್ವೇದ ಮಂತ್ರಗಳಿಂದ ನನ್ನ ಲಗ್ನವನ್ನು ಮಾಡಿಸಿರಿ ಹೇಳ್ತಾ ಇದ್ದಾರೆ ಭಗವಂತ. ಆದ ಕಾರಣ ಭಗವಂತ ಸರ್ವೋತ್ತಮ, ನಾನವನ ದಾಸ. ದಾಸೋಹಂ ತವ ದಾಸೋಹಂ. ದಾಸೋಹಂ ಅನ್ನೋದೇ ಬೇಕು ಯಾವಾಗಲೂ ಕೂಡ, ಶಿವೋಹಂ ಅನ್ನೋದು ಬೇಡ. ನಾನೇ ಶಿವ ಅಂದ್ಬಿಟ್ಟು ಬಹಳ ದೊಡ್ಡ ದುರಂತವಾಗ್ಬಿಡುತ್ತೆ. ಆದ ಕಾರಣ ನಾರದರು ಇಷ್ಟು ವಿಚಾರಗಳನ್ನು ಈ ನಿಮಿರಾಜನ ಜ್ಞಾನ ಸೂತ್ರದಲ್ಲಿ ಏನು ನಡೀತೋ ಅದನ್ನು ವಸುದೇವನಿಗೆ ಹೇಳಿದರು. ವಸುದೇವ, ನಿಮಿರಾಜ ಈ 9 ಜನ ವೇದಾಂತಿಗಳು ಹೇಳಿದ ಭಾಗವತ ಧರ್ಮವನ್ನು ಕೇಳಿ ಸಂತೋಷಪಟ್ಟು ಆ ಮುನಿಗಳನ್ನು ಪೂಜಿಸಿದ. ಒಂದು ಮಾತು ಹೇಳ್ತಾನೆ ನಿಮಿರಾಜ, ಸ್ವಾಮಿ ನೀವೆಲ್ಲರೂ ಹೇಳಿದಂತಹ ಕೇಂದ್ರ ಬಿಂದು, ಅತಿ ಕೇಂದ್ರದ ಸ್ಥಾನ ಯಾವುದು ಅಂದರೆ ಅದು ಪರಮಾತ್ಮ ಅಲ್ಲೇನು ಸ್ವಾಮಿ ಅಂತ ಹೇಳಿದೆ ನಿಮಿರಾಜ. ಹೌದಪ್ಪ ವಸುದೇವ ಹೇಳಿದೆ. ನಾರದರು ಹೇಳ್ತಾರೆ, ಅಂತಹ ಜಗತ್ತಿನ ಎಲ್ಲ ವ್ಯಾಪಾರಗಳಿಗೆ, ಎಲ್ಲರ ಕರ್ಮಗಳಿಗೆ, ಎಲ್ಲರ ಹುಟ್ಟುವಿಕೆಗೆ, ಅವರ ಸ್ಥಿತಿಗೆ, ಜಗತ್ತಿನ ಕಾರಣಕ್ಕೆ ಯಾರೋ ಶ್ರೀಹರಿ. ಅವನಲ್ಲದೆ ಇನ್ನೇನು ಕಾರ್ಯನೂ ಆಗಲ್ಲ ಅಂತ ಶ್ರೀಹರಿ ಕೃಷ್ಣ ಅಂತ ಹೆಸರಿನಿಂದ ನಿನ್ನ ಮನೇಲಿ ಹುಟ್ಟಿದಾನಲ್ಲ ವಸುದೇವ, ನೀನು ಯಾಕೆ ಯೋಚನೆ ಮಾಡ್ತೀಯ? ಯಾಕೆ ಯೋಚನೆ ಮಾಡಬೇಕು? ಭಗವಂತನ ಹತ್ತಿರದಲ್ಲಿ ಇದ್ದಾಗ ಯೋಚನೆ ಮಾಡಬೇಡ, ಒಳ್ಳೆಯದಾಗುತ್ತೆ. ವಸುದೇವ ದೇವಕಿಯರು ಇದನ್ನು ಕೇಳಿ ಕೃಷ್ಣನು ತನ್ನ ಮಗ ಎಂಬ ಮೋಹವನ್ನು ಬಿಟ್ಟು ಪರಮಾತ್ಮ ಎಂದು ಭಕ್ತಿಯಿಂದ ಅವನನ್ನು ಸೇವಿಸಿದರು, ನಮಿಸಿದರು. ಶುಕ್ರ ಹೇಳ್ತಾರೆ, ಆಗ ಕೃಷ್ಣಾವತಾರದ ಪೂರ್ಣವಾದ ಅವಧಿ 106 ವರ್ಷ. ಅದರಲ್ಲಿ 104 ವರ್ಷ 2 ತಿಂಗಳು ಮುಗಿದೋಗಿದೆ. ಉಳಿದಿರೋದು ಸ್ವಲ್ಪ. ಬ್ರಹ್ಮದೇವರು ಬಂದರು, ಸಾಕು ಬಂದ್ಬಿಡು, ತುಂಬ ದಿನ ಆಯಿತು, ವೈಕುಂಠ ಬಿಟ್ಟು ಬಂದು ಏನು ಮಾಡೋಣ ನಾವು ದರ್ಶನಕ್ಕೆ ಹೇಳ್ತಾ ಇದ್ದಾರೆ. ಆಗ ಯದುಕುಲ ವಿಪ್ರಶಾಪದಿಂದ ನಷ್ಟವಾಗುತ್ತದೆ. ನಿನ್ನ ಸಂಕಲ್ಪದಂತೆ ವೈಕುಂಠವನ್ನು ಪ್ರವೇಶಿಸಿ ನಮ್ಮನ್ನು ಕಾಪಾಡುವಂತ ಬ್ರಹ್ಮದೇವರು ಕೇಳ್ಕೊತಾ ಇದ್ದಾರೆ. ಆಗ ಕೃಷ್ಣ ಹೇಳಿದ, ಬ್ರಹ್ಮ ಮಗೋ, ನಿನ್ನ ಪ್ರಾರ್ಥನೆಯಂತೆ ನಡೆಯಬೇಕೆಂದೇ ನಿಶ್ಚಯಿಸಿದ್ದೇನೆ. ನಾನು ಅವತಾರ ಮಾಡಿದ ಎಲ್ಲ ಕಾರ್ಯವೂ ಸಮಾಪ್ತಿಯಾಯಿತು, ಚೆನ್ನಾಗಾಯ್ತು ಎಲ್ಲವೂ ಕೂಡ.
ಯಾದವ ಕುಲವನ್ನು ನಾಶ ಮಾಡದೆ ನಾನು ವೈಕುಂಠಕ್ಕೆ ಬಂದರೆ ಅದೇ ಇರೋದು. ಯಾದವ ಕುಲ ಯಾಕೆ ನಾಶ ಮಾಡಬೇಕಾಗಿತ್ತು? ಅದೇ ಇಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ, ಯಾದವ ಕುಲವನ್ನ ನಾಶ ಮಾಡದೆ ನಾನೇನಾದರೂ ವೈಕುಂಠಕ್ಕೆ ಬಂದರೆ ಈ ಯಾದವರೆಲ್ಲ ಕಷ್ಟಕ್ಕೆ ಸಿಲುಕುತ್ತಾರೆ. ಸಿಲುಕೊಳ್ಳಿ, ಅಲ್ಲ, ಸಾಧ್ಯವಿಲ್ಲ. ಈ ಯಾದವರೆಲ್ಲ ನನ್ನನ್ನು ನೋಡಿದ್ದಾರೆ, ನನ್ನನ್ನು ಮಾತನಾಡಿದ್ದಾರೆ. ನನ್ನನ್ನು ನೋಡಿದವರು ಕಷ್ಟ ಸಿಗೋದುಂಟ. ನನ್ನನ್ನು ನೋಡಿದ ಮೇಲೆ ಅವ್ರು ಯಾವಾಗಲೂ ಸುಖ ಇರಬೇಕು. ಆದ ಕಾರಣ ಯಾದವರಿಗೆ ಕಷ್ಟ ಅನ್ನೋದು ಬರಬಾರ್ದು. ಈ ಯಾದವರನ್ನೆಲ್ಲ ಕಳಿಸಿ ನಾನು ಬರ್ತೀನಿ ಅಂತ ಸ್ವಾಮಿ. ನಾನು ಹೋಗಿಬಿಟ್ಟು ಪರಂಧಾಮಕ್ಕೆ ಯಾದವರು ಇಲ್ಲೇ ಉಳ್ಕೋಬಾರ್ದು ಅನ್ನೋದು ಭಗವಂತನ ಉದ್ದೇಶ. ನನ್ನ ಮುಂದೆಯೇ ಯಾದವರೆಲ್ಲರೂ ಕೂಡ ಅವರು ತಮ್ಮ ಆಯುಷ್ಯವನ್ನು ಕಳೆದುಕೊಳ್ಳಲಿ. ಉದ್ಧವ ಅಷ್ಟೊತ್ತಿಗೆ ಕೃಷ್ಣ ಕುಳಿತುಕೊಂಡ. ಬಂದ ಉದ್ಧವ, ಪ್ರಾರಂಭ ಆಯಿತು ಕೃಷ್ಣ ಉದ್ಧವರ ಒಂದು ಸಂವಾದ ಈ 11ನೇ ಸ್ಕಂದದಲ್ಲಿ. ಬಹಳ ವಿಶೇಷ. ಯೋಗೀಶ, ಹೇ ಕೃಷ್ಣ, ಕುಲವನ್ನ ಸಂಹರಿಸ್ಬಿಟ್ಟು ನೀನು ಪರಂಧಾಮಕ್ಕೆ ಹೋಗ್ಬೇಕು ಅಂತ ಬ್ರಹ್ಮನ ಕೈಲಿ ಹೇಳ್ತಾ ಇದೆಯಲ್ಲ, ಅದು ನನಗೆ ಕೇಳಿಸ್ತು. ನನಗೆ ಹೊರಟುಬಿಡ್ತೀಯ ನೀನು? ಹಾಗಾದ್ರೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತೀಯ ಕೃಷ್ಣ? ನೀನಿದ್ದರೆ ಒಂದು ಬೆಳಕಾಗಲ್ವೇ ನನಗೆ? ಇನ್ನು ಆ ಕತ್ತಲಲ್ಲಿ ನಾವು ಹೇಗಿರೋದು? ಏನನ್ನ ಸ್ಮರಿಸಲಿ, ಏನೆಂದು ನಮಿಸಲಿ ನಿನ್ನನ್ನ? ಉದ್ಧವ ಅಳುತ್ತಾ ಕೇಳ್ತಾ ಇದ್ದಾನೆ, ದುಃಖದಿಂದ ಕೇಳ್ತಾ ಇದ್ದಾನೆ. ಹುಟ್ಟು ಪ್ರಾರ್ಥನೆ ಅಂದ್ರೆ ಅದು ನಿಜವಾದ ಪ್ರಾರ್ಥನೆಯಿಂದ. ಆಗ ಹೇಳ್ದ ಕೃಷ್ಣ, ಉದ್ಧವ, ನನ್ನ ಅವತಾರ ಕಾರ್ಯ ಮುಗಿಯಿತು. ಯದುಕುಲ ನಶಿಸುತ್ತದೆ. ನಾನು ಪರಂಧಾಮಕ್ಕೆ ಹೋದ ಮೇಲೆ 7ನೇ ದಿನ ಈ ದ್ವಾರಕೆ ಸಮುದ್ರದಲ್ಲಿ ಮುಳುಗುತ್ತದೆ ಅಂತ ಭಾಗವಂತ ಹೇಳಿಬಿಟ್ಟ. ನಾನು ಪರಂಧಾಮಕ್ಕೆ ಹೋದ ಮೇಲೆ ಇದು ಮುಳುಗುತ್ತದೆ. ನಾನು ಈ ಲೋಕವನ್ನು ಬಿಟ್ಟೊಡನೆ ಅಮಂಗಳ ಶುರುವಾಗುತ್ತದೆ. ಅರ್ಥ ಏನಾದರಿಗೆ? ಕೃಷ್ಣ ಅವತಾರವಾಗಿ ಅವನೆಲ್ಲವೂ ಕೂಡ ಚಲಿಸಿ ಮಾತನಾಡಿ ವ್ಯಾಪಾರವನ್ನು ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡುವ ತನಕ ಲೋಕದಲ್ಲಿ ಮಂಗಳ ಅನ್ನೋದಿತ್ತು. ಅವನೇ ಹೇಳ್ತಾ ಇದ್ದಾನಲ್ಲ, ನಾನೇನಾದರೂ ಕೂಡ ಈ ಲೋಕವನ್ನು ಬಿಟ್ಟರೆ ಜಗತ್ತೆಲ್ಲ ಅಮಂಗಳವಾಗುವುದು. ದ್ವಾರಕೆ ಸಮುದ್ರದಲ್ಲಿ ಮುಳುಗುವುದು. ಭೂಮಿಯನ್ನು ಕಲಿಯು ವ್ಯಾಪಿಸುತ್ತಾನೆ. ಕಾದಿದ್ದಾನೆ ಅವನು. ನಾನಿರೋದ್ರಿಂದ ಅವನು ಬರ್ತಾ ಇಲ್ಲ ಹತ್ರಕ್ಕೆ. ಕಲಿ ಬರಲು ಕಾರಣ ಅದೇ ಆಗಿದೆ. ಈ ಯುಗದಲ್ಲಿ ಅಧರ್ಮಾಭಿಲಾಷೆ ಜಾಸ್ತಿ ಆಗುತ್ತದೆ. ಅಧರ್ಮ ಕಲಿಯುಗದಲ್ಲಿ ಅಧರ್ಮವೇ ಮುಕ್ಕಾಲು ಭಾಗ, ಧರ್ಮ ಮಾತ್ರ ಕಾಲು ಭಾಗ. ಆ ಅಧರ್ಮವನ್ನ ನಾಶ ಮಾಡಲು ಭಗವಂತ ಅದಿನ್ನೆಷ್ಟು ವಿಚಾರವನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಅಧರ್ಮ ಅನ್ನೋದು ಇರಬಾರದು. ಬಂಧು ಮೊದಲಾದವರಲ್ಲಿ ಸ್ನೇಹವನ್ನ ಬಿಟ್ಟು ನನ್ನನ್ನೇ ಧ್ಯಾನಿಸುತ್ತಾ ತೀರ್ಥಯಾತ್ರೆಯಲ್ಲಿ ಇದ್ದುಬಿಡು. ಉದ್ಧವ, ಎಲ್ಲ ಬಿಟ್ಬಿಡು. ಸರ್ವಸಂಘ ಪರಿತ್ಯಾಗಿ ಇರ್ತಾರಲ್ಲ, ಬೇಡ, ಯಾರು ಬೇಡ. ಇಲ್ಲಿನ ತನಕ ಬಂಧುಗಳು ಒಂದು ಮಟ್ಟದ ತನಕ ಬರ್ತಾರೆ, ಒಂದು ಹಂತದವರೆಗೆ ಬರ್ತಾರೆ. ಕೊನೆಯ ತನಕ, ಮುಕ್ತಿಯ ತನಕಲೂ ಕೂಡ ಬರೋದಿಲ್ಲ. ಬಂಧುಗಳು ಬೇಡ. ಅದಕ್ಕೆ ನೀನು ಬಿಟ್ಟು ನೀನೆಲ್ಲ ಕಡೆ ಸಂಚಾರ ಮಾಡು. ಉದ್ಧವ, ಶ್ರೀಹರಿಯ ಜ್ಞಾನ ಪಡೆದವನಿಗೆ ಕೆಡಕಾಗುವುದಿಲ್ಲ ಎಂಥ ಮಾತಾಡ್ತಾನೆ ಭಗವಂತ. ಶ್ರೀಹರಿಯ ಜ್ಞಾನ ಇತ್ತು ಅಂದ್ರೆ ಅವನಿಗೆ ಕೆಡಕಾಗುವುದೇ ಇಲ್ಲ. ಪರಿಪೂರ್ಣ ಮಟ್ಟದ ತಿಳುವಳಿಕೆ ಅವನಿಗೆ ಇದ್ದೇ ಇರುತ್ತದೆ ಶ್ರೀಹರಿಗೆ. ಸಕಲ ಪ್ರಾಣಿಗಳಲ್ಲಿಯೂ ನಿರುಪಾಧಿಕವಾದ ಪ್ರೇಮ ಇಡು. ಪಂಡಿತ ಸಮದರ್ಶನ ಬ್ರಾಹ್ಮಣೆ ಗವಿಹಸ್ತಿನಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ಬ ನಾಯಿ, ಒಬ್ಬ ಚಂಡಾಲ, ಒಬ್ಬ ದುಷ್ಟ, ಒಬ್ಬ ಕಳ್ಳ, ಒಬ್ಬ ಕೊಲೆಗಡುಕ, ಒಬ್ಬ ಜ್ಞಾನಿ, ಎಷ್ಟು ಜನ ಇದ್ದಾರೆ. ಇವರೆಲ್ಲರಲ್ಲಿಯೂ ಸಮಾನವಾದಂತಹ ಪ್ರೀತಿ ಇಡು ಅಂತ ಸ್ವಾಮಿ. ಚಂಡಾಲನಲ್ಲಿ ಆಗಲಿ, ಆನೆಯಲ್ಲಾಗಲಿ, ಬ್ರಾಹ್ಮಣನಲ್ಲಾಗಲಿ, ನಾಯಿಯಲ್ಲಾಗಲಿ ಬ್ರಾಹ್ಮಣೆ ಗವಿಹಸ್ತಿನಿ. ವೈಷ್ಣವ ಸಿದ್ಧಾಂತದಲ್ಲಿ ಸ್ಥಿರನಾಗಿ ವಿಶ್ವಾಸ ಇಟ್ಟು, ವೈಷ್ಣವ ಸಿದ್ಧಾಂತ, ವೈಷ್ಣವ ಧರ್ಮ, ವೈಷ್ಣವ ದೀಕ್ಷೆ ಭಗವಂತ ಅವತ್ತೇ ಪ್ರತಿಪಾದನೆ ಮಾಡ್ತಾನೆ. ಇದೇ ಕೂಡ ನನಗೆ ಬೇಕಾಗಿರೋದು. ಎಲ್ಲಿಂದ ಬಂದಿದೆ ವೈಷ್ಣವ ಸಿದ್ಧಾಂತ ಹಾಗಾದರೆ? ಇದಕ್ಕೆ ಆದಿ ಯಾವ್ದು? ಹಾಗಾದರೆ ವೈಷ್ಣವ ಸಿದ್ಧಾಂತ ಯಾವತ್ತು ಬಂದಿದೆ? ಭಗವಂತ ಯಾವತ್ತು ಬಂದ? ಭಗವಂತನ ಡೇಟ್ ಆಫ್ ಬರ್ತ್ ಇದೆಯಲ್ಲ. ಚೈತ್ರ ಶುದ್ಧ ನವಮಿ ರಾಮಾವತಾರ, ವೈಶಾಖ ಶುದ್ಧ ತ್ರಯೋದಶಿ ನರಸಿಂಹಾವತಾರ, ಶ್ರಾವಣ ಬಹುಳ ಅಷ್ಟಮಿ ಗೋಕುಲ ಅಷ್ಟಮಿ ಕೃಷ್ಣ, ಭಾದ್ರಪದ ಶುದ್ಧ ದ್ವಾದಶಿ ವಾಮನ. ಇವೆಲ್ಲ ಇದೆಯಲ್ಲ ಆಚಾರ್ಯ, ಸಿಗುತ್ತಲ್ಲ ಭಗವಂತನ ಹುಟ್ಟಿದ ತಾರೀಕು. ಅದೆಲ್ಲ ಅವತಾರ ರೂಪಗಳು. ಮೂಲ ರೂಪ ಅದೇ ನಾರಾಯಣ ರೂಪ, ಅದೇ ರಂಗನಾಥ ಸ್ವಾಮಿ ಮಲಗಿದ್ದಾನ.
ಮೂಲ ರೂಪ. ಅದು ಯಾವತ್ತಿಂದ ಬಂದಿದೆ ಹೇಳಕ್ಕಾಗಲ್ಲ. ಆದಿಯೇ ಇಲ್ಲ, ಆದಿ ಇಲ್ಲದ್ದು ಅನಾದಿ ಭಗವಂತನದ್ದು. ಹಾಗಾದ್ರೆ ವೈಷ್ಣವ ಶಾಸ್ತ್ರ ಯಾವತ್ತು ಬಂದಿದೆ? ಭಗವಂತ ಯಾವತ್ತು ಲೋಕದಲ್ಲಿ ಕಾಣಿಸಿಕೊಂಡನೋ ಅವತ್ತೇ ಬಂದಿದೆ ವೈಷ್ಣವ. ಇದಕ್ಕೆ ಹೇಗೆ ರೆಫರೆನ್ಸ್ ಯಾವತ್ತು ಓದಿರಿ? ರಾಘವೇಂದ್ರ ಗುರುಗಳ ಪ್ರಾತಃ ಸಂಕಲ್ಪ ಗತ್ಯ ಅನಾದಿತ ಸತ್ಸಂಪ್ರದಾಯ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತ ಹನುಮಂತ ದೇವರನ್ನ, ಭೀಮಸೇನ ದೇವರನ್ನ, ಮಧ್ವಾಚಾರ್ಯ. ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ವೈಷ್ಣವ ಸಿದ್ಧಾಂತ, ವೈಷ್ಣವ ದೀಕ್ಷೆ, ಅದು ನಾವು ವೈಷ್ಣವರಾಗಿದ್ದೀರಿ ಅಂತ ಪ್ರಶಂಸೆ ಮಾಡ್ತಾ ಹೋಗ್ತಾ ಇರಬಾರ್ದು. ನಾವು ಯೂನಿವರ್ಸಲ್ ಆಗಿ ಯೋಚನೆ ಮಾಡಿದ್ರೆ ವೈಷ್ಣವ ಸಿದ್ಧಾಂತವೇ ಸಿದ್ಧಾಂತ. ಅದಕ್ಕೆ ಎಷ್ಟೋ ಜನ ಮೊದಲಿಂದಲೂ ಕೂಡ ಇತಿಹಾಸ ಪುರಾಣಗಳಲ್ಲಿ ಆ ಕಾಲದಿಂದಲೂ ಕೂಡ ಈ ವೈಷ್ಣವ ಸಿದ್ಧಾಂತಕ್ಕೆ ಮೊರೆ ಹೋಗಿದ್ದಾರೆ. ಶಾಸ್ತ್ರ ಸಿಗೋದೆಲ್ಲಿ ಇಲ್ಲಿ, ಸಂಪ್ರದಾಯ ಸಿಗೋದೆಲ್ಲಿ ವೈಷ್ಣವ ಸಿದ್ಧಾಂತ. ಆಚರಣೆ ಬಹು ಸುಲಭ. ಪರಮಾತ್ಮನನ್ನ ನೋಡಬೇಕಾದ್ರೆ, ಜನ್ಮವನ್ನ ಸಾರ್ಥಕಪಡಿಸ್ಕೋಬೇಕಾದ್ರೆ ಅದು ವೈಷ್ಣವ ಸಿದ್ಧಾಂತ. ವೈಷ್ಣವ ಸಿದ್ಧಾಂತದಲ್ಲಿ ಉದ್ಧವ ಸ್ಥಿರನಾಗಿರು. ನಿಮ್ಗೆ ಗೊತ್ತಿಲ್ವಾ? ಕೇಳಿ ತಿಳ್ಕೊ, ಗ್ರಂಥಗಳನ್ನು ಓದು, ಅಧ್ಯಯನ ಮಾಡು. ಅದೇ ವೈಷ್ಣವ ಸಿದ್ಧಾಂತ, ಅದೇ ಮಧ್ವ ಮತ. ವೈಷ್ಣವ ಸಿದ್ಧಾಂತ, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಅದೊಂದೇ ಮಾಸ ಘೋರ ಘೋಷಣೆಯ ವಾಕ್ಯ ಅದು. ಜಗತ್ತಿಗೆ ಶ್ರೀಹರಿಯೇ ಸ್ವಾಮಿಯು ಎಂದು ತಿಳಿದವನು ತಿರುಗಿ ಸಂಸಾರವನ್ನು ಹೊಂದುವುದಿಲ್ಲ. ಈಗ ಸಂಸಾರ ಅನ್ನೋದು ಬೇಡ, ನಮ್ಗೆ ಸಾಕಪ್ಪ ಅನ್ಬೇಕಾದ್ರೆ ಜಗತ್ತಿಗೆ ಸ್ವಾಮಿಯೇ ಶ್ರೀಹರಿ, ಅವನಿಂದ ಎಲ್ಲವೂ. ಪದೇ ಪದೇ ಅದೇ ಹೇಳ್ತಾ ಇರ್ತೀವಿ. ಉದ್ಧವ ಕೇಳಿದ ಉದ್ಧವ, ಕೃಷ್ಣ ನೀನು ಯಮ ನಿಯಮಾದಿ ನಿಯಾಮಕ, ಯೋಗ ವಿನ್ಯಾಸ ಮತ್ತೆ ಬಾಹ್ಯಧನದಲ್ಲಿ ಅಭಿಲಾಷೆ ಉಳ್ತಾರೆ. ನೀನಾದರೂ ಸಮಸ್ತ ಕಾಮಪೂರ್ಣ, ಪೂಜ್ಯ, ದೋಷ ದೂರ, ಯಾವುದೇ ಒಂದು ಅಳತೆಗೆ ಸಿಗದವನು, ಅಪ್ರಮೇಯ. ಪ್ರಮೇಯ ಅಂದ್ರೆ ಅಳತೆ, ಅಪ್ರಮೇಯ, ಯಾವುದಕ್ಕೂ ಸಿಗದವನು, ಯಾವಾಗಲೂ ಕೂಡ ಆನಂದವಾಗಿರ್ತೀಯ, ಗೋವಿಂದ ನೀರ್ತಕ್ಕಂಥವನು. ಸತ್ ಚಿತ್ ಆನಂದ ಆತ್ಮ ನೀರ್ತಕ್ಕಂಥದ್ದು ಚತುರ್ಗುಣ. ಇದನ್ನು ಉಪಾಸನೆ ಮಾಡ್ತಾರೆ ವಾಯುದೇವರು, ಸಚ್ಚಿದಾನಂದಾತ್ಮ. ಬ್ರಹ್ಮದೇವರು ಸ್ವಲ್ಪ ಮುಂದೆ, ಬಹುಗುಣೋಪಾಸಕರು ಅವರು. ಇತರೆ ದೇವತೆಗಳೆಲ್ಲ ಪೂಜೆ ಮಾಡುವ ಗುಣಗಳು ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಬರ್ತಾ ಹೋಗುತ್ತೆ. ಆದ ಕಾರಣ ಉದ್ಧವ ಕೇಳ್ತಾ ಇದ್ದಾನೆ, ಯಾವ ರೀತಿ ತಿಳ್ಕೋಬೇಕು ಎಲ್ಲ? ವಿದ್ಯೆಯಿಂದ ತಿಳ್ಕೋ ಉದ್ಧವ. ಗುರುವಿಲ್ಲದ ವಿದ್ಯೆ ಅನರ್ಥಕರ. ಗುರು ಬೇಕೇ ಬೇಕು. ಸಿದ್ಧಾಂತದಲ್ಲಿ ಗುರುವಿಗೆ ಉನ್ನತವಾದ ಸ್ಥಾನ. ಆ ಗುರು ಇದ್ದೇ ಇದ್ದಾನೆ. ಗುರುಗಳಿಂದಲೇ ಜ್ಞಾನವನ್ನು ಸಂಪಾದಿಸಬೇಕು. ಅದೇ ಅರ್ಥವೇ ಗುರುವಿನ ಗುಲಾಮನಾಗದ ತನಕ ಮುಕ್ತಿ ದೊರೆಯೋದಿಲ್ಲ. ನನಗೆ ಅತಿ ಪ್ರಿಯವಾದ ಮನುಷ್ಯ ಶರೀರದಲ್ಲಿಯೇ ಪ್ರತ್ಯಕ್ಷ ಅನುಮಾನ, ಪರೋಕ್ಷ ಅನುಮಾನ, ಇವುಗಳಿಂದ ಜ್ಞಾನವನ್ನು ಸಂಪಾದಿಸಬೇಕು. ಪ್ರತ್ಯಕ್ಷ ಅನುಮಾನ, ಅನುಮಾನವೂ ಕೂಡ ಒಂದು ಪ್ರಮಾಣವೇ. ಈ ವಿಷಯದಲ್ಲಿ ಅವಧೂತನಿಗೂ ಯದುರಾಜನಿಗೂ ನಡೆದ ಸಂವಾದ ಹೇಳುವುದು ಕೇಳಿದ್ದಾರೆ. ಯದುರಾಜನಿಗೂ ಮತ್ತು ಅವಧೂತನಿಗೂ ನಡೆದಂತಹ ಸಂವಾದ ಈ ಭಾಗದಲ್ಲಿ ವೇದವ್ಯಾಸರು ಸಂಯೋಜನೆ ಮಾಡಿದ್ದಾರೆ. ಅವಧೂತ ಮತ್ತು ಯದುರಾಜ ಇವರು ಯಾವ ರೀತಿ 24 ತತ್ವಗಳನ್ನು 24 ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. 24 ವಿಚಾರಗಳನ್ನು. ಒಂದು ಪಕ್ಷಿ ಒಂದು ಮಾಂಸದ ತುಂಡನ್ನು ಎತ್ತುಕೊಂಡು ಹೋಗ್ತಾ ಇದೆ. ಅದರ ಹಿಂದೆ 100 ಪಕ್ಷಿಗಳು ಹೋಗ್ತಾ ಇದೆ ಅದನ್ನು ಆಕ್ರಮಣ ಮಾಡಕ್ಕೆ. ಅದು ಬೀಳಿಸ್ಬಿಟ್ರು ಸಾಕು ತಗೋಣ ಅಂತ ಇದೆ. ಅದು ಎಲ್ಲಿ ಹೋಗೋಕ್ಕೂ ನೆಮ್ಮದಿ ಅನ್ನೋದಿಲ್ಲ, ಎಲ್ಲಿಗೂ ಬಿಡ್ತಾ ಇಲ್ಲ. ಆ ಕಚ್ಕೊಂಡಿರೋ ಪಕ್ಷಿಯನ್ನು ಇತರೆ ಪ್ರಾಣಿಗಳೆಲ್ಲ, ಕೆಳಗಡೆ ನಿಂತಿರೋ ಪ್ರಾಣಿಗಳು ಹೋ ಅಂತ ಕೂಗ್ತಿವೆ ಕೆಟ್ಟ ಧ್ವನಿಯಲ್ಲಿ. ಅದಕ್ಕಾದ್ರೂ ಹೆದರ್ಕೊಂಡು ಅದು ಮಾಂಸ ಉಳಿಸ್ಬಿಡುತ್ತೆ ಅಂತ. ಪಕ್ಷಿಗಳು ಅದರ ಮೇಲೆ ಕುಕ್ಕಕ್ಕೆ ಹೋಗ್ತಾ ಇದೆ. ಹಾಗೇನು ಮಾಡಬೇಕು? ಈ ಪಕ್ಷಿ ಮಾಂಸ ಕಚ್ಕೊಂಡಿರೋದು ಚೂರನ್ನ ನೋಡಿತು, ನನಗೆ ಯಾಕೆ ಇವರೆಲ್ಲ ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ, ಇದರಿಂದ ತಾನೇನ್ಬಿಟ್ಟು ಆ ಮಾಂಸದ ತುಂಡನ್ನು ಕೆಳಕ್ಕೆ ಕೆಡಬಿಡುತ್ತೆ. ಹಾರಿಕೊಂಡು ಹೋಯಿತು. ಯಾವ ತಂಟೆ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು? ಏಕಾಂತ ವಾಸ, ಯಾವುದರ ಮೇಲೂ ಆಶೆ ಎಂಬುದು ಬೇಡ ಎನ್ನುವುದನ್ನು ನಾನು ಆ ಪಕ್ಷಿಯಿಂದ ಕಲಿತೆ ಅಂತ ಹೇಳ್ತಾರೆ. ಒಂದು ಇದನ್ನು 23 ಇದೆ. ಯದುರಾಜನಿಗೂ ಅವಧೂತನಿಗೂ ನಡೆದಂತಹ ಈ ಕಥಾ ಭಾಗ ತುಂಬ ಸುಂದರವಾದದ್ದು. ಆಮೇಲೆ ಉದ್ಧವ, ನೀನು ಹೊರಡ್ತಾ ಇದೆಯಲ್ಲ ಪರಂಧಾಮಕ್ಕೆ, ಕೃಷ್ಣ
ಅವತ್ತಿನ ದಿವಸ ರಣರಂಗದಲ್ಲಿ ಶುರುವಾಗಬೇಕು ಯುದ್ಧ. ಅಷ್ಟರಲ್ಲಿ ಅರ್ಜುನನಿಗೆ ಗೀತೆಯನ್ನು ಹೇಳಿದೆಯಲ್ಲ, ಎಷ್ಟು ಸೊಗಸಿದೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ, ಮುಕ್ತಿ ಮಾರ್ಗ, ಅದನ್ನು ಹೇಳಿದೆಯಲ್ಲ ನೀನು, ಅದನ್ನು ನನಗೂ ಹೇಳಿ. ಇವಾಗ ಹೇಳಿದ ನನಗೆ ಆ ಕೃಷ್ಣ ಹೇಳ್ತಾನೆ, ಆಗ ಸಮಯ ಬಂತು, ನಾನು ಹೇಳಿದೆ, ಈಗ ನಾನು ಹೇಳಕ್ಕಾಗಲ್ಲ ಅಂತ. ಹೇಳಕ್ಕಾಗಲ್ಲ ಅಲ್ಲ, ಹೇಳಲ್ಲ. ಸಮಯ ಬಂತು, ಅವಾಗ ಹೇಳಿದೆ ಭಗವದ್ಗೀತೆಯನ್ನು, ಗೀತೆ. ಇಲ್ಲ ಕೃಷ್ಣ, ಹಾಗೆ ಮಾಡಬೇಡ, ನನ್ನ ಮೇಲೆ ಕೃಪೆ ಇಡು, ನನ್ನ ಜನ್ಮ ಉದ್ಧಾರವಾಗಬೇಕು, ಉದ್ಧವ ಕೇಳ್ಕೊತಾನೆ. ಆಗ ಭಗವಂತ ಹೇಳ್ತಾ ಹೋಗ್ತಾನೆ, ಅದೇ ಮಾರ್ಗಗಳು. ಆ ಭಕ್ತಿ ಹೇಗೆ, ಅವನನ್ನು ಹೊಂದುವ ಬಗೆ ಹೇಗೆ ಭಗವಂತನನ್ನು. ಅದನ್ನು ಬೇರೆ ಯಾರೋ ಹೇಳಿದ್ರಂತೆ, ಯಾರೋ ಕೇಳಿದ್ರಂತೆ, ಯಾರೋ ಗ್ರಂಥ ಬರೆದ್ರಂತೆ, ಅದನ್ನು ಓದ್ಕೊಳ್ರಂತೆ, ಅವ್ರಿಗೆ ಅರ್ಥವಾಯ್ತಂತೆ, ಅದನ್ನು ನಮಗೆ ಹೇಳಿದ್ರಂತೆ. ಎಷ್ಟು ಜನಕ್ಕೆ ಬಂತು ಒಂದು ವಿಚಾರ. ಇಲ್ಲಿ ಹಾಗೆ ಬಂದಿಲ್ಲ. ಭಗವಂತ ನೇರವಾಗಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಉದ್ಧವನ ಗೀತೆ, ಉದ್ಧವ ಮತ್ತು ಕೃಷ್ಣರ ಸಂವಾದ, ಈ 11ನೇ ಪ್ರಖ್ಯಾತವಾದ ಭಾಗ. ಸಮಯನೇ ಆಯಿತು, ಸ್ವಲ್ಪ ಒಂದು 10 ನಿಮಿಷ ರಿಲ್ಯಾಕ್ಸ್ ತಗೊಂಡು ಮುಂದುವರಿಸೋಣ. ಬ್ರೇಕ್ ಇವಾಗ. ಸ್ವಲ್ಪ ಎಲ್ಲ ಓಡಾಡ್ಬಿಟ್ಟು ಕೂತ್ಕೊಳ್ಳೋಣ. ಯಾರು ಹಾಡು ಹೇಳಿದ್ರೆ ನಾನು ಕೇಳಿ. ಕೃಷ್ಣ.